श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः हरिः ॐ सृष्टिस्थित्यप्येया नियतिदृशितमो बन्धमोक्षाश्रयस्मादस्य श्रीब्रह्मरुद्रप्रभृतिसुरनरद्वीजचत्रात्मकस्य विष्णोर्व्यस्ताः समस्ताः सकलगुणनिधिः सर्वदोषौ व्यपेतः पूर्णानन्दो व्ययो यो गुरुरपि परमश्चिन्तयेतं महान्तम् जन्माद्यस्य तन्मयादितरतश्चार्तेष्वभिघ्नस्वराट् तेने ब्रह्महृदाय आदिकवे वक्ष्यन्ति यं सूरयः तेजो वायुवृदां यथा विनिमयो यत्र सर्गो वृषा धाम्ना स्वेन सदा निरस्तकुहकं सत्यं परं धीमहि नारायणाय परिपूर्णगुणार्णवाय विश्वोदयस्थितिलयो नियतिप्रदाय दानप्रदाय विबुधासुरसौख्यदुःखसत्कारणाय विददाय नमो नमस्ते यस्याः कटाक्षमात्रेण ब्रह्मरुद्रेन्द्रपूर्वकाः सुराः स्वीयपदान्यापुः सा लक्ष्मीर्मे प्रसीदतु बुद्धिर्बलं यशोधैर्यं निर्भयत्वं मरोगता अजाड्यं वाक्पटुत्वं च हनूमत्स्मरणात् भवेत् शिव शिवेति जिवेति जिवेति वै भव भवेति 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 वा मृडमृडेति मुडेति मुडेति वै भजते सततं प्रणतामि यात् वक्रतुण्डमहाकाय सूर्यकोटिसमप्रभा निर्विघ्नं कुरु मे देव सर्वकार्येषु सर्वदा ब्रह्मान्ता गुरवः साक्षादिष्टं देवं जयःपतिः आचार्या श्रीमदाचार्या सन्तु मे जन्मजन्मनि नौमिन्याय सुधादिकृज्जयमुनीं श्रीपादराट् सन्मणीन् व्यासार्यान् विविधागमाब्धिवेरान् श्रीपादिराजानपि वन्देऽहं सवरान् रघुत्तमगुरून् वैदद्यवारान् गिरीन् श्रीसत्यव्रत राघवेन्द्रमुनिपान् सद्बोधसध्यानपान् स्थापकान् जयतीर्थीय विद्यापीठस्य तापदान् सत्यप्रमोदतीर्थार्यान् नौमिन्याय सुधारदान् ऐरहं जुगवत्सम्यक् शिक्षितोऽस्मि कृपालुभिः श्रीमत्सत्यात्मतीर्थार्यान् वन्दे विद्यागुरून् मम आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः स्वस्त्यस्त्वजयजन्मङ्गलानि भवन्तु हरिः ॐ राजोवाचां कपिलस्तत्त्वसङ्ख्यातां भगवान् आत्ममायया जातस्वयमजः साक्षात् आत्मप्रज्ञाप्तये नृणाम् ಪರೀಕ್ಷಿತ ಮಹಾರಾಜ ಶುಕಾಚಾರ್ಯರಿಗೆ ಅನೇಕ ರೀತಿಯಾದಂತಹ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ. ಮೋಕ್ಷಕ್ಕೆ ಉಪಯೋಗಿಯಾದಂತಹ ಹಾದಿಯನ್ನು ನಮಗೆ ತಿಳಿಸಿಕೊಡಿ ಅಂತ ಹೇಳಿ ಪ್ರಧಾನವಾಗಿ ಪ್ರಶ್ನೆಯನ್ನು ಮಾಡಿದ. ಇತ್ತ ಕಡೆಯಲ್ಲಿ ಮೈತ್ರೇಯರು ವಿದುರನಿಗೆ ಉಪದೇಶವನ್ನು ಮಾಡ್ತಾ ಇದ್ದಾರೆ. ವಿದುರ ಮೈತ್ರೇಯರ ಸಂವಾದ ಪ್ರಧಾನವಾಗಿ ಕಪಿಲರೂಪಿ ಭಗವಂತ ತನ್ನ ತಾಯಿಯಾದಂತಹ ದೇವಹೂತಿಗೆ ಮಾಡಿದಂತಹ ಉಪದೇಶವೇ ಈ ಕಪಿಲೋಪಾಖ್ಯಾನ. ಭಗವಂತ ಹೇಳಿದ್ದನ್ನು ಮೈತ್ರೇಯರು ವಿದುರನಿಗೆ ಹೇಳಿದ್ದು, ಇತ್ತ ಕಡೆಯಲ್ಲಿ ಶುಕಾಚಾರ್ಯರು ಪರೀಕ್ಷಿತ ಮಹಾರಾಜನಿಗೆ ಹೇಳಿದಂತಹ ವೃತ್ತಾಂತವು ಈ 3ನೇ ಸ್ಕಂದದಲ್ಲಿ ನಾವು ಶ್ರವಣವನ್ನು ಮಾಡ್ತಾ ಇದ್ದೇವೆ. ಮುಖ್ಯವಾಗಿ ಮೋಕ್ಷಕ್ಕೆ ದಾರಿ ಯಾವುದು ಎಂಬುವಂತಹ ಪ್ರಶ್ನೆಯನ್ನು ತಾಯಿಯಾದಂತಹ ದೇವಹೂತಿ ಪ್ರಶ್ನೆಯನ್ನು ಕೇಳಿದ್ದಾಳೆ. ಶಾಸ್ತ್ರದ ಬಗ್ಗೆ ಸರಿಯಾದಂತಹ ಜ್ಞಾನ ನನಗೆ ಇಲ್ಲ, ಶಾಸ್ತ್ರದಲ್ಲಿ ಯುಕ್ತವಾದಂತಹ ಕ್ರಮವನ್ನು, ಮೋಕ್ಷಕ್ಕೆ ದಾರಿಯನ್ನು, ಯಾವ ಕ್ರಮದಲ್ಲಿ ನಾವು ಸಾಧನೆಯನ್ನು ಮಾಡ್ಕೋಬೇಕು, ಈ ವಿಷಯಗಳನ್ನೆಲ್ಲವನ್ನೂ ಕೂಡ ನನಗೆ ಉಪದೇಶವನ್ನು ಮಾಡಿ ಎಂಬುದಾಗಿ ಅನೇಕ ಪ್ರಶ್ನೆಗಳನ್ನು ಕೇಳಿದ್ದಾಳೆ. ಕಂತ್ವಾಗತಾಹಂ ಶರಣಂ ಶರಣ್ಯಂ ಸಭೃತ್ಯ ಸಂಸಾರತರೋಃ ಕುಠಾರಂ ಜಿಜ್ಞಾಸಯ ಪ್ರಕೃತೆ ಪೂರುಷಸ್ಯ ನಮಾಮಿ ಸದ್ಧರ್ಮವಿದಾಂ ವರಿಷ್ಠಂ. ಪ್ರಕೃತಿ ರೂಪವಾದಂತಹ ಲಕ್ಷ್ಮೀದೇವಿ. ಇನ್ನು ಪ್ರಕೃತಿ ಎಂಬುದು ನಿತ್ಯವಾದದ್ದು. ಪ್ರಕೃತಿಗೆ ಅಭಿಮಾನಿ ದೇವತೆ ಲಕ್ಷ್ಮೀದೇವಿ. ಆದರೆ ಈ ಪ್ರಕೃತಿ ಎಂಬುದೇನಿದೆಯಲ್ಲ ಅದು ನಿತ್ಯವಾದದ್ದು. ನಿನ್ನೆಯ ದಿನ ನಾವು ಶ್ಲೋಕದಲ್ಲಿ ಕೇಳಿದ್ವಿ, ಸಸರ್ಜ ಭಗವಾನ್ ಆದೋ ತ್ರೀನ್ ಪ್ರಕೃತೇ ಪರಹ. ಪ್ರಕೃತಿಯ ದೆಸೆಯಿಂದಾಗಿ 3 ಗುಣಗಳನ್ನು ಸೃಷ್ಟಿ ಮಾಡಿದ ಭಗವಂತ ಅಂತ ಹೇಳಿ. ಆ ಪ್ರಕೃತಿ ಎಂಬುದು ನಿತ್ಯವಾಗಿದೆ. ಆ ಪ್ರಕೃತಿ ನಿತ್ಯ,
ಇನ್ನು ಪುರುಷ ಸರ್ವೋತ್ತಮನಾದಂತಹ ನಿರ್ದೋಷನಾದಂತಹ ಗುಣಪೂರ್ಣನಾದಂತಹ ಭಗವಂತ ಅವನು ಕೂಡ ನಿತ್ಯನಾಗಿದ್ದಾನೆ. ಈ ಪ್ರಕೃತೇ ಪುರುಷಸ್ಯ, ಈ ಪ್ರಕೃತಿಯ ಬಗ್ಗೆ, ಪ್ರಕೃತಿ ಅಭಿಮಾನಿ ದೇವತೆಯಾದಂತಹ ಲಕ್ಷ್ಮೀದೇವಿಯ ಬಗ್ಗೆ, ಪುರುಷೋತ್ತಮನಾದಂತಹ ಭಗವಂತನ ಬಗ್ಗೆ ನಮಗೆ ತಿಳಿಸಿಕೊಡಿ ಎಂಬುದಾಗಿ, ಅದಕ್ಕೋಸ್ಕರವಾಗಿ ನಮಾಮಿ ಸದ್ಧರ್ಮವಿದಾಂ ವರಿಷ್ಠಂ, ನಿನಗೆ ನಮಸ್ಕರಿಸುತ್ತೇನೆ, ನನಗೆ ಉಪದೇಶವನ್ನು ಮಾಡು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಹೇಳ್ತಾ ಇರುವುದು ಕಪಿಲರೂಪಿ ಭಗವಂತನಿಗೆ. ಭಗವಂತ ಎಂಬುವಂತಹ ಸರಿಯಾದಂಥ ಅರಿವು ಆ ದೇವಭೂತಿಗೆ ಇರುವುದರಿಂದಾಗಿ ನಮಸ್ಕರಿಸುತ್ತೇನೆ ಎಂಬುದಾಗಿ ಹೇಳ್ತಾಳೆ. ಅಷ್ಟೇ ಅಲ್ಲದೆ ಇಲ್ಲಿ ಹೇಳುವಾಗ ತಂತ್ವಾಗತಂ ಗತಾಹಂ ಶರಣಂ ಶರಣ್ಯಂ, ನಿನಗೆ ಶರಣು ಹೋಗಿದ್ದೇನೆ ಅಂತ. ಶರಣು ಶಬ್ದಕ್ಕೆ ನಾವು ಲೌಕಿಕವಾಗಿ ಬಂದಿರುವಂತಹ ಅರ್ಥ ಏನು ಅಂದರೆ ಶರಣು ಹೋಗಿದ್ದೇನೆ ಅಂದರೆ ನಿನಗೆ ಶರಣು ಅಂತಲೇ ನಿನಗೆ ನಮಸ್ಕಾರ ಎಂಬುದಾಗಿ ಅರ್ಥ. ಪ್ರಸ್ತುತದಲ್ಲಿ ಶರಣ್ಯ ಶರಣು ಎಂಬುವ ಅರ್ಥಕ್ಕೆ ಶಬ್ದಕ್ಕೆ ಏನು ಅರ್ಥ ಅಂದರೆ ಆಶ್ರಯ ಎಂಬುದಾಗಿ ಅರ್ಥ. ಇದಕ್ಕೆ ಯಾವುದು ಮುಖ್ಯ ಕಾರಣ ಅದನ್ನು ನಮಗೆ ತಿಳಿಸಿಕೊಡಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಆ ಪ್ರಶ್ನೆಗಳಿಗೆ ಭಗವಂತ ಉತ್ತರವನ್ನು ಕೊಡ್ತಾ ಇದ್ದಾರೆ. ಇತ್ತ ಕಡೆಯಲ್ಲಿ ಮೈತ್ರೇಯರು ಅವರು ಕೇಳಿದಂತಹ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಭಗವಾನುವಾಚ ಯೋಗ ಆತ್ಮ ಆಧ್ಯಾತ್ಮಿಕ ಪುಂಸ ಮತೋ ನಿಶ್ರೇಯಸಾಯ ಮೇ ಅತ್ಯಂತೋ ಪರತಿರ್ಯತ್ರ ದುಃಖಸ್ಯ ಚ ಸುಖಸ್ಯ ವೈ ಅಂತ ಹೇಳಿ, ಭಗವಂತನ ಬಗ್ಗೆ ನಮಗೆ ಸರಿಯಾಗಿ ತಿಳಿಯಬೇಕಾದರೆ ಭಗವಂತ ಮೊದಲು ಸರ್ವ ಗುಣಗಳಿಂದ ಪೂರ್ಣನಾಗಿದ್ದಾನೆ, ಅವನಲ್ಲಿ ಯಾವ ರೀತಿಯಾದಂತಹ ದೋಷಗಳು ಇಲ್ಲ ಎಂಬುದಾಗಿ ನಾವು ಮೊದಲಿಗೆ ತಿಳಿದುಕೋಬೇಕು. ಈ ರೀತಿಯಾದಂತಹ ಜ್ಞಾನವೇ ಅತ್ಯಂತ ಪ್ರಮುಖವಾದದ್ದು. ಈ ರೀತಿಯ ಏನು ಸುಖಗಳಾಗಲಿ ದುಃಖವಾಗಲಿ ಈ ಪ್ರಕೃತಿಯ ದೆಸೆಯಿಂದಾಗಿ ಈ ಯಾವ ಸಂಬಂಧಗಳು ಏನಿದಾವೋ ಅವುಗಳ ಯಾವುದೂ ಕೂಡ ಅವನಿಗೆ ಇಲ್ಲ, ಭಗವಂತನಿಗೆ. ಯಾಕೆಂದರೆ ಅವನು ನಿತ್ಯ ಸ್ವರಮಣನಾಗಿದ್ದಾನೆ. ಅಂತಹ ಭಗವಂತ ಅವನಿಗೆ ಈ ಸುಖವಾಗಲಿ ಐಕ ಅಮುಷ್ಕವಾದಂಥ ಏನು ಕ್ಷಣಿಕವಾದಂಥ ಸುಖವಾಗಲಿ ದುಃಖವಾಗಲಿ ಯಾವುದೂ ಕೂಡ ಅವನಿಗೆ ಇಲ್ಲ. ಈ ಪಂಚಭೂತಗಳು ಅಂತ ಏನು ಹೇಳ್ತೀವೋ ಆ ಪಂಚಭೂತಗಳ ಸಂಬಂಧ ನಮಗೆ ಇದೆ. ಅವುಗಳಿಂದ ಆಗುವಂತಹ ಸುಖ ದುಃಖಗಳು ಎಲ್ಲ ನಮಗೆ ಇರ್ತದೆ. ಆದರೆ ಅವು ಕ್ಷಣಿಕವಾದದ್ದು. ಸ್ವಲ್ಪ ಸಮಯದವರೆಗೂ ಸುಖ ಇರ್ತದೆ, ಸ್ವಲ್ಪ ಸಮಯದವರೆಗೂ ದುಃಖ ಇರ್ತದೆ, ಮತ್ತೆ ಹೋಗ್ತದೆ, ಹೀಗೆ ನಡೀತಾ ಇರ್ತದೆ. ಆದರೆ ಇಂತಹ ಸುಖ ದುಃಖಗಳು ಯಾವುದೂ ಕೂಡ ಅವನಿಗೆ ಇಲ್ಲ. ಆದ್ದರಿಂದಾಗಿ ಅವನು ಸ್ವರಮಣನಾಗಿದ್ದಾನೆ, ವಿಶಿಷ್ಟವಾದಂತಹ ಜ್ಞಾನವುಳ್ಳವನು ಅವನು. ಚೇತಕ್ಕಲ್ವಸ್ಯ ಬಂಧಾಯ ಮುಕ್ತಯೇ ಚಾತ್ಮನೋ ಮತಂ ಗುಣೇಶು ಸಕ್ತಂ ಬಂಧಾಯ ರಥಂ ವಾ ಪುಂಸಿ ಮುಕ್ತಯೇ ಅಂತ ಹೇಳಿ. ಯಾಕೆ ಈ ಸುಖ ದುಃಖಗಳೆಲ್ಲವೂ ಕೂಡ ಮನುಷ್ಯನಿಗೆ ಬರ್ತಾ ಇದೆ, ಭಗವಂತನಿಗೆ ಯಾಕೆ ಇಲ್ಲ ಅಂತಂದರೆ ನಾವೆಲ್ಲರೂ ಕೂಡ ಬಂಧದಲ್ಲಿ ಸಿಲುಕಿಕೊಂಡಿದ್ದೇವೆ. ಆ ಜಗತ್ತಿನಲ್ಲಿ ನಾವು ನೋಡುವಂಥ ಅನೇಕ ಪದಾರ್ಥಗಳಿದೆಯಲ್ಲ, ಆ ಪದಾರ್ಥಗಳ ಬಂಧದಲ್ಲಿ ಮೋಹದಲ್ಲಿ ನಾವು ಸಂಪೂರ್ಣವಾಗಿ ಮುಳುಗಿ ಹೋಗಿದ್ದೇವೆ. ಅದಕ್ಕೋಸ್ಕರವಾಗಿ ನಮಗೆ ಈ ರೀತಿಯಾದಂತಹ ದುಃಖಾದಿಗಳು ಎಲ್ಲವೂ ಕೂಡ ಆಗುತ್ತೆ. ಆದರೆ ಭಗವಂತನಿಗೆ ಈ ರೀತಿಯಾಗಿ ಇಲ್ಲ, ಅದನ್ನೇ ಹೇಳ್ತಾರೆ. ಮತ್ತು ನಮಗೆ ಅದರಿಂದ ಹೊರಗೆ ಬರುವುದು ಹೇಗೆ, ಆ ಬಂಧದಿಂದ ಹೊರಗೆ ಬರುವಂತಹ ದಾರಿ ಯಾವುದು ಅಂತಂದರೆ ಗುಣೇಶು ಜಕ್ತಂಬಂಧಾಯ ರಥಂ ವಾ ಪುಂಸಿ ಮುಕ್ತಯೇ ಅಂತ ಹೇಳಿ. ಅಂತಂದರೆ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಕೀಲಿಕೆಯನ್ನು, ಬೀಗವನ್ನು ಒಂದು ಕಡೆ ಹಾಕಿದರೆ ಅದು ಓಪನ್ ಆಗ್ತದೆ, ತೆಗೆಯುತ್ತೆ. ಮತ್ತೊಂದು ಕಡೆ ಹಾಕಿದರೆ ಮುಚ್ಚಿ ಹೋಗ್ತದೆ. ಹಾಗೆಯೇ ನಾವು ಕೂಡ ಒಂದು ದಾರಿಯನ್ನು ಬಿಟ್ಟು ಈ ಕಡೆ ಬಂದ್ವಿ ಅಂತಂದರೆ ಮೋಕ್ಷಕ್ಕೆ ಕಾರಣವಾಗ್ತದೆ, ಮತ್ತೊಂದು ಕಡೆ ಹೋದ್ವಿ ಅಂತಂದರೆ ಅದು ಬಂಧಕ್ಕೆ ಕಾರಣವಾಗ್ತದೆ. ಎರಡೂ ಕೂಡ ನಮ್ಮ ಮನಸ್ಸಿನಿಂದಾಗಿ, ಮನಸ್ಸಿನಲ್ಲಿ ನಾವು ಮಾಡುವಂತಹ ವಿಚಾರಗಳು ಸಂಪೂರ್ಣವಾಗಿ ನಮ್ಮವರು ತಮ್ಮವರು ಎಂಬುವಂತಹ ವಿಶಿಷ್ಟವಾದಂಥ ಏನು ನಾವು ನನ್ನ ತಂದೆ, ನನ್ನ ಮಕ್ಕಳು, ನನ್ನ ಹೆಂಡತಿ, ನನ್ನ ಗಂಡ, ಈ ರೀತಿಯಾದಂತಹ ಬಂಧದಲ್ಲಿ ನಾವು ಮುಳುಗಿ ಹೋಗ್ತಾ ಇದ್ದೇವೆ. ಆ ಬಂಧದಿಂದ ಹೊರಗೆ ಬರುವವರೆಗೂ ಇದಕ್ಕೆ ಮುಕ್ತಿ ಎಂಬುದು ಇರುವುದಿಲ್ಲ. ಭಗವಂತನೇ ಎಲ್ಲದಕ್ಕೂ ಕೂಡ ಮುಖ್ಯ ಕಾರಣನಾದವನು, ಅವರಿಂದಲೇ ಎಲ್ಲವೂ ಕೂಡ ನಡೀತಾ ಇದೆ ಎಂಬುವಂತಹ ಜ್ಞಾನ ಎಂಬುದು ಬರಬೇಕು. ಹೇಗೆ ಬರುವುದು ಅಂತಂದರೆ ಸಂಪೂರ್ಣವಾಗಿ ನಾವು ಭಗವಂತನಲ್ಲೇ ಮನಸ್ಸನ್ನು ಇಡಬೇಕು. ಹೇಗೆ ನಾವು ಮಾಡುವುದು ಹೇಗಿದೆ ಅಂತಂದರೆ ಭಗವಂತನ ಭಕ್ತರು
ಒಂದು ಭಾಗ, ಭಗವಂತನ ಭಕ್ತರಲ್ಲದೇ ಇರುವವರು ಒಂದು ಭಾಗ. ಹರಿಭಕ್ತರಲ್ಲದೇ ಇರುವವರಲ್ಲೇನೆ ಸಂಪೂರ್ಣವಾಗಿ ನಾವು ಮನಸ್ಸನ್ನು ಮಾಡ್ತೇವೆ. ಅವರಿಂದಾಗಿ ಯಾವ ರೀತಿಯಾದಂಥ ಸತ್ಕರ್ಮಗಳು ನಡೀತಾ ಇರೋದಿಲ್ಲ, ಪುಣ್ಯ ಸಾಧನೆಗಳು ನಡೀತಾ ಇರೋದಿಲ್ಲ, ಕಥಾಶ್ರವಣಗಳು ನಡೀತಾ ಇರುವುದಿಲ್ಲ, ತಪಸ್ಸು ವ್ರತಾದಿಗಳು ಯಾವುದೂ ಕೂಡ ನಡೀತಾ ಇರೋದಿಲ್ಲ. ಆದರೆ ಅವರು ನಮ್ಮ ಮಕ್ಕಳಾಗಿರ್ತಾರೆ, ನನ್ನ ತಂದೆಯಾಗಿರ್ತಾರೆ, ನನ್ನ ಹೆಂಡತಿ ಆಗಿರ್ತಾರೆ, ನನ್ನ ಸಹೋದರರಾಗಿರ್ತಾರೆ, ತಾಯಿಯಾಗಿರ್ತಾರೆ. ಹೀಗೆ ದೇವರ ಕಡೆ ಮನಸ್ಸನ್ನು ಕೊಡದೇ ಇರುವವರಲ್ಲೇನೇ ನಾವು ಮನಸ್ಸನ್ನು ಇಟ್ಟಾಗ ಇನ್ನೂ ನಾವು ಬಂಧದಲ್ಲಿ ಏನೇ ಮುಳುಗಿ ಹೋಗ್ತೇವೆ ಹೊರತು ಹೊರಗೆ ಬರುವುದಕ್ಕೆ ಸಾಧ್ಯವಿಲ್ಲ. ಆದರೆ ಇರುವಂತಹವರು ಕೂಡ ದೇವರಲ್ಲೇನೆ ಮನಸ್ಸನ್ನು ಇಟ್ಟಾಗ, ಭಗವಂತನಲ್ಲೇನೆ ಸಂಪೂರ್ಣವಾಗಿ ಮನಸ್ಸನ್ನು ಇಟ್ಟಾಗ ನಾವು ಕೂಡ ದೇವರಲ್ಲಿ ಮನಸ್ಸನ್ನು ಇಡುವುದಕ್ಕೆ ಪ್ರವೃತ್ತರಾಗ್ತೇವೆ. ಆದರೆ ನಾವು ಇರುವಂತಹ ಸಂಬಂಧಗಳು ಯಾವ ರೀತಿಯಾಗಿದೆ ಎಂಬುದು ಬಹಳ ಮುಖ್ಯವಾಗ್ತದೆ. ಕೇವಲ ಸುಖದಲ್ಲಿಯೇನೇ ನಿರತರಾದವರಲ್ಲಿಯೇನೇ ನಾವು ಮನಸ್ಸನ್ನು ಇಡ್ತೇವೆ, ಭಗವದ್ಭಕ್ತರಲ್ಲದೇ ಇರುವವರಲ್ಲಿ ಮನಸ್ಸನ್ನು ಇಡುತ್ತೇವೆ. ಇದರಿಂದ ನಮಗೆ ಸಾಧನಕ್ಕೆ ಉಪಯೋಗವಾಗುವುದಿಲ್ಲ. ಮೋಕ್ಷಕ್ಕೆ ದಾರಿಯಾಗಬೇಕಾದರೆ, ಬಂಧದಿಂದ ಹೊರಗೆ ಬರಬೇಕಾದರೆ ಭಗವದ್ಭಕ್ತರಲ್ಲಿ ಮನಸ್ಸನ್ನು ಇಡಬೇಕು. ಅವರಲ್ಲಿ ನಮ್ಮ ಸಹಚರ್ಯಗಳು, ನಮ್ಮ ದಿನನಿತ್ಯದ ಎಲ್ಲ ರೀತಿಯ ಚಟುವಟಿಕೆಗಳು ಅವರಲ್ಲಿ ಇರಬೇಕು. ಅದನ್ನೇ ಹೇಳ್ತಾರೆ, ಗುರುಗಳಲ್ಲಿ ನಾವು ಯಾಕೆ ಅವರ ಗುಲಾಮನಾಗಬೇಕು ಅಂತ. ಗುರುವಿನ ಗುಲಾಮನಾಗುವ ತನಕ ದೊರೆಯ ದಂಡ ಮುಕುತಿ ಎಂಬುದಾಗಿ ಯಾಕೆ ಹೇಳಿದ್ದಾರೆ ಅಂತಂದರೆ ಇದೇ ಪ್ರಧಾನವಾದ ಉದ್ದೇಶ. ಆ ಬಂಧದಿಂದಾಗಿ ನಾವು ಹೊರಗೆ ಬರಬೇಕಾದರೆ ಬಂಧರಹಿತರಾದವರು ಯಾರು, ಆ ಬಂಧರಹಿತರಾದವರಲ್ಲಿ ಶ್ರೇಷ್ಠರಾಗಿರ್ತಾರೋ. ಸಂಪೂರ್ಣವಾಗಿ ಬಂಧದಿಂದ ಹೊರಗೆ ಬರುವುದು ಬಹಳ ಕಷ್ಟ. ಹೆಜ್ಜೆಯಾಗಿ ಯಾರು ಮೇಲೆ ಬಂದಿರ್ತಾರೋ, ಬಂಧರಹಿತರಾಗಿರ್ತಾರೋ ಅವರ ಸಂಘವನ್ನು ನಾವು ಮಾಡಿದ್ವಿ ಅಂತಂದರೆ ಆಗ ನಾವು ಕೂಡ ಬಂಧರಹಿತರಾಗುವುದಕ್ಕೆ ಸಾಧ್ಯವಾಗ್ತದೆ. ಅಂದರೆ ಬಂಧವನ್ನು ಕಳೆದುಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ. ಈ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳು ಅಂತೇಳಿ 6 ವೈರಿಗಳು, ಅರಿಷಡ್ ವೈರಿಗಳು ಅಂತೇಳಿ ಕರೀತಾರೆ. ಅದರಲ್ಲಿ ಮುಳುಗಿದವರಲ್ಲಿ ನಾವು ಅನುರಕ್ತರಾಗಿರ್ತೇವೆ, ಅವರಲ್ಲಿ ಪ್ರೀತಿಯನ್ನು ಮಾಡ್ತಾ ಇರ್ತೇವೆ. ಆ ರೀತಿಯಾಗಿ ಮಾಡಬಾರದು. ಇವುಗಳನ್ನು ಬಿಟ್ಟಂತಹ ಗುರುಗಳು ಮೊದಲಾದವರಲ್ಲಿ ನಾವು ಪ್ರೀತಿಯನ್ನು ಮಾಡಬೇಕು, ಭಕ್ತಿಯನ್ನು ಮಾಡಬೇಕು. ಈ ರೀತಿಯಾಗಿ ಮಾಡಿದಾಗ ನಮ್ಮ ಮನಸ್ಸು ಶುದ್ಧವಾಗ್ತದೆ. ಆಗ ನಾವು ಭಗವಂತನಲ್ಲಿ ಮನಸ್ಸನ್ನಿಡುವುದಕ್ಕೆ ಆಗ್ತದೆ. ಮನಸ್ಸಿನಿಂದಾಗಿ ಒಳ್ಳೊಳ್ಳೆಯ ಚಿಂತನೆಗಳು ಬರ್ತದೆ. ಮನಸ್ಸಿನಲ್ಲಿ ಒಳ್ಳೆಯ ಚಿಂತನೆಗಳು ಬಂತು ಅಂದರೆ ನಮ್ಮ ಕ್ರಿಯೆಯಲ್ಲೂ ಕೂಡ ಆ ರೀತಿಯಾದಂಥ ಪರಿವರ್ತನೆಗಳು ಪ್ರಾರಂಭವಾಗ್ತದೆ. ಕಣ್ಣಿನಿಂದಾಗಿ ದೇವರ ದರ್ಶನವನ್ನೇ ಮಾಡುವುದಕ್ಕೆ ಪ್ರಯತ್ನ ಪಡ್ತೇವೆ, ಕಿವಿಯಿಂದಾಗಿ ದೇವರ ಚರಿತ್ರೆಯನ್ನು ಮಾತ್ರ ಕೇಳುವುದಕ್ಕೆ ಅಪೇಕ್ಷೆ ಪಡ್ತೇವೆ. ಹೀಗೆ ಎಲ್ಲ ಇಂದ್ರಿಯಗಳಿಂದಲೂ ಕೂಡ ಏನೇನು ಯೋಗ್ಯವಾದ ಕರ್ಮಗಳನ್ನು ಮಾಡಬಹುದೋ ಅವುಗಳನ್ನೇ ಮಾಡುವುದರಲ್ಲಿ ನಾವು ನಿರತರಾಗ್ತೇವೆ. ಆಗ ನಮಗೆ ಆ ಬಂಧದಿಂದಾಗಿ ಹೊರಗೆ ಬರುವುದಕ್ಕೆ ಸಾಧ್ಯ. ಎರಡೂ ಕಡೆಯೂ ತಿರುಗಬಹುದು. ಆ ಬಂಧ ಕೀಲಿಕೆ ಇದ್ದಂತೆ ಎಡಗಡೆಯೂ ಕೂಡ ತಿರುಗಬಹುದು, ಬಲಗಡೆಯೂ ಕೂಡ ತಿರುಗಬಹುದು. ಹೇಗೋ ಅದೇ ರೀತಿಯಾಗಿ ಮಧ್ಯದಲ್ಲಿ ನಾವು ಇದ್ದೇವೆ. ಭಗವಂತನ ಕಡೆ ಮನಸ್ಸನ್ನು ಮಾಡಿದಾಗ ಮಾತ್ರ ನಮಗೆ ಆ ಮೋಕ್ಷಕ್ಕೆ ಉಪಯೋಗಿಯಾದಂತಹ ಸಾಧನೆಗಳು, ಕ್ರಿಯೆಗಳು ನಮ್ಮಿಂದಾಗಿ ಆಗಿ ಭಗವಂತನ ಪ್ರಸಾದ ಅನುಗ್ರಹವಾಗಿ ಪ್ರಧಾನವಾದಂತಹ ಫಲ ಮೋಕ್ಷ ಎಂಬುದು ಆಗ್ತದೆ. ಅದಕ್ಕೋಸ್ಕರವಾಗಿ ಆ ಮೋಕ್ಷಕ್ಕೋಸ್ಕರವಾಗಿಯೇ ನಾವು ಪ್ರಯತ್ನವನ್ನು ಪಡಬೇಕೇ ಹೊರತು ಈ ಯಾವ ಕ್ಷಣಿಕವಾದಂಥ ಸುಖಕ್ಕೋಸ್ಕರವಾಗಿ ಪಡಬಾರದು. ಮೊದಲನೆಯ ಪ್ರಶ್ನೆ, ಆ ಪ್ರಕೃತಿ ಮತ್ತು ಪುರುಷನ ಬಗ್ಗೆ ತಿಳಿಸಿಕೊಡಿ ಎಂಬುದಾಗಿ. ಆ ಪ್ರಕೃತಿ ಮತ್ತು ಪುರುಷ ಎರಡೂ ಕೂಡ ಹೇಗಿದೆ ಅಂತಂದರೆ ಒಂದನ್ನು ಕೂಡ ಒಂದು ಬಿಟ್ಟಿರೋದಿಲ್ಲ. ಈ ಪ್ರಕೃತಿ ಯಾರು? ಪ್ರಕೃತಿ ಅಭಿಮಾನಿಯಾದಂತಹ ಲಕ್ಷ್ಮೀದೇವಿ. ಆ ಲಕ್ಷ್ಮೀದೇವಿ ತಾನು 3 ರೀತಿಯಾಗಿ ಆವಿರ್ಭೂತಳಾಗಿದ್ದಾಳೆ. ಸಾತ್ವಿಕ ರೂಪವಾಗಿ ಸತ್ವಗುಣ, ರಜೋಗುಣ, ತಮೋಗುಣ ಅಂತ ಹೇಳಿ 3 ಗುಣಗಳಿಂದಾಗಿ ತಾನು ಅಭಿವ್ಯಕ್ತಳಾಗಿದ್ದಾಳೆ. ಹೀಗೆ ಆದಂತಹ ಲಕ್ಷ್ಮೀದೇವಿ ಶ್ರೀ ಭೂದುರ್ಗಾ ರೂಪವಾಗಿ, ಶ್ರೀ ರೂಪದಿಂದಾಗಿ ಸತ್ವಗುಣಗಳಿಗೆ, ಶ್ರೀ ಭೂ ರೂಪದಿಂದಾಗಿ ಭೂಗುಣದ ಯಾವ ರಜೋಗುಣಕ್ಕೆ, ತಮೋಗುಣ ದುರ್ಗಾ ರೂಪವಾಗಿ ತಾನು ಸತ್ವ, ರಜೋಗುಣ, ತಮೋಗುಣಕ್ಕೆ ಅಭಿಮಾನಿಯಾಗಿ ತಾನಿದ್ದಾಳೆ. ಅದರಲ್ಲಿಯೂ ಕೂಡ ಒಂದೊಂದು ಗುಣಗಳಿಗೆ ಕೂಡ ಶುಕ್ಲ ರೂಪ, ರಕ್ತರೂಪ, ಅದರ ಗುಣಗಳನ್ನು ಕೂಡ ತಿಳಿಸ್ತಾ ಹೋಗ್ತಾರೆ. ನೀಲರೂಪ, ಈ ರೀತಿಯಾಗಿ ಅವುಗಳ ಗುಣಗಳನ್ನು ಕೂಡ ತಿಳಿಸ್ತಾರೆ.
ಅವುಗಳ ಸಂಬಂಧ ಎಂಬುದು, ಈ ಪ್ರಕೃತಿಯ ಸಂಬಂಧ ಎಂಬುದು ಈ ಪುರುಷನಿಗೆ ಇದೆ. ಮತ್ತೆ ಹೇಗೆ ಅದು ನಮಗೆ ಸರಿಯಾಗಿ ತಿಳಿಯುವುದು, ಆ ಎಲ್ಲದರ ಬಗ್ಗೆ ತಿಳಿಸಿಕೊಡಿ ಎಂಬುವಂತಹ ಪ್ರಧಾನವಾದ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾರೆ. ಮೊದಲಿಗೆ ಆ ಪ್ರಕೃತಿಯ ಮಧ್ಯದಲ್ಲಿ ನಾವಿದ್ದೇವೆ. ಆ ಭಗವಂತನೂ ಕೂಡ ನಮ್ಮಲ್ಲಿ ಇದ್ದಾನೆ. ಬಿಂಬರೂಪದಿಂದಾಗಿ ಭಗವಂತ ಇಲ್ಲಿ ಸನ್ನಿಹಿತನಾಗಿದ್ದಾನೆ. ಆ ಪ್ರಕೃತಿಯ ಮಧ್ಯದಲ್ಲಿ ನಾವಿದ್ದೇವೆ. ಇವುಗಳ ಭೇದವನ್ನು ತಿಳಿದುಕೊಳ್ಳುವಂತಹ ಕ್ರಮ ಹೇಗೆ ಅಂತಂದರೆ ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ಅದು ನಮಗೆ ಸುಲಭವಾಗಿ ಮೊದಲಿಗೆ ತಿಳಿಯುವುದಿಲ್ಲ. ಬಹಳವಾದಂತಹ ಪ್ರಯತ್ನವನ್ನು ಪಡಬೇಕು. ಪ್ರಯತ್ನವನ್ನು ಪಟ್ಟಾಗ ಅವುಗಳ ಬಗ್ಗೆ ಇರುವಂತಹ ಭೇದಗಳೆಲ್ಲವೂ ಕೂಡ ತಿಳಿಯ ಬರುತ್ತದೆ. ನಮ್ಮ ದೇಹದಲ್ಲಿಯೇನೇ ಜೀವನೂ ಇದ್ದಾನೆ, ಭಗವಂತನೂ ಇದ್ದಾನೆ. ಅವರಿಬ್ಬರಲ್ಲಿ ಭೇದ ಎಂಬುದು ನಮಗೆ ತಿಳಿಯುವಂತಹ ಕ್ರಮ ಹೇಗೆ? ಈ ರೀತಿಯಾದಂಥ ಅನೇಕ ಪ್ರಶ್ನೆಗಳು ಇಲ್ಲಿ ಬರ್ತದೆ. ಅವುಗಳನ್ನು ತಿಳಿಯುವಾಗ ಮೊದಲಿಗೆ ನಾವು ಆ ಭಗವಂತನ ಭಕ್ತರಲ್ಲಿರುವಂತಹ ವಿಶಿಷ್ಟ ಗುಣಗಳನ್ನು ತಿಳಿಬೇಕು. ಅವರು ಯಾವ ಕ್ರಮದಲ್ಲಿ ಸಾಧನೆಯನ್ನು ಮಾಡಿಕೊಂಡಿದ್ದಾರೆ. ಮೋಕ್ಷವನ್ನು ಪಡೆದವರು ಅನೇಕರಿದ್ದಾರೆ, ಮೋಕ್ಷಕ್ಕ ದಾರಿಯಲ್ಲಿದ್ದವರು ಅನೇಕರಿದ್ದಾರೆ. ಅಂತಹ ಸಾಧುಗಳು ಯಾವ ಕ್ರಮದಲ್ಲಿ ಹೋಗಿದ್ದಾರೆ ದೃಷ್ಟಾಂತ ಬೇಕಲ್ಲ ನಮಗೆ. ಇಲ್ಲಿಂದಾಗಿ ಮತ್ತೊಂದು ಊರಿಗೆ, ಮೈಸೂರಿಗೆ ಅಥವಾ ಬೆಂಗಳೂರಿಗೆ ಮತ್ತೊಂದು ಊರಿಗೆ ಹೋಗುವುದಕ್ಕೆ ದಾರಿ ಯಾವುದು ಅಂತಂದರೆ, ಈ ಮಾರ್ಗದಲ್ಲಿ ಹೋದರೆ ನಾವು ಮೈಸೂರಿಗೆ ಹೋಗ್ತೇವೆ, ಚಿತ್ರದುರ್ಗಕ್ಕೆ ಹೋಗ್ತೇವೆ, ಹೈದರಾಬಾದಿಗೆ ಹೋಗ್ತೇವೆ ಅಂತ ಹೇಳಿ ನಮಗೆ ಒಂದು ಜ್ಞಾನ ಎಂಬುದಾಗ್ತದೆ. ಆ ರೀತಿಯಾಗಿ ಆ ದಾರಿಯ ಬಗ್ಗೆ ನಾವು ತಿಳ್ಕೋಬೇಕಾದ್ರೆ ಆ ದಾರಿಯಲ್ಲಿ ಮೊದಲಿಗೆ ಯಾರಾದರೂ ಕೂಡ ಹೋಗಿರಬೇಕು. ಯಾರಾದರೂ ಹೋಗಿದ್ರು ಅಂತಂದರೆ ಈ ದಾರಿಯಲ್ಲಿ ಹೋಗಬೇಕು ಎಂಬುದಾಗಿ ಅವರು ತಿಳಿಸಿಕೊಟ್ಟಿರ್ತಾರೆ. ಆ ದಾರಿಯಲ್ಲಿ ನಾವು ನಡೆದುಕೊಂಡು ಹೋಗ್ತೇವೆ. ಇದು ಕ್ರಮ. ಹಾಗೆ ಈ ಮೋಕ್ಷಕ್ಕೆ ಹೋದವರು ಯಾವ ಕ್ರಮದಲ್ಲಿ ಹೋಗಿದ್ದಾರೆ, ಏನು ಸಾಧನೆಯನ್ನು ಮಾಡ್ಕೊಂಡು ಹೋಗಿದ್ದಾರೆ, ಆ ದಾರಿಯನ್ನು ನಮಗೆ ತಿಳಿಸಿಕೊಡಿ. ಆ ಸಾಧುಗಳು ನಡೆದುಕೊಂಡಂತಹ ಕ್ರಮ ಹೇಗೆ, ಆ ಸಾಧುಗಳ ಲಕ್ಷಣ ಏನು ಅಂತಂದರೆ ಅವುಗಳನ್ನು ತಿಳಿಸ್ತಾರೆ. ಅವುಗಳನ್ನು ತಿಳಿದುಕೊಂಡ್ರೆ ಆ ಸಾಧುಗಳು ಯಾವ ರೀತಿಯ ಚಿಂತನೆಯನ್ನು ಮಾಡಿಕೊಂಡು ಈ ಪ್ರಕೃತಿಯ ಬಗ್ಗೆ, ಪುರುಷನ ಬಗ್ಗೆ ಎಲ್ಲವನ್ನು ಕೂಡ ತಿಳಿಯುವುದಕ್ಕೆ ನಮಗೆ ಸಾಧ್ಯವಾಗ್ತದೆ. ಮುಖ್ಯವಾಗಿ ಕಪಿಲರೂಪಿ ಭಗವಂತ ತಾನು ಈ ಸಾಂಖ್ಯ ಯೋಗವನ್ನು ತಿಳಿಸಿಕೊಡ್ತಾ ಇದ್ದಾನೆ. ಈ ಪ್ರಕೃತಿಯ ಬಗ್ಗೆ ಇಲ್ಲಿ ಒಂದು ವಿಶೇಷವಾದಂಥ ವಿಷಯ ಏನು ಅಂತಂದರೆ, ಕಪಿಲ ಅಂತ ಹೇಳಿ ಭಗವಂತನ ಒಂದು ರೂಪ, ಈಗ ದೇವಹೂತಿ ಉಪದೇಶವನ್ನು ಮಾಡ್ತಾ ಇರುವಂತಹ ರೂಪ. ಮತ್ತೊಂದು ಕಪಿಲ ಅಂತ ಹೇಳಿ ಒಬ್ಬ ಮುನಿ. ಇವರಲ್ಲಿರುವಂತಹ ವ್ಯತ್ಯಾಸವೇನು ಅಂತಂದರೆ, ಕಪಿಲರೂಪಿ ಭಗವಂತ ಪ್ರಕೃತಿಗೆ ಮುಖ್ಯವಾಗಿ ಭಗವಂತನೇ ಕಾರಣ ಎಂಬುವಂತಹ ತತ್ವವನ್ನು ಉಪದೇಶವನ್ನು ಮಾಡಿದವರು, ಈಗ ದೇವಹೂತಿಗೆ ಮಾಡಿದಂತಹ ಭಗವಂತ. ಆದರೆ ಇವನು ಸೇಶ್ವರವಾದಿ, ಅಂದರೆ ಭಗವಂತನೇ ಮುಖ್ಯ, ಭಗವಂತನಿಂದಾಗಿ ಪ್ರಕೃತಿಯಲ್ಲಿ ಈ ರೀತಿಯಾದಂಥ ಕ್ರಿಯೆಗಳೆಲ್ಲವೂ ಕೂಡ ನಡೀತಾ ಇದೆ ಅಂತ ತಿಳಿಸಿಕೊಟ್ಟವನು. ಆದರೆ ನಿರೀಶ್ವರವಾದಿಯಂತಹ ಮತ್ತೊಬ್ಬ ಕಪಿಲ ಮುನಿ, ಅವರು ಮಾಡಿದಂತಹ ವಿಷಯ ಏನು ಅಂತಂದರೆ, ಪ್ರಕೃತಿಯೇ ಮುಖ್ಯ, ಪ್ರಕೃತಿಯಿಂದಲೇ ನಡೀತಾ ಇರೋದೆಲ್ಲವೂ ಕೂಡ. ಅದಕ್ಕೆ ಕಾರಣ, ಮುಖ್ಯ ಕಾರಣ ಭಗವಂತ, ಈ ರೀತಿಯಾದಂಥ ವಿಷಯಗಳಿಲ್ಲ. ಭಗವಂತನು ಎಂಬುವಂತಹ ವಿಷಯವನ್ನೇ ಬಿಟ್ಟು ಕೇವಲ ಪ್ರಕೃತಿಯಿಂದಲೇ ನಡೀತಾ ಇರೋದು ಒಂದು ತತ್ವವಿದೆ. ಅವರು ಒಂದು ಕ್ರಮ, ಪ್ರಕೃತಿಯೇ ಮುಖ್ಯ ಕಾರಣ ಎಂಬುದಾಗಿ ನಂಬುವಂಥವರು. ದೇವರನ್ನು ಅಂಬದೇನೆ ಪ್ರಕೃತಿಯೇ ಮುಖ್ಯ ಕಾರಣ ಅಂತ ಹೇಳಿ ನಂಬ್ತಾರೆ. ಈ ರೀತಿಯಾದಂತಹ ತಿಳಿಸುವವರು ಅನೇಕರಿದ್ದಾರೆ. ಹೀಗಿರುವಾಗ ನಮಗೆ ಸರಿಯಾಗಿ ಜ್ಞಾನವನ್ನು ಮಾಡ್ಕೋಬೇಕಾದರೆ ಅದನ್ನು ಸರಿಯಾದ ದಾರಿಯಲ್ಲಿ ಹೋಗಬೇಕು. ಅದಕ್ಕೋಸ್ಕರವಾಗಿ ಮೊದಲಿಗೆ ಸಾಧುಗಳ ಲಕ್ಷಣವನ್ನು ತಿಳಿಸ್ತಾ ಹೋಗ್ತಾರೆ. ತಿತಿಕ್ಷವಃ ಕಾರುಣಿಕಾಃ ಸುಹೃದಃ ಸರ್ವದೇಹಿನಾಂ ಅಜಾತ ಶತ್ರವಃ ಶಾಂತಾಃ ಸಾಧವಃ ಸಾಧುಭೂಷಣಾಃ. ಹೇಗಿರ್ತಾರವರು ಅಂತಂದರೆ ಅದನ್ನು ಹೇಳ್ತಾರೆ. ಅವರು ಮೊದಲಿಗೆ ಅತಿಯಾದಂಥ ಸ್ನೇಹ ಪ್ರೀತಿಯನ್ನು ನಾವು ಏನು ಮಾಡ್ತೇವೋ ಸಂಪೂರ್ಣವಾಗಿ ನನ್ನವರು ಅಂತ ಅವರಲ್ಲೇನೆ ಸಂಪೂರ್ಣ ನಿರತರಾಗಿರ್ತೇವೆ, ಅಂತಹದನ್ನು ಮೊದಲಿಗೆ ಬಿಡ್ತಾರೆ ಅವರು. ವೈರಾಗ್ಯ, ಅತಿಯಾದಂತಹ ಸ್ನೇಹ ಪ್ರೀತಿ, ಅದನ್ನು ಮೊದಲಿಗೆ ಬಿಡಬೇಕು. ಯಾಕೆ ಬಿಡಬೇಕು ಅಂತಂದರೆ, ಯಾರೂ ಕೂಡ ನಿತ್ಯರಲ್ಲ. ಯಾಕೆಂದರೆ ಜೀವ ನಿತ್ಯ, ಆದರೆ ಆ ದೇಹದ ಸಂಬಂಧವನ್ನು ಹೊಂದಿದಾಗ ಒಬ್ಬ ವ್ಯಕ್ತಿ ಅವನು ಪುರುಷನಾಗಿಯೋ ಸ್ತ್ರೀಯಾಗಿಯೋ ಜೀವನವನ್ನು ಪ್ರಾರಂಭವನ್ನು ಮಾಡ್ತಾನೆ. ಆದರೆ
ಆ ದೇಹದ ಸಂಬಂಧವನ್ನು ಬಿಟ್ಟ ಮೇಲೆ ಜೀವನಿಗೂ ಆ ದೇಹಕ್ಕೂ ಸಂಬಂಧ ಇಲ್ಲದೇನೆ ಜೀವ ಮತ್ತೊಂದು ದೇಹವನ್ನು ಪ್ರವೇಶವನ್ನು ಮಾಡ್ತಾನೆ. ಆದರೆ ಈ ದೇಹ ಸುಟ್ಟು ಹೋಗ್ತದೆಯೋ ಅದು ಮಣ್ಣಲ್ಲಿ ಹೋಗ್ತದೆಯೋ ಅದು ಹೋಗಿಬಿಡುತ್ತದೆ. ಆದರೆ ಜೀವ ಮಾತ್ರ ಹಾಗೆ ಅಲ್ಲ. ಪೂರ್ವದಲ್ಲಿ ಬಂದಿದ್ದು ಯಾವುದೋ ದೇಹವನ್ನು ಸೇರಿದ್ದ, ಅದನ್ನು ಮುಗಿದ ಮೇಲೆ ಮತ್ತೊಂದು ದೇಹವನ್ನು ಸೇರಿದ. ಈ ದೇಹದಲ್ಲಿ ಇರುವಂತಹ ಕಾಲದವರೆಗೂ ಆ ದೇಹದಲ್ಲಿ ಇದ್ದ, ನಂತರದಲ್ಲಿ ಆ ದೇಹವನ್ನು ಬಿಟ್ಟು ಮತ್ತೊಂದು ದೇಹಕ್ಕೆ ಪ್ರವೇಶವನ್ನು ಮಾಡಿದ. ಹಾಗೇ ಹೊರತು ಜೀವನಿಗೆ ಎಂದಿಗೂ ಕೂಡ ನಾಶ ಎಂಬುದಿಲ್ಲ. ನಾಶ ಇಲ್ಲದೆ ಇರುವಂಥ ಜೀವನ ಬಗ್ಗೆ ನಾವು ವಿಚಾರವನ್ನು ಮಾಡಬೇಕೇ ಹೊರತು ನಶ್ವರವಾದಂತಹ ಸ್ವಲ್ಪ ದಿನಗಳು ಇರುವಂತಹ ದೇಹ ಸಂಬಂಧ ಹೊಂದಿದಂತಹ ದೇಹದಲ್ಲಿ ಸಂಪೂರ್ಣವಾಗಿ ಅಭಿಮಾನವನ್ನು ಮಾಡುತ್ತಾ ಅತಿಯಾದಂತಹ ಸ್ನೇಹವನ್ನು ನಾವು ಮಾಡಬಾರದು ಎಂಬುದನ್ನು ತಿಳಿಸಿಕೊಡ್ತಾ ಇದ್ದಾರೆ. ನಮಗೆ ಮೋಕ್ಷಕ್ಕೆ ದಾರಿಯಾಗಬೇಕಾದರೆ ದೇಹದ ಸಂಬಂಧವನ್ನು ನಾವು ಕಮ್ಮಿಯನ್ನು ಮಾಡಬೇಕು. ಇದರಿಗೆ ನಮ್ಮ ದೇಹದ ಸಂಬಂಧವನ್ನು ಮೊದಲಿಗೆ ನಾವು ಕಮ್ಮಿ ಮಾಡಬೇಕು. ನಂತರದಲ್ಲಿ ನನ್ನವರು, ನನ್ನ ತಮ್ಮಂದಿರು, ನನ್ನ ಅಣ್ಣಂದಿರು ಅಂತ ಏನು ಒಂದು ದೇಹದ ಸಂಬಂಧವನ್ನು ನಾವು ಇಟ್ಕೊಂತೀವೋ ಅದನ್ನು ಕಡಿಮೆಯನ್ನು ಮಾಡ್ತಾ ಬರಬೇಕು. ಅದಕ್ಕೆ ಅತಿಯಾದಂಥ ಸ್ನೇಹ, ಆ ಸ್ನೇಹವನ್ನು ಕಮ್ಮಿ ಮಾಡಿದರೆ ಮಾತ್ರ ಅದು ಸಾಧ್ಯ, ಮೋಕ್ಷಕ್ಕೆ ಉಪಯೋಗಿ ಆಗ್ತದೆ, ದಾರಿ ಆಗ್ತದೆ. ಆ ಸಂಬಂಧದಲ್ಲೇನೇ ನಿರತರಾಗಿದ್ವಿ ಅಂತಂದರೆ ಹೊರಗೆ ಬರುವುದಕ್ಕೆ ಸಾಧ್ಯವಿಲ್ಲ. ಜಡಭರತನ ಚರಿತ್ರೆಯಲ್ಲೂ ಕೂಡ ನಾವು ಕೇಳ್ತೀವಿ, ಭಾಗವತದಲ್ಲೇನೆ ಮೊದಲಿಗೆ ಸಂಪೂರ್ಣವಾಗಿ ವಿಶಿಷ್ಟವಾದಂತಹ ಜ್ಞಾನವನ್ನು ಪಡೆದವರು, ನಂತರದಲ್ಲಿ ಒಮ್ಮೆ ಆಪತ್ತಿನಲ್ಲಿರುವಂತಹ ಜಿಂಕೆಯನ್ನು ನೋಡಿದರು, ಆ ಮರಿಯನ್ನ ರಕ್ಷಣೆಯನ್ನು ಮಾಡಿದರು, ಅದನ್ನೇ ರಕ್ಷಣೆಯನ್ನು ಮಾಡ್ತಾ ಬಂದರು, ಅದನ್ನು ಸಲುಹಿತಾ ಬಂದರು. ಹೋಗ್ತಾ ಸ್ವಲ್ಪ ದಿನಗಳು ಅತ್ತ ಕಡೆಯಲ್ಲಿ ಅದು ಆಟ ಆಡ್ತಾ ಇತ್ತು, ಇವರು ತಪಸ್ಸನ್ನ ಪಾರಾಯಣವನ್ನು ಜಪತಪಾದಿಗಳನ್ನು ಮಾಡ್ತಾ ಇದ್ರು. ಹೋಗ್ತಾ ಆ ಜಿಂಕೆ ಮರಿ ಎಲ್ಲಿ ಹೋಗ್ತಾ ಇದೆ ಎಂಬ ಮನಸ್ಸು ಆ ಕಡೆ ಹೋಗೋದಕ್ಕೆ ಪ್ರಾರಂಭವಾಯಿತು. ನೋಡಿ, ನಮ್ಮ ಮನಸ್ಸು ಅಷ್ಟೇ. ಮತ್ತೊಬ್ಬರ ಕಡೆ ನಾವು ದೇವರ ಚಿಂತನೆಯನ್ನು ಮಾಡುವಾಗ ಮತ್ತೊಂದು ಕಡೆ ಹೋಯ್ತು ಅಂತಂದರೆ ನಾವು ಮಾಡುವ ಕೆಲಸ ವ್ಯರ್ಥವಾಯಿತು, ಹೋಯ್ತು ಅಂತಲೇ ಅರ್ಥ. ಯಾಕೆ ಅಂತಂದರೆ ನಾವು ಮಾಡುವಂತಹ ಕೆಲಸದಲ್ಲಿ ನಮ್ಮ ಮನಸ್ಸು ಎಷ್ಟು ಅಲ್ಲಿ ಇದೆ, ನಿರತವಾಗಿದೆ ಎಂಬುದು ಬಹಳ ಮುಖ್ಯವಾಗ್ತದೆ. ನಾವು ಒಂದು ತಾಸು ಕುಳಿತುಕೊಂಡು ದೇವರ ಪೂಜೆಯನ್ನು ಮಾಡಿದೆ ಎನ್ನುವುದು ಎಷ್ಟು ಮುಖ್ಯವೋ, ಆ ಒಂದು ತಾಸಿನ ಪರ್ಯಂತರವಾಗಿ ನಮ್ಮ ಮನಸ್ಸು ಅಲ್ಲಿ ಎಷ್ಟು ಹೊತ್ತು ಇತ್ತು ಎಂಬುದು ಕೂಡ ಬಹಳ ಮುಖ್ಯವಾದದ್ದು. ನಾವು ಅತಿಯಾದ ಸ್ನೇಹವನ್ನು ಮಾಡ್ತಾ ಅವರು ಏನು ಮಾಡ್ತಾ ಇದ್ದಾರೆ, ಇವರು ಏನು ಮಾಡ್ತಾ ಇದ್ದಾರೆ ಅಂತೇಳಿ ನಮ್ಮ ಮನಸ್ಸನ್ನು ಬೇರೆ ಕಡೆ ಹರಿಯುವುದಕ್ಕೆ ಬಿಟ್ಟರೆ ನಾವು ಮಾಡಿದಂತಹ ಪೂಜೆ ಎಂಬುದು ಸಫಲವಾಗುವುದಿಲ್ಲ, ನಿಷ್ಫಲವಾಗಿ ಹೋಗ್ತದೆ, ಅಂದರೆ ವ್ಯರ್ಥವಾಗಿ ಹೋಗ್ತದೆ. ಅದರ ಫಲವನ್ನು ನಾವು ಪಡೆಯುವುದಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಒಂದು ತಾಸಿನಲ್ಲಿ ಒಂದು ನಿಮಿಷವಾದರೂ ಕೂಡ ದೇಹ ಮನಸ್ಸು ಎರಡೂ ಕೂಡ ದೇವರಲ್ಲಿ ಇತ್ತು ಅಂದರೆ ಆ ಒಂದು ನಿಮಿಷದ ಸಂಪೂರ್ಣವಾದ ಫಲವನ್ನು ನಾವು ಪಡೆಯುವುದಕ್ಕೆ ಸಾಧ್ಯ. ಅಷ್ಟೇ ಹೊರತು ಉಳಿದಂತಹ 59 ನಿಮಿಷಗಳಿರ್ತದೋ ಅವುಗಳ ಫಲವನ್ನು ನಾವು ಪಡೆಯುವುದಕ್ಕೆ ಸಾಧ್ಯವಿಲ್ಲ. ಇದು ಮುಖ್ಯವಾದದ್ದು. ಅದು ಹೋಗಿ ಸರಿಯಾದ ಕ್ರಮದಲ್ಲಿ ಫಲ ಸಿಗಬೇಕಾದರೆ ನಾವು ಮೊದಲಿಗೆ ಮಾಡಬೇಕಾದದ್ದು ಅತಿಯಾದ ಸ್ನೇಹವನ್ನು ಬಿಡಬೇಕು. ಸ್ನೇಹವನ್ನು ಬಿಟ್ಟರೆ ಮಾತ್ರ ಅದನ್ನು ಪಡೆಯುವುದಕ್ಕೆ ಸಾಧ್ಯ. ಅದನ್ನು ತಿಳಿಸಿ ಮುಂದೆ ಈ ರೀತಿಯಾಗಿ ಮಾಡ್ತಾ ತಿತಿಕ್ಷವಃ ಅನೇಕ ರೀತಿಯಾದಂಥ ಲಕ್ಷಣಗಳನ್ನು ಅವರ ಬಗ್ಗೆ ತಿಳಿಸ್ತಾ ಇದ್ದಾರೆ. ಅವರು ಹೇಗಿರ್ತಾರೆ ಅಂತಂದರೆ, ಮತ್ತೊಬ್ಬರು ಮಾಡುವಂತಹ ಅಪರಾಧಗಳು, ಏನೋ ಒಂದು ಅಪರಾಧವನ್ನು ಮಾಡಿರ್ತಾರೆ ನಮ್ಮವರು ತಮ್ಮವರು, ಅವುಗಳ ಬಗ್ಗೆ ನಮಗೆ ಸಹನೆ ಇರಬೇಕು. ಅವರು ತಪ್ಪು ಮಾಡಿದ್ದಾರಲ್ಲ, ಹೋಗಲಿ ಬಿಡು ಅಂತ ಹೇಳಿ ಅದ್ರ ಬಗ್ಗೆ ಬಿಟ್ಟು ಬಿಡಬೇಕು. ಅವರು ಉತ್ತಮರು, ಯೋಗ್ಯರಾಗಿರ್ತಾರೆ. ಕೆಲವರು ಅವರು ಏನೋ ಒಂದು ಸಂದರ್ಭದಲ್ಲಿ ತಪ್ಪನ್ನು ಮಾಡಿರ್ತಾರೆ, ಅಥವಾ ನಮಗಿಂತ ಸಣ್ಣವರು ಇರ್ತಾರೆ, ಅವರು ಮಾಡಿದ ಕೆಲವೊಮ್ಮೆ ತಪ್ಪನ್ನು ಮಾಡಿರ್ತಾರೆ. ಆ ಸಹನೆ ಬುದ್ಧಿ ಎಂಬುದು ನಮಗೆ ಮುಖ್ಯ ಎಂಬುದು ಜೀವನದಲ್ಲಿ. ಯಾರೋ ಏನೋ ಒಂದು ತಕ್ಷಣದಲ್ಲಿಯೇ ಆ ಸಿಟ್ಟನ್ನು ತೋರಿಸುವುದು, ಸಿಟ್ಟನ್ನು ತೋರಿಸಿ ಅದಕ್ಕೆ ಅನೇಕ ರೀತಿಯಾದ ಪ್ರಯೋಗಗಳನ್ನು ಮಾಡುವುದು, ಇದರಿಂದ ಪ್ರಯೋಜನವಾಗುವುದಿಲ್ಲ. ತಿತಿಕ್ಷವಃ ಶಾಂತವಾದಂತಹ ಸ್ವರೂಪ ಇರಬೇಕು. ಹಾಗೆ ಆ ತಿತಿಕ್ಷವಾದಂತಹ ಗುಣ ಎಂಬುದು ಬಹಳ ಮುಖ್ಯ. ಕಾರುಣಿಕಾಹ, ಕರುಣೆ ಬಹಳ ಮುಖ್ಯವಾದದ್ದು. ಮತ್ತೊಂದು ಕರುಣೆ, ಅನೇಕ ರೀತಿಯಾದಂತಹ ಸಣ್ಣವರಲ್ಲಿ, ಬಡವರಲ್ಲಿ, ಅಥವಾ ಯಾರೋ ಮತ್ತೊಬ್ಬರಲ್ಲಿ ಕರುಣೆಯನ್ನು ಮಾಡುವುದು ಬಹಳ ಮುಖ್ಯ ಅಂತ ಹೇಳಿ ಅವರಲ್ಲೇ ಸಂಪೂರ್ಣವಾಗಿ ಮನಸ್ಸಿಡುವುದಲ್ಲ, ಕರುಣೆಯನ್ನು ಮಾಡಬೇಕು. ಹಾಗೇನಿ ಜಡಭರತರ ಚರಿತ್ರೆಯಲ್ಲಿ ಕೇಳ್ತಾ ಇದ್ವಿ,
ಕರುಣೆಯನ್ನು ಮಾಡಬೇಕು, ಅವಶ್ಯವಾಗಿ ಮಾಡಲೇಬೇಕು. ಮಾಡಬಾರದು ಅಂತ ಹೇಳಿಲ್ಲ, ಸಾಧುಗಳ ಲಕ್ಷಣ ಅದು. ಕಾರುಣಿಕಾಹ. ಆದರೆ ಅದೇ ಅತಿಯಾದರೆ ವಿಷವಾಗುತ್ತದೆ ಅಲ್ವಾ? ಹಾಗೇನೆ ನಾವು ಹೆಚ್ಚಿನವಾದಂತಹ ಕರುಣೆಯನ್ನು ಮಾಡುವುದಲ್ಲ, ಎಷ್ಟು ಮಾಡಬೇಕು ಅಷ್ಟನ್ನು ಇರಬೇಕು, ಒಟ್ಟು ಯಾವುದೂ ಕೂಡ ಮೀರಿ ಹೋಗಬಾರದು ಅಂತಹ ಗುಣವನ್ನು ತಿಳಿಸ್ತಾ ಇದ್ದಾರೆ. ಅವರು ಕೂಡ ಒಂದು ಹೆಜ್ಜೆ ಮೇಲೆ ಬಂದಿದ್ದರು, ಆ ಪ್ರೀತಿ ಮಾಡ್ತಾ ಇದ್ರು, ಸರಿಯಾಗಿತ್ತು. ಆದರೆ ಹೋಗ್ತಾ ಹೋಗ್ತಾ ಸಂಪೂರ್ಣವಾಗಿ ಅದರಲ್ಲೇ ನಿರತರಾಗಿ ಜಿಂಕೆಯಲ್ಲೇನೆ ಮಾಡುವಂತಹ ಪೂಜಾದಿಗಳನ್ನು ಬಿಟ್ಟರು, ಸ್ನಾನಾದಿಗಳನ್ನು ಬಿಟ್ಟರು, ಎಲ್ಲವನ್ನೂ ಕೂಡ ಬಿಟ್ಟು ಅವರಲ್ಲೇನೆ ನಿರತರಾದರು. ಕೊನೆಯಲ್ಲಿ ಅದರ ಸ್ಮರಣೆಯೇ ಕೊನೆಯಲ್ಲಿ ಬರುವಂತಹ ಪರಿಸ್ಥಿತಿ ಬಂದು ಕುಳಿತುಕೊಂತು ನೋಡಿ. ಅದಕ್ಕೋಸ್ಕರವಾಗಿ ನಾವು ಅತಿಯಾದಂತಹ ಸ್ನೇಹವನ್ನು ಬಿಡಬೇಕು, ಕರುಣೆಯನ್ನು ಮಾಡಬೇಕು. ಆದರೆ ಎಷ್ಟುವನ್ನು ಮಾಡಬೇಕು ಅಷ್ಟನ್ನು ಮಾತ್ರ ಮಾಡಬೇಕು. ನಮಗೆ ಹಾನಿಯಾಗುವ ರೀತಿಯಾಗಿ ಯಾವುದನ್ನು ಕೂಡ ಮಾಡಬಾರದು. ಸುಹೃದಃ ಸುಹೃತ್, ಗೆಳೆತನ, ಪ್ರೀತಿಯನ್ನು ಮಾಡಬೇಕು. ಅಂತಹ ವಿಶಿಷ್ಟವಾದ ಗುಣ ಇರಬೇಕು. ಏನು ಸುಹೃತ್ ಅಂತಂದರೆ ಅದನ್ನು ಹೇಳ್ತಾರೆ, ನಮ್ಮ ಗೆಳೆಯರಿರ್ತಾರೆ, ಅವರು ನಮಗೆ ಕೇಳುವುದಲ್ಲ, ಈ ರೀತಿಯಾಗಿ ಸಹಾಯವಾಗಬೇಕಾಗಿದೆ ಅಂತ ಹೇಳಿ ಅವರು ಕೇಳದೇನೆ ನಾವು ಅವರಿಗೆ ಅಪೇಕ್ಷಿತವಾದದ್ದನ್ನು ಸಹಾಯವನ್ನು ಮಾಡುವುದಕ್ಕೆ ಅವರಿಗೆ ಸುಹೃತ್ ಅಂತ ಕರೀತಾರೆ. ಗೀತೆಯಲ್ಲಿ ಬರುತ್ತೆ, ಸುಹೃರ್ ಮಿತ್ರ ಉದಾಸೀನಃ ರೀತಿಯ ಶ್ಲೋಕಗಳು ಬರ್ತದೆ. ಅಲ್ಲಿ ಸುಹೃತ್ ಶಬ್ದ ಕೇಳುವಾಗ ಇದೇ ಅರ್ಥವನ್ನು ಚಿಂತನೆಯನ್ನು ಮಾಡ್ತಾರೆ. ನಾವು ಕೇಳದೇನೆ ಯಾರು ನಮಗೆ ಸಹಾಯವನ್ನು ಮಾಡ್ತಾರೋ, ಯೋಗ್ಯವಾದದ್ದನ್ನು ಮಾತ್ರ, ಏನೋ ಕುಡಿಯುವುದಕ್ಕೆ ಸೇದುವುದಕ್ಕೆ ಸಹಾಯ ಮಾಡುವುದಲ್ಲ, ನಮ್ಮ ಮೋಕ್ಷಕ್ಕೆ ಉಪಯೋಗವಾದ ದಾರಿಗೆ ಯಾರು ನಮಗೆ ಸಹಾಯವನ್ನು ಮಾಡ್ತಾರೋ ಅವರು ಸುಹೃತ್ ಎಂಬುದಾಗಿ ಕರೀತಾರೆ. ಅಂಥವರು ನಮಗೆ ಯಾರು ಸುಹೃತ್ ಅಂದರೆ ಭಗವಂತ ನಮಗೆ ಒಳ್ಳೆಯ ದಾರಿಯಲ್ಲೇ ಸದಾ ಕರ್ಕೊಂಡು ಹೋಗ್ತಾ ಇರ್ತಾನೆ. ಆದರೆ ಮತ್ತೆ ನಾವು ಕರ್ಮದ ಅನುಸಾರವಾಗಿ ಮತ್ತೊಂದು ದಾರಿಗೆ ನಾವು ಹೋಗ್ಬಿಡ್ತೇವೆ. ಅದಕ್ಕೆ ಭಗವಂತನಿಗೆ ಸುಲಭ ಸುರತ ಸೂಕ್ಷ್ಮ ಸುಭೋಜ ಸುಖದ ಸುರತ ಅಂತ ಹೇಳಿ ಸುಹೃತ್ ಅಂತ ಹೇಳಿ ಭಗವಂತನಿಗೆ ಕರೀತಾರೆ. ಅಂತಹ ಭಗವಂತ ಅವನು ಹೇಗಿರ್ತಾನೆ ಅಂತಂದರೆ ಸರ್ವದೇಹಿನಾಂ ಸುಹೃತ್, ಎಲ್ಲರಲ್ಲಿಯೂ ಕೂಡ ಪ್ರೀತಿಯನ್ನು ಮಾಡ್ತಾ ಇರ್ತಾನೆ. ಅಂತಹವರು ಈ ಸಾಧುಗಳು ಅಷ್ಟೇ, ಎಲ್ಲರಲ್ಲಿಯೂ ಕೂಡ ಪ್ರೀತಿಯನ್ನು ಮಾಡ್ತಾರೆ. ಎಷ್ಟು ಮಾಡಬೇಕು ಅಷ್ಟನ್ನು ಮಾತ್ರ ಮಾಡ್ತಾ ಇರ್ತಾರೆ. ಅಜಾತ ಶತ್ರವಾಹ, ಯಾರ ಮೇಲೂ ಶತ್ರುತ್ವವನ್ನು ಬೆಳೆಸ್ಕೊಂಡಿರೋದಿಲ್ಲ. ಧರ್ಮರಾಜ ಆ ರೀತಿಯಾಗಿದ್ದ, ಯಾರ ಮೇಲೂ ಶತ್ರುತ್ವವನ್ನು ಬೆಳೆಸ್ಕೊಂಡಿರಲಿಲ್ಲ. ಶಾಂತಹ, ಶಾಂತ ಸ್ವರೂಪವುಳ್ಳವನಾಗಿರಬೇಕು. ಸಾಧು ರೀತಿಯಾದಂತಹ ಸಾಧು ಸ್ವಭಾವ ಆಗಿರಬೇಕು. ಯಾವಾಗಲೂ ಕೂಡ ಜಗಳವನ್ನು ಆಡುವುದು, ಕಿರ್ಚಾಡುವುದು, ಕೂಗಾಡುವುದು, ಮನಸ್ಸಿನಲ್ಲಿ ಕೆಟ್ಟ ವಿಚಾರಗಳನ್ನು ಮಾಡಬಾರದು. ಈ ರೀತಿಯಾದಂತಹ ಯಾರಿರ್ತಾರೋ ಅವರು ಸಾಧುಭೂಷಣ, ಸಾಧುಗಳು ಅಂತ ಹೇಳ್ತಾರೆ. ಅವರ ಲಕ್ಷಣ ಈ ರೀತಿಯಾಗಿದೆ ಎಂಬುದಾಗಿ ತಿಳಿಸಿ ಹೀಗೇನೆ ಮಾಡ್ತಾ, ಮಯ್ಯನನ್ನೇನ, ಇಷ್ಟೇ ಮಾಡುವುದು ಮುಖ್ಯ ಅಲ್ಲ, ಮಯ್ಯನನ್ನೇನ ಭಾವೇನ ಭಕ್ತಿಂ ಕುರುವಂತೆಯೇ ದೃಢ, ನನ್ನಲ್ಲಿ ಅಚಲವಾದಂತಹ ಭಕ್ತಿಯನ್ನು ಮಾಡ್ತಾ ಇರಬೇಕು. ಯಾವುದೋ ಒಂದು ಸಮಯದಲ್ಲಿ ಮಾಡುವುದು, ಮತ್ತೊಂದು ಸಮಯದಲ್ಲಿ ಬಿಡುವುದು, ಈ ರೀತಿಯಾಗಿ ಅಲ್ಲ. ಅಚಲವಾದಂತಹ ಭಕ್ತಿಯನ್ನು ಯಾರು ಮಾಡ್ತಾ ಇರ್ತಾರೋ ಅವರು ನನ್ನ ಭಕ್ತರಾಗ್ತಾರೆ, ಅವರು ಪ್ರಧಾನವಾದಂತಹ ಸಾಧುಗಳು ಎಂಬುದಾಗಿ ತಿಳಿಸಿ ಈ ರೀತಿಯಾದಂಥ ಗುಣಗಳು ಇರಬೇಕು. ಆ ಗುಣಗಳನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಂಡಾಗ ನಾವು ಆ ಮೋಕ್ಷಕ್ಕೆ ದಾರಿಯನ್ನು ತಲುಪುವುದಕ್ಕೆ ಸಾಧ್ಯವಾಗ್ತದೆ. ಆ ಪ್ರಕೃತಿಯಲ್ಲಿರುವಂತಹ, ಪ್ರಕೃತಿಗೂ ಪುರುಷನಿಗಿರುವಂತಹ ಭೇದಗಳ ಬಗ್ಗೆ ತಿಳಿಯುವುದಕ್ಕೆ ಪ್ರಾರಂಭವಾಗ್ತದೆ. ಹೀಗೆ ಮದಾಶ್ರಯಾ ಕಥಾಮೃಷ್ಟಾ ಶೃಣ್ವಂತಿ ಕದಂತಿ ಕಥಯಂತಿ ಚ ತಪಂತಿ ವಿವಿಧಾಹ ತಾಪಾಹ ನೈಕಾತ್ಮ ಗತಚೇತಸಃ. ವಿಶೇಷವಾಗಿ ಭಗವಂತನ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಇರಬೇಕು. ತಪಸ್ಸು, ಪಾರಾಯಣ, ಜಪಾದಿಗಳನ್ನು ಮಾಡ್ತಾ ಇರಬೇಕು. ಹೀಗೆ ಅನೇಕ ವಿಧವಾದಂಥ ತಪಸ್ಸು ಮೊದಲಾದವುಗಳನ್ನು ಮಾಡುವುದರಿಂದಾಗಿ ಅವರ ಮನಸ್ಸಿನಲ್ಲಿ ಸಂಪೂರ್ಣವಾಗಿ ಅಚ್ಚು ಮೂಡುವುದು ಅಂತಾರಲ್ಲ, ಆ ರೀತಿಯಾಗಿ ಭಗವಂತ ಕೊಡುವುದಕ್ಕೆ ಪ್ರಾರಂಭವಾಗ್ತಾನೆ. ಆಗ ನಮಗೆ ಇವುಗಳ ಬಗ್ಗೆ ಎಲ್ಲ ಸರಿಯಾಗಿ ತಿಳಿಯುವುದಕ್ಕೆ ಪ್ರಾರಂಭವಾಗ್ತದೆ. ಅಂತಹ ವಿಶಿಷ್ಟವಾದ ರೀತಿಯಾಗಿ ಭಗವಂತನ ಚಿಂತನೆಯನ್ನು ನಾವು ಮಾಡ್ತಾ ಹೋಗಬೇಕು ಎಂಬುದಾಗಿ ತಿಳಿಸಿದರು. ಆಗ ಮತ್ತೆ ದೇವಭೂತಿ ಪ್ರಶ್ನೆಯನ್ನು ಮಾಡ್ತಾಳೆ, ಸ್ವಾಮಿ ನೀವು ಭಕ್ತಿಯನ್ನು ಮಾಡಬೇಕು ಎಂಬುದಾಗೆಲ್ಲ ತಿಳಿಸಿಕೊಟ್ರಿ. ನಾವು ಕೂಡ ಭಕ್ತಿಯನ್ನು ಮಾಡ್ತೇವೆ, ಆದರೆ ಅಚಲವಾದ ರೀತಿಯಾಗಿ ಭಕ್ತಿಯನ್ನು ಮಾಡುವಂತಹದ್ದು ಹೇಗೆ? ಸಂತತ ಭಕ್ತಿಯನ್ನು ನಮ್ಮಲ್ಲಿ ಬರಬೇಕು ಅಂದರೆ ಹೇಗೆ ಸಾಧ್ಯ? ನಮ್ಮ ಪ್ರಶ್ನೆಗಳನ್ನೇ ದೇವಭೂತಿಗೆ ಎಲ್ಲವೂ ಕೂಡ ಅಲ್ಲ, ಅವಳು ವಿಶೇಷವಾಗಿ ಸಾಧನೆಯನ್ನು ಮಾಡಿಕೊಂಡೇನೆ ಪಡೆದಿರೋದು ಭಗವಂತನನ್ನು, ಸುಮ್ಮನೆ ಅಲ್ಲ. ಅಂತಹದ್ರಲ್ಲಿ ಹೇಗೆ ಈ ಅಚಲವಾದ ಭಕ್ತಿಯನ್ನು ಮಾಡುವುದಕ್ಕೆ ಸಾಧ್ಯ ಅಂತ ನಮ್ಮ ಪ್ರಶ್ನೆಯನ್ನು ಅವರು ಮಾಡ್ತಾ ಇದ್ದಾರೆ. ಆ ಭಕ್ತಿ ಹೇಗೆ, ಆ ಯೋಗ ಮಾರ್ಗವನ್ನೆಲ್ಲವನ್ನು ಕೂಡ ತಿಳಿಸಿಕೊಡಿ. ಅಂಗಗಳ ಬಗ್ಗೆ ಅನೇಕ ಮುಂದೆ ಎಲ್ಲವನ್ನು ಕೂಡ ಅಷ್ಟಾಂಗಗಳ ಬಗ್ಗೆ ಎಲ್ಲ ತಿಳಿಸ್ಕೊಡ್ತಾರೆ. ಅಂಗಗಳೆಷ್ಟು, ಅವುಗಳಿಂದಾಗಿ ಸಾಧನೆಯನ್ನು ಮಾಡಿಕೊಳ್ಳುವುದು ಹೇಗೆ,
ಆ ಯೋಗ ಭಕ್ತಿಗಳ ಲಕ್ಷಣವನ್ನು ಎಲ್ಲವನ್ನು ಕೂಡ ನಮಗೆ ತಿಳಿಸಿಕೊಡಿ ಅಂತೇಳಿ ಅನೇಕ ರೀತಿಯಾದಂತಹ ಪ್ರಶ್ನೆಯನ್ನು ಅವಳು ಮಾಡ್ತಾ ಇದ್ದಾಳೆ. ಆ ಪ್ರಶ್ನೆಗಳಿಗೆ ಅನೇಕ ರೀತಿಯಾದಂಥ ಉತ್ತರವನ್ನು ಕೂಡ ಭಗವಂತ ತಾನು ಕೊಡ್ತಾ ಇದ್ದಾನೆ. ಮೊದಲಿಗೆ ನಾವು ಭಕ್ತಿಯನ್ನು ಮಾಡಿ ಸಾಧನೆಯನ್ನು ಮಾಡಿಕೊಳ್ಳುವುದಕ್ಕೆ ಸಾಧ್ಯ. ಈ ರೀತಿಯಾದಂಥ ಅನೇಕ ಸಾಧನೆಗಳನ್ನು ಮಾಡಿ ಅಚಲವಾದ ಭಕ್ತಿಯನ್ನು ಮಾಡಿದಾಗ ಮೋಕ್ಷಕ್ಕೆ ದಾರಿ ಎಂಬುದು ನಮಗೆ ಸಿಗ್ತದೆ. ಆ ದಾರಿಯನ್ನು ಪಡೆದವರು ಅವರ ಲಕ್ಷಣಗಳನ್ನು ತಿಳಿಸಿಕೊಟ್ಟರು. ಇನ್ನು ಮುಂದೆ ಆ ಮೋಕ್ಷಕ್ಕೆ ದಾರಿಯನ್ನು ಪಡೆದವರಲ್ಲಿ ಯಾರ್ಯಾರು ಹೇಗೆ ಇರ್ತಾರೆ ಎಂಬುದನ್ನು ಕೂಡ ತಿಳಿಸಿ ಅದರ ಬಗ್ಗೆ ಮುಂದೆ ಹೇಳ್ತಾ ಹೋಗ್ತಾರೆ. ಉತ್ತಮ ಅಧಿಕಾರಿಗಳು ಅಂತ ಯಾರಿರ್ತಾರೋ ಅವರು ಮೋಕ್ಷಕ್ಕೆ ಸರಿಯಾದಂತಹ ಯೋಗ್ಯರಾದವರು, ಮೋಕ್ಷಕ್ಕೆ ಮೋಕ್ಷದ ದಾರಿಯನ್ನು ಪಡೆದವರು. ಅವರು ಯಾವ ರೀತಿಯಾದಂಥ ಅಪೇಕ್ಷೆಗಳನ್ನು ಕೂಡ ಪಡುವುದಿಲ್ಲ, ಎಲ್ಲವನ್ನು ಕೂಡ ಬಿಟ್ಟಿರ್ತಾರೆ. ಸಂಪೂರ್ಣವಾಗಿ ಎಲ್ಲವನ್ನು ಕೂಡ ಬಿಟ್ಟು ಭಗವಂತನೆಯಲ್ಲೇನೆ ಸಂಪೂರ್ಣವಾಗಿ ಮನಸ್ಸನ್ನು ಇಟ್ಟಿರ್ತಾರೆ. ಹೀಗೆ ಇಟ್ಟು ಯಾರು ವಿಶೇಷವಾಗಿ ಸಾಧನೆಯನ್ನು ಮಾಡ್ಕೊಂಡು ಹೋಗಿರ್ತಾರೋ ಅಂಥವರಿಗೆ ನಾನು ಸಾಯುಜ್ಯ ಮೋಕ್ಷವನ್ನು ಕೊಡ್ತೇನೆ. ಭಕ್ತಿಯನ್ನು ಮಾಡಿ ಮೋಕ್ಷವನ್ನು ಪಡೆಯಬೇಕು. ಆ ಪ್ರಧಾನವಾಗಿ ಪಡೆಯುವಂತಹ ಮೋಕ್ಷವನ್ನು ಸುಮ್ಮನೆ ಸಿಗುವುದಿಲ್ಲ, ಭಗವಂತನ ಅನುಗ್ರಹ ಮೂಲಕವಾಗಿಯೇ ಆ ಮೋಕ್ಷ ಎಂಬುದು ಸಿಗುವುದು. ಆ ಮೋಕ್ಷವನ್ನು ನಾನು ಕೊಟ್ಟು ಅನುಗ್ರಹವನ್ನು ಮಾಡ್ತೇನೆ ಎಂಬುದಾಗಿ ಭಗವಂತ ತಾನು ತಿಳಿಸಿಕೊಟ್ಟ ಸಾಯುಜ್ಯ ಮೋಕ್ಷ. ಸಾಯುಜ್ಯ ಅಂತೇಳಿ ಅದರ ಹೆಸರು, ಸಾಯುಜ್ಯ ರೂಪವಾದಂತಹ ಸಾಯುಜ್ಯ, ಸಾಲೋಕ್ಯ ಅಂತ ಹೇಳಿ ಮೋಕ್ಷದ ಹೆಸರುಗಳು. ಆ ಸಾಯುಜ್ಯ ರೂಪವಾದಂತಹ ಮೋಕ್ಷವನ್ನು ಕೊಟ್ಟು ಅನುಗ್ರಹವನ್ನು ಮಾಡ್ತೇನೆ. ಆ ಮೋಕ್ಷ ಹೇಗೆ ಬರುವುದಕ್ಕೆ ಸಾಧ್ಯ, ಏನು ಮಾಡಿರಬೇಕು ಅವರು ಅಂತಂದರೆ ಆಗ ಇದರ ಬಗ್ಗೆ ತಿಳಿಸ್ತಾ ಹೋಗ್ತಾರೆ. ಇನ್ನು ಸಾಮಾನ್ಯವಾಗಿ ನಾವೆಲ್ಲ ಏನು ಅಪೇಕ್ಷೆಯನ್ನು ಪಡ್ತಾ ಇರ್ತೀವೋ ಅಂತಹ ಎಲ್ಲ ಅಪೇಕ್ಷೆಗಳನ್ನು ಕೂಡ ಬಿಡೋದು. ಲೌಕಿಕವಾದಂಥ ಅಪೇಕ್ಷೆಗಳು ಅಂತ ಏನಿದ್ದಾವೋ ಅವುಗಳೆಲ್ಲವನ್ನು ಕೂಡ ಯಾರು ಬಿಟ್ಟು ವೈರಾಗ್ಯದಿಂದಾಗಿ ಜೀವನವನ್ನು ಮಾಡ್ತಾ ಇರ್ತಾರೋ, ಅಷ್ಟೇ ಇಲ್ಲದೇನೆ ಸಂಪೂರ್ಣವಾಗಿ ದೇವರೇ ನನಗೆ ಗತಿ, ತ್ವಮೇವ ಶರಣಂ ಗತ ಅಂತ ಹೇಳಿ ಬೇರೆ ಯಾವುದೂ ಕೂಡ ಇಲ್ಲ, ನನಗೆ ಒಂದು ಅಪೇಕ್ಷೆ ಏನು ಅಂತಂದರೆ ಮೋಕ್ಷವೇ ಪ್ರಧಾನವಾದ ಅಪೇಕ್ಷೆ ಅಂತ ಎಂದ್ಕೊಂಡು ಸಂಪೂರ್ಣವಾಗಿ ಭಗವಂತನಲ್ಲಿ ಮನಸ್ಸನ್ನು ಇಡೋದು. ಬೇರೆ ಕಡೆ ಯಾವ ರೀತಿಯ ವಿಚಾರಗಳನ್ನು ಕೂಡ ಮಾಡದೇನೆ ಆ ಯೋಗಾಭ್ಯಾಸಗಳಿಂದಾಗಿ ಸಂಪೂರ್ಣವಾಗಿ ಭಗವಂತನಲ್ಲಿ ಮನಸ್ಸನ್ನು ಇಡುವುದನ್ನು ಯಾರು ಕಲಿತು ಎಲ್ಲ ಕಡೆಯೂ ಕೂಡ ಭಗವಂತನೇ ಇದ್ದಾನೆ ಎಂಬುವಂಥ ವಿಶಿಷ್ಟವಾದಂಥ ಜ್ಞಾನವನ್ನು ಯಾರು ಪಡಿತಾರೋ ಆಗ ಅವರು ಈ ರೀತಿಯಾದಂತಹ ಸಾಧನೆಯನ್ನು ಮಾಡಿಕೊಂಡವರಿಗೆ ನಾನು ಈ ಸಾಯುಜ್ಯವಾದಂಥ ಮೋಕ್ಷವನ್ನು ಕೊಡ್ತೇನೆ. ಹೇಗೆ ಅದಂತಂದರೆ ಸಂಪೂರ್ಣ ದೇಹವನ್ನೇ ವ್ಯಾಪಿಸಿಕೊಂಡಿರುವ ಕ್ರಮದಲ್ಲಿ ನಾನು ಅವರಿಗೆ ಮನಸ್ಸನ್ನು ಕೊಡ್ತೇನೆ. ಎಲ್ಲ ಕಡೆಯೂ ಕೂಡ ಭಗವಂತನನ್ನೇ ಚಿಂತನೆ ಮಾಡುವಂತಹ ಮನಸ್ಸು ಅವರಿಗೆ ಬರ್ತದೆ. ಈ ರೀತಿಯಾಗಿ ಮಾಡಿದಾಗ ಈ ಸಾಯುಜ್ಯ ಮೋಕ್ಷ ಎಂಬುದು ಪ್ರಾಪ್ತಿಯಾಗ್ತದೆ. ಈ ನಶ್ವರವಾದಂತಹ ಇದು ಒಂದು ಭಾಗವಾದರೆ ಮುಂದೆ ನಶ್ವರವಾದಂತಹ ಏನು ಸ್ವರ್ಗ ನರಕಾದಿಗಳೆಲ್ಲ ಇದ್ದಾವೋ ಅವುಗಳ ನಮಗೆ ಯಾವುದು ಕೂಡ ಮೋಕ್ಷಕ್ಕೆ ಸಾಧನೆಯಲ್ಲ. ಅವುಗಳಿಗೋಸ್ಕರವಾಗಿ ನಾವು ಪ್ರಯತ್ನವನ್ನು ಪಡಬಾರ್ದು. ಮುಖ್ಯವಾಗಿ ಭಗವಂತನಲ್ಲೇನೆ ಮನಸ್ಸನ್ನು ಇಡಬೇಕು ಅಂತೇಳಿ ಸಕಾಮವಾದಂಥ ಅಪೇಕ್ಷೆಗಳದೆಲ್ಲವನ್ನು ಕೂಡ ಬಿಡುವುದು. ಆ ರೀತಿಯಾದಂತಹ ಬಿಟ್ಟು ಎಲ್ಲ ವಸ್ತುಗಳಿಂದ ಮುಖ್ಯವಾಗಿ ಭಗವಂತನೇ ಪ್ರಿಯನಾದವನು ಎಂಬುವಂಥ ವಿಶಿಷ್ಟವಾದಂಥ ಜ್ಞಾನ ಬರಬೇಕು. ಈ ರೀತಿಯಾಗಿ ಯಾರು ಚಿಂತನೆಯನ್ನು ಮಾಡ್ತಾ ಇರ್ತಾರೋ ಅವರ ಮನಸ್ಸು ಸ್ವಲ್ಪ ಸಾಯುಜ್ಯವನ್ನು ಮೋಕ್ಷವನ್ನು ಪಡೆದವರು ಸಂಪೂರ್ಣವಾಗಿ ಭಗವಂತನಲ್ಲಿ ಮನಸ್ಸನ್ನು ಇಟ್ಟಿರ್ತಾರೆ. ಇವರು ಈ ಸ್ವರ್ಗ ನರಕಾದಿಗಳೆಲ್ಲವೂ ಕೂಡ ನಶ್ವರ ಅಂತೇಳಿ ಸ್ವಲ್ಪ ಒಂದು ಹೆಜ್ಜೆ ಮುಂದೆ ಬಂದಿರ್ತಾರೆ. ಇಂಥವರು ಮಾಡುವಂತಹ ಕ್ರಮಕ್ಕೆ ಅವರಿಗೆ ವಿಶೇಷವಾಗಿ ವೈಕುಂಠ ಲೋಕದಲ್ಲಿ ಶಾಶ್ವತವಾದಂತಹ ಆ ಸುಖವನ್ನು ಕೊಟ್ಟು ಸಾಲೋಕ್ಯ ಮೋಕ್ಷವನ್ನು ಕೊಟ್ಟು ಅನುಗ್ರಹವನ್ನು ಮಾಡ್ತೇನೆ ಎಂಬುದಾಗಿ ಭಗವಂತ ತಾನು ತಿಳಿಸಿಕೊಟ್ಟ. ಹೀಗೆ ಆ ಜೀವರ ವಿಶಿಷ್ಟವಾದಂತಹ ಕ್ರಮವನ್ನು ತಿಳಿಸಿಕೊಡ್ತಾ ಇದ್ದಾರೆ. ಹೀಗೆ ಮೋಕ್ಷವನ್ನು ಪಡೆಯುವುದಕ್ಕೆ ದಾರಿಗಳು ಎಂಬುದಾಗಿ ತಿಳಿಸಿಕೊಟ್ಟರು. ಇಷ್ಟೇ ಅಲ್ಲದೇನೆ ನಾವು ಆ ಭಕ್ತಿಯನ್ನು ಮಾಡಬೇಕು ಎಂಬುವಂತಹ ಪ್ರಧಾನ ಪ್ರಶ್ನೆಯನ್ನು ಮಾಡಿದಾಗ ಅದರ ಬಗ್ಗೆಯೂ ಕೂಡ ತಿಳಿಸ್ತಾ ಹೋಗ್ತಾರೆ. ಆ ಭಕ್ತಿಯನ್ನು ಮಾಡಬೇಕಾದರೆ ಮೊದಲಿಗೆ ನಾವು ಪ್ರಧಾನವಾದಂತಹದ್ದು ಭಗವಂತನಲ್ಲಿ ಮನಸ್ಸನ್ನು ಎಷ್ಟು ಸಾಧ್ಯವೋ ಅಷ್ಟು ಇಡ್ತಾ ಹೋಗಬೇಕು. ಸುಲಭವಾಗಿ ಬರುವಂತಹದಲ್ಲ ಇದು. ನಮ್ಮ ಪ್ರಯತ್ನವೂ ಕೂಡ ಬಹಳ ಮುಖ್ಯವಾದದ್ದು. ಅದೇ ಕ್ರಮದಲ್ಲಿ ಏನು ಹೆಚ್ಚಿನ ಮನಸ್ಸನ್ನು ನಾವು ಅಲ್ಲಿ ಇಡ್ತಾ ಹೋದರೆ ಮಾತ್ರ ಸಾಧ್ಯವಾಗ್ತದೆ ಎಂಬುವಂತಹದನ್ನು ತಿಳಿಸಿ ಹೀಗೇನೆ ಅಥತೆ ಸಂಪ್ರವಕ್ಷ್ಯಾಮಿ ತತ್ವಾನಾಂ ಲಕ್ಷಣಂ ಪೃಥಕ ಯದ್ವಿದಿತ್ವಾ ವಿಮುಚ್ಛೇತ ಪುರುಷ ಪ್ರಕೃತೈರ್ಗುಣೈಹಿ. ಆ ಪ್ರಕೃತಿಯ ಗುಣಗಳಿಂದಾಗಿ ಆ ಸಂಬಂಧಗಳನ್ನು ತತ್ವಗಳನ್ನು ನಾವು ತಿಳಿದರೆ ಆಗ ಇದರ ಬಗ್ಗೆ ಸರಿಯಾಗಿ ತಿಳಿದು ಬರುತ್ತದೆ ಎಂಬುವಂತಹ ವಿಷಯವನ್ನು ನಮಗೆ ತಿಳಿಸ್ತಾ ಹೋಗ್ತಾರೆ. ಹೇಗೆ ಅದನ್ನು ತಿಳಿಯುವುದು ಸಾಧ್ಯ ಎಂಬುದನ್ನು ತಿಳಿಸ್ತಾ ಇದ್ದಾರೆ. ಆ ಜೀವನಿಗೆ
ಸ್ವರೂಪತಃ ಸಾವಾಗಲಿ ಹುಟ್ಟಾಗಲಿ ಯಾವುದೂ ಕೂಡ ಇಲ್ಲ ಅವನಿಗೆ. ಹುಟ್ಟು ಸಾವು ಇಲ್ಲದೆ ಇರುವಂತಹ ಭಗವಂತ ನಮ್ಮ ದೇಹದಲ್ಲಿದ್ದಾನೆ. ಮತ್ತು ಜೀವ ಅವನಿಗೆ ಸಾವೆಂಬುದು ಇಲ್ಲ, ಹುಟ್ಟೆಂಬುದು ಕೂಡ ಇಲ್ಲ. ಆದರೆ ಈ ಜೀವನಿಗೆ ದೇಹದ ಸಂಬಂಧ ಎಂಬುದಾಗಿರ್ತದೆ. ಆಗ ದೇಹದ ಸಂಬಂಧವಾದಾಗ ಹುಟ್ಟು ಸಾವುಗಳು ಅವನಿಗೆ ನಡೀತಾ ಇರ್ತದೆ. ಹೀಗೆ ಹುಟ್ಟು ಸಾವುಗಳು ದೇಹದಲ್ಲಿರುವಂತಹ ಜೀವನಿಗೂ ಕೂಡ ಇಲ್ಲ, ದೇಹದಲ್ಲಿರುವಂತಹ ದೇವರಿಗೂ ಕೂಡ ಇಲ್ಲ. ಆದರೆ ದೇಹದ ಸಂಬಂಧವನ್ನು ಪಡೆದಂತಹ ಜೀವನಿಗೆ ಮಾತ್ರ ಈ ರೀತಿಯಾದಂಥ ಕ್ರಿಯೆಗಳು ನಡೆದಿರ್ತದೆ. ಅದು ನಮಗೆ ಸರಿಯಾಗಿ ತಿಳಿಯುವುದು ಹೇಗೆ, ನಮಗೆ ಅದರ ಬಗ್ಗೆ ತಿಳಿಯುವುದು ಹೇಗೆ ಎಂಬುದಾಗಿ ಪ್ರಶ್ನೆ. ಜೀವನಿಗೂ ಮತ್ತು ದೇಹಕ್ಕೂ ಸಂಬಂಧ ಭೇದವಿದೆ ಎಂಬುದು ತಿಳಿಯುವುದು ಹೇಗೆ ಅಂತಂದ ಅದಕ್ಕೆ ಪ್ರಶ್ನೆಯನ್ನು ಮಾಡುವಾಗ ಹೇಳ್ತಾರೆ, ನಮಗೆ ಹೇಗಿದೆ ಅಂತಂದರೆ, ಒಂದು ಭೂಮಿಯನ್ನು ನೋಡ್ತೀವಿ. ಭೂಮಿಯಲ್ಲಿ ಅದರಲ್ಲಿ ವಾಸನ ಗಂಧ ಎಂಬುದು ಇರ್ತದೆ. ಭೂಮಿಯಲ್ಲಿ ಆ ಭೂಮಿಗೂ ಮತ್ತು ಗಂಧಕ್ಕೂ ಭೇದ ಇದೆ ಅಂತ ನಮಗೆ ಗೊತ್ತಾಗುವುದಿಲ್ಲ. ಭೂಮಿಯಲ್ಲಿ ನೋಡಿದಾಗ ಏನು ಬರ್ತದೆ? ವಾಸನೆ ಎಂಬುದು ಬರ್ತದೆ. ನಮಗೆ ಒಂದು ವಿಶಿಷ್ಟವಾದಂಥ ವಾಸನೆ, ಭೂಮಿಯಲ್ಲಿ ವಾಸನೆ ಇದೆ, ಯಾವುದೋ ಒಂದು ಗಂಧ ಇದೆ ಅಂತ ಗೊತ್ತಾಗ್ತದೆ. ಇನ್ನು ನೀರನ್ನು ಕುಡಿತೀವಿ, ಅದರಲ್ಲಿ ಯಾವುದೋ ಒಂದು ರಸ ಇದೆ, ರುಚಿಯೇ ಗೊತ್ತಾಗ್ತದೆ. ಹೀಗೆ ಆ ಭೂಮಿಗೆಯಲ್ಲಿರುವಂತಹ ಭೂಮಿಗೂ ಮತ್ತು ಗಂಧಕ್ಕೂ ಭೇದ ಎಂಬುದು ನಮಗೆ ಗೊತ್ತಾಗುವುದಿಲ್ಲ. ನೀರಿನಲ್ಲಿಯೂ ಕೂಡ ರಸಕ್ಕೂ ಆ ಗುಣಕ್ಕೂ ಭೇದ ಎಂಬುದು ಗೊತ್ತಾಗುವುದಿಲ್ಲ. ಹೀಗೆ ಆ ಜೀವನಿಗೂ ಮತ್ತು ದೇಹಕ್ಕೂ ಭೇದ ಎಂಬುದು ನಮಗೆ ಗೊತ್ತಾಗ್ತಾ ಇಲ್ಲ. ಅದು ಹೇಗೆ ಗೊತ್ತಾಗುವುದು ಎಂಬುದೇ ಪ್ರಧಾನವಾಗಿ ಆ ಪ್ರಶ್ನೆಯನ್ನು ಮಾಡಿಕೊಂಡಿದ್ದಾರೆ. ಅದು ನಮಗೆ ದೇಹದಲ್ಲಿ ಹೆಚ್ಚಿನವಾದಂತಹ ಅಭಿಮಾನವನ್ನು ಕಡಿಮೆ ಆಗುವವರೆಗೂ ಆ ರೀತಿಯಾದಂಥ ಭ್ರಾಂತಿ ಎಂಬುದು ಹೋಗುವುದಿಲ್ಲ ಎಂಬುದಾಗಿ ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಎಷ್ಟು ಸಾಧ್ಯವೋ ಅಷ್ಟು ನಾವು ನಮ್ಮ ದೇಹದ ಮೇಲೆ ಅಭಿಮಾನವನ್ನು ಕಡಿಮೆಯನ್ನು ಮಾಡ್ಕೋಬೇಕು. ಕಡಿಮೆಯನ್ನು ಹೆಚ್ಚು ಸಹ ಮಾಡಿಕೊಂಡಷ್ಟು ನಮಗೆ ಆ ರೀತಿಯಾದಂತಹ ಭ್ರಾಂತಿ ಎಂಬುದು ಹೋಗುವುದಕ್ಕೆ ಸಾಧ್ಯ. ಅವುಗಳ ಭೇದ ಎಂಬುದು ಸುಲಭವಾಗಿ ಗೊತ್ತಾಗುವುದಿಲ್ಲ. ಈ ಮಣ್ಣಿನಲ್ಲಿ ವಾಸನೆ ಗೊತ್ತಾಗುತ್ತೆ, ವಾಸನೆ ಇರೋದರಿಂದ ಇಲ್ಲಿ ಭೂಮಿಯಲ್ಲಿ ವಾಸನೆ ಇದೆ ಅಂತ ಗೊತ್ತಾಗುತ್ತದೆ. ಹಾಗೆಯೇ ಅದರ ಭೇದ ಎಂಬುದು ನಮಗೆ ಗೊತ್ತಾಗುವುದು ಕೂಡ ಸುಲಭವಲ್ಲ. ಹಾಗೆಯೇ ಜೀವನಿಗೂ ಮತ್ತು ಆ ದೇಹಕ್ಕೂ ಭೇದವಿದೆ ಎಂಬುದು ಗೊತ್ತಾಗುವುದು ಸುಲಭವಾಗಿ ಸಾಧ್ಯ ಇಲ್ಲ. ಮೊದಲಿಗೆ ನಾವು ನಮ್ಮ ದೇಹದ ಮೇಲಿರೋ ಅಭಿಮಾನವನ್ನು ಬಿಡ್ತಾ ಬರಬೇಕು. ಎಷ್ಟು ಸಾಧ್ಯವೋ ಅಷ್ಟು ನಾವು ಅಭಿಮಾನವನ್ನು ಬಿಟ್ಟಷ್ಟು ನಮಗೆ ಅದರ ಬಗ್ಗೆ ಸರಿಯಾದಂತಹ ಭೇದದ ಜ್ಞಾನ ಎಂಬುದಾಗ್ತದೆ. ಅಲ್ಲಿಯವರೆಗೂ ನಮಗೆ ಆ ಭೇದದ ಜ್ಞಾನ ಎಂಬುದು ಆಗುವುದಿಲ್ಲ ಎಂಬುದಾಗಿ ತಿಳಿಸಿಕೊಟ್ರು. ಹೀಗೆ ಆ ವಿಶೇಷವಾಗಿ ಆ ಸ್ವರೂಪತಃ ಭಗವಂತನ ಬಗ್ಗೆ ನಾವು ತಿಳಿಯಬೇಕಾದರೆ ಭಗವಂತನಲ್ಲಿ ಸಂಪೂರ್ಣವಾಗಿ ಮನಸ್ಸನ್ನು ಇಡಬೇಕು. ಅವನ ಲಕ್ಷಣಗಳನ್ನು, ಅವನ ಬಗ್ಗೆ ತಿಳಿತಾ ಹೋಗಬೇಕು. ಅವನ ಬಗ್ಗೆ ಎಷ್ಟು ನಾವು ತಿಳಿತಾ ಹೋಗ್ತೀವೋ ಆಗ ನಮಗೆ ದೇವರ ಬಗ್ಗೆ ಹೆಚ್ಚಿನ ಬಗ್ಗೆ ಜ್ಞಾನವಾಗ್ತಾ ಹೋಗ್ತದೆ. ನಾವು ಯಾಕೆ ನಮಗೆ ತಿಳಿತಾ ಇಲ್ಲ, ಜೀವನಿಗೂ ದೇಹಕ್ಕೂ ಭೇದವಿದೆ ಎಂಬುದಾಗಲಿ ಜೀವನಿಗೂ ದೇವರಿಗೂ ಭೇದವಿದೆ ಎಂಬುದಾಗಿ ಯಾಕೆ ತಿಳಿತಾ ಇಲ್ಲ ಅಂತಂದರೆ, ನಾವು ಸರಿಯಾದಂತಹ ಜ್ಞಾನವನ್ನು ಮಾಡ್ಕೊತಾ ಇಲ್ಲ. ಯಾವುದರ ಬಗ್ಗೆ ನಾವು ಮಾಡ್ಕೊತಾ ಇದ್ದೀವಿ ಅಂತಂದರೆ, ಮನುಷ್ಯ ತನ್ನ ಬಗ್ಗೆ ತಾನು ವಿಚಾರವನ್ನು ಜಾಸ್ತಿ ಮಾಡ್ತಾ ಇದ್ದಾನೆ. ತನ್ನ ಬಗ್ಗೆ, ತನ್ನವರ ಬಗ್ಗೆ ವಿಚಾರವನ್ನು ಎಷ್ಟು ಮಾಡ್ತಾ ಇದ್ದಾನೋ, ಅಭಿಮಾನವನ್ನು ಮಾಡ್ತಾ ಇದ್ದಾನೋ, ಪ್ರೀತಿಯನ್ನು ಮಾಡ್ತಾ ಇದ್ದಾನೋ, ಆ ರೀತಿಯಾದಂತಹ ಜ್ಞಾನವನ್ನು, ಪ್ರೀತಿಯನ್ನು, ಮನಸ್ಸನ್ನು ನಾವು ದೇವರಲ್ಲಿ ಕೊಟ್ಟರೆ, ದೇವರ ಬಗ್ಗೆ ತಿಳಿಯುವುದಕ್ಕೆ ಮನಸ್ಸನ್ನು ಕೊಟ್ಟರೆ, ನಮ್ಮ ಬಗ್ಗೆ ನಾವು ತಿಳಿಯುವುದಕ್ಕೆ ಎಷ್ಟು ಅಪೇಕ್ಷೆಯನ್ನು ಪಡ್ತೀವೋ ಅಷ್ಟು ಮನಸ್ಸನ್ನು ನಾವು ದೇವರ ಬಗ್ಗೆ ತಿಳಿಯುವುದಕ್ಕೆ, ಜೀವನ ಬಗ್ಗೆ ತಿಳಿಯುವುದಕ್ಕೆ ಪ್ರಯತ್ನ ಪಟ್ಟರೆ ಆಗ ಅದರ ಬಗ್ಗೆ ತಿಳಿಯುವುದಕ್ಕೆ ಸಾಧ್ಯ. ನಾವು ಕೇವಲ ನಮ್ಮ ಭೋಗದಲ್ಲೇನೆ ನಿರತರಾಗಿ ನನಗೆ ಅದ್ರ ಬಗ್ಗೆ ತಿಳಿದು ಬರಲಿ, ಹೇಗೆ ಗೊತ್ತಾಗಲಿ ಅಂತಂದರೆ ತಿಳಿಯುವುದಕ್ಕೆ ಸಾಧ್ಯವಿಲ್ಲ. ಸಂಪೂರ್ಣವಾಗಿ ಮಮಕಾರವನ್ನು ಬಿಡ್ತಾ ಹೋಗಬೇಕು. ಮಮಕಾರವನ್ನು ಬಿಟ್ಟಾಗ ನಮ್ಮ ಅಹಂಕಾರಾದಿಗಳನ್ನು ಎಲ್ಲವನ್ನು ಕೂಡ ಬಿಟ್ಟಾಗ ಆಗ ಇದಕ್ಕೆಲ್ಲವೂ ಕೂಡ ಕಾರಣನಾದವನು ಭಗವಂತ ಎಂಬುವಂತಹ ಜ್ಞಾನ ನಮಗೆ ಬರುವುದಕ್ಕೆ ಸಾಧ್ಯವಾಗ್ತದೆ. ಹೇಗೆ ಅಂತಂದರೆ, ನಾವು ಮಾಡುವಂತಹ ಕ್ರಮಗಳಿದೆ, ಅನೇಕ ರೀತಿಯ ಕ್ರಿಯೆಗಳನ್ನು ಮಾಡ್ತಾ ಇದ್ದೇವೆ. ಯಾವುದೋ ಒಂದು ಕೆಲಸಕ್ಕೆ ಸೇರಿಕೊಂಡೆ, ನಾನು ಸ್ವತಂತ್ರವಾಗಿ ಮಾಡಿದ್ದಲ್ಲ ಎಂಬುವಂತಹ ಜ್ಞಾನ ಮೊದಲಿಗೆ ಬರಬೇಕು. ಅದು ಬಂದರೆ ಮಾತ್ರ ಇದು ತಿಳಿಯೋದಕ್ಕೆ ಸಾಧ್ಯವಾಗ್ತದೆ. ನಾನು ಸ್ವತಂತ್ರನಲ್ಲ, ಅಸ್ವತಂತ್ರ ಎಂಬುವಂತಹ ಜ್ಞಾನ ಬರಬೇಕು. ನಾನು ಒಂದು ಪುಸ್ತಕವನ್ನು ತೆಗೆದುಕೊಂಡೆ, ನನ್ನ ಕೈಯಿಂದ ನಾನು ತೆಗೆದುಕೊಂಡೆ, ನಾನೇ ತೆಗೆದುಕೊಂಡೆ, ಈ ಅಹಂಕಾರ ನಾನು ಅಹಂ ಎಂಬುದಾಗಿ ಹೋಗುವವರೆಗೂ
ಆ ಭೇದದ ಬಗ್ಗೆ ನಮಗೆ ತಿಳಿದು ಬರುವುದಿಲ್ಲ. ತಿಳಿಯಬೇಕಾದರೆ ಮೊದಲಿಗೆ ಆ ಸರಿಯಾದ ಕ್ರಮದಲ್ಲಿ ನಾವು ಆ ಅಹಂಕಾರವನ್ನು ಮಮತೆಯನ್ನು ಬಿಡ್ತಾ ಹೋಗಬೇಕು. ಆ ಬಿಟ್ಟು ಹೋದಷ್ಟು ಹೇಗೆ ಸಾಧ್ಯ ಆಯಿತು? ಎಲ್ಲವೂ ಕೂಡ ಅವನ ಪ್ರೇರಣೆಯಿಂದ ನಡೀತಾ ಇದೆ. ಅವನು ಪ್ರೇರಣೆಯನ್ನು ಮಾಡಿದ್ದಾನೆ. ಅವನ ಪ್ರೇರಣೆಯಿಂದ ತತ್ವಾಭಿಮಾನಿ ದೇವತೆಗಳು ನಮ್ಮ ಕರ್ಮದ ಅನುಸಾರವಾಗಿ ಈ ರೀತಿಯಾದ ಕ್ರಿಯೆಗಳನ್ನು ಮಾಡಿಸ್ತಾ ಇದ್ದಾರೆ ಎಂಬುವಂತಹ ಚಿಂತನೆಯನ್ನು ನಾವು ಮಾಡ್ತಾ ಹೋಗಬೇಕು. ಹೀಗೇನೆ ನಾವು ಎಷ್ಟು ಸಾಧ್ಯವೋ ಅಷ್ಟು ಆ ರೀತಿಯಾದಂಥ ಕ್ರಿಯೆಗಳನ್ನು ಮಾಡಿದಾಗ ಈ ರೀತಿಯಾದಂತಹ ಜ್ಞಾನ ಎಂಬುದು ಬರುವುದಕ್ಕೆ ಸಾಧ್ಯ. ನೋಡಿ, ಅದಕ್ಕೋಸ್ಕರವಾಗಿ ನಾವು ಸ್ವಲ್ಪ ಹಿಂದೆ ವಿಷಯಗಳನ್ನು ತಿಳಿತಾ ಹೋಗಬೇಕು. ಏನು ನಮ್ಮಕ್ಕಿಂತ ಪೂರ್ವದಲ್ಲಿರುವಂಥ ವಿಷಯಗಳನ್ನು ತಿಳಿದರೆ ಆಗ ಅದರ ಬಗ್ಗೆ ನಮಗೆ ತಿಳಿಯುವುದಕ್ಕೆ ಸಾಧ್ಯವಾಗ್ತದೆ. ಏನು ಅಂತಂದರೆ, ಈ ಪೂರ್ವದಲ್ಲಿ ತಿಳಿದ್ವಿ ಸತ್ವಗುಣ, ರಜೋಗುಣ, ತಮೋಗುಣ ಅಂತೇಳಿ ಆ ಪ್ರಕೃತಿ ಶ್ರೀಭೂ ದುರ್ಗಾ ರೂಪದಿಂದಾಗಿ ಪ್ರಕೃತಿಯ ದೆಸೆಯಿಂದಾಗಿ ಲಕ್ಷ್ಮೀ ದೇವಿ ಇದನ್ನು ಸೃಷ್ಟಿಯನ್ನು ಮಾಡಿದಳು ಅಂತೇಳಿ. ನೋಡಿ, ಭಗವಂತನ ಅನುಗ್ರಹದಿಂದಾಗಿ ಯಾರು ಸೃಷ್ಟಿಯನ್ನು ಮಾಡ್ತಾರೆ? ಲಕ್ಷ್ಮೀದೇವಿ ಈ ಸತ್ವಗುಣ, ರಜೋಗುಣ, ತಮೋಗುಣಗಳನ್ನು ಸೃಷ್ಟಿಯನ್ನು ಮಾಡಿದ್ದಳು ಅಂತ. ಆ ಲಕ್ಷ್ಮೀದೇವಿನೇ ನಮಗೆ ಸಂಪತ್ತನ್ನು ಕೊಡುವಂತಹ, ಇದೆಲ್ಲ ಪ್ರಕೃತಿಗೆ ಅಭಿಮಾನಿ ದೇವಿಯಾದಂತಹ ಲಕ್ಷ್ಮೀದೇವಿಯೇ ಸ್ವತಂತ್ರವಾಗಿ ಇದನ್ನು ಮಾಡಲಿಲ್ಲ. ಸತ್ವಗುಣಗಳ, ರಜೋಗುಣಗಳ, ತಮೋಗುಣಗಳ ಸೃಷ್ಟಿಯನ್ನು ಭಗವಂತನ ಪ್ರೇರಣೆಯಿಂದಾಗಿ ಮಾಡಿದಳು. ಅವಳೇ ಇದನ್ನು ಮಾಡಿದಾಗ ನಾವು ಸ್ವತಂತ್ರವಾಗಿ ಏನನ್ನು ಮಾಡುವುದಕ್ಕೆ ಸಾಧ್ಯ ಎಂಬುವಂಥ ಮೊದಲನೆಯ ತತ್ವವನ್ನು ನಾವು ತಿಳಿದುಕೋಬೇಕು. ತಿಳಿದಾಗ ಮಾತ್ರ ಇದನ್ನು ಸರಿಯಾಗಿ ತಿಳಿಯುವುದಕ್ಕೆ ಸಾಧ್ಯ. ಹಾಗೆ ಆ ಪ್ರೇರಣೆಯಿಂದಾಗೇ ಸತ್ವಗುಣ, ರಜೋಗುಣ, ತಮೋಗುಣಗಳನ್ನು ಹೇಗೆ ಸೃಷ್ಟಿಯನ್ನು ಮಾಡಿದ್ಲೋ ಅದೇ ಕ್ರಮದಲ್ಲಿಯೇನೆ ಅದಕ್ಕೆ ಸಂಬಂಧಪಟ್ಟಂತಹ ಜೀವರನ್ನ, ಇಂದ್ರಿಯಗಳನ್ನು ಲಕ್ಷ್ಮೀದೇವಿ ಸೃಷ್ಟಿಯನ್ನು ಮಾಡಿದ್ಲು. ಆ ದೇಹದ ಸಂಬಂಧವನ್ನು ಕೂಡಿಸಿದ್ಲು. ದೇಹದ ಸಂಬಂಧವನ್ನು ಕೂಡಿಸಿ ಆ ಪ್ರಕೃತಿಗೆ ಏನು ಕರ್ಮಗಳನ್ನು ಮಾಡಬೇಕೋ ಕ್ರಿಯೆಗಳೆಲ್ಲವನ್ನು ಕೂಡ ಮಾಡುವುದಕ್ಕೆ ಪ್ರಾರಂಭವನ್ನು ಮಾಡಿದ್ಲು. ಹೀಗೆ ಮಾಡ್ತಾ ಮಾಡ್ತಾ ಆ ಭಗವಂತ ಬ್ರಹ್ಮದೇವರನ್ನ ಪ್ರಕೃತಿ ಎಲ್ಲವನ್ನು ಸೃಷ್ಟಿಯನ್ನು ಮಾಡಿ ಇವೆಲ್ಲ ಗುಣಗಳ ಸಹಿತವಾಗಿ ಬ್ರಹ್ಮದೇವರನ್ನ ಸೃಷ್ಟಿಯನ್ನು ಮಾಡಿದ್ಲು. ಎಲ್ಲವೂ ಕೂಡ ಸ್ವತಂತ್ರವಾಗಿ ಯಾರೂ ಕೂಡ ಲಕ್ಷ್ಮೀದೇವಿ ಆಗಲಿ, ಸತ್ವಗುಣವಾಗಲಿ ಪ್ರಕೃತಿಯಾಗಿ ಮಾಡ್ತಾ ಇಲ್ಲ. ಭಗವಂತನ ಪ್ರೇರಣೆಯಿಂದಲೇ ಮಾಡ್ತಾ ಇರುವುದು ಎಂಬುವಂತಹ ಜ್ಞಾನವನ್ನು ನಾವು ಮಾಡ್ತಾ ಹೋಗಬೇಕು. ಹೀಗೆ ಮಾಡ್ತಾ ಹೋದಾಗ ಆಗ ಕೊನೆಯಲ್ಲಿ ವಿಶಿಷ್ಟವಾದಂತಹ ಭಗವಂತನ ಅಸಾಧಾರಣವಾದಂತಹ ಧರ್ಮಗಳು ಏನು ಸ್ವತಂತ್ರವಾಗಿ ಕಾರ್ಯವನ್ನು ಮಾಡ್ತಾನೆ, ನಿರ್ದೋಷನಾಗಿದ್ದಾನೆ, ಸಕಲ ಗುಣಗಳಿಂದ ಪೂರ್ಣನಾಗಿದ್ದಾನೆ ಎಂಬುವ ಭಗವಂತನ ವಿಶಿಷ್ಟವಾದಂಥ ಗುಣಗಳನ್ನು ನಾವು ಚಿಂತನೆಯನ್ನು ಮಾಡ್ತಾ ಹೋಗಬೇಕು. ಇನ್ನು ಹೀಗೆಲ್ಲ ಮಾಡ್ತಾ ಈಗ ಸತ್ವಗುಣದಿಂದಾಗಿ ಮಾಡ್ತಾ ಇದ್ದೆ, ನನ್ನಲ್ಲಿ ಸತ್ವಗುಣ ಹೆಚ್ಚಾದದ್ರಿಂದಾಗಿ ನಾನು ಮಾಡಿದೆ, ಒಳ್ಳೆಯ ಕರ್ಮ ಮಾಡಿದೆ. ರಜೋಗುಣ ಹೆಚ್ಚಾದದ್ರಿಂದಾಗಿ ಸಮಾನವಾದ ಕ್ರಿಯೆಗಳನ್ನು ಮಾಡಿದೆ. ಕೆಟ್ಟ ಕೆಲಸವನ್ನು ತಮೋಗುಣ ಹೆಚ್ಚಾದದ್ರಿಂದಾಗಿ ಮಾಡಿದೆ. ಹೀಗೆ ಎಲ್ಲವೂ ಕೂಡ ನಾವು ಅನೇಕ ರೀತಿಯಾಗಿ ಅನ್ಕೊತೀವಿ. ಆ ರೀತಿಯಾಗಿ ಎಲ್ಲ ಈ ಸತ್ವ ರಜೋಗುಣಾತ್ಮಕವಾದದ್ದೆಲ್ಲವೂ ಕೂಡ ಜಡ ಪ್ರಕೃತಿಯು. ಇದಕ್ಕೆ ಅಭಿಮಾನಿಯಾದಂತಹ ದೇವಿ ತಾನು ಚೇತನಾ ಪ್ರಕೃತಿಯನ್ನು, ಸೂಕ್ಷ್ಮವಾದದ್ದನ್ನು ಎಲ್ಲವನ್ನು ಕೂಡ ತಾನೇ ಮಾಡ್ತಾ ಹೋಗ್ತಾಳೆ ಶ್ರೀಭೂ ದುರ್ಗಾ ರೂಪದಿಂದಾಗಿ. ಅವುಗಳಿಂದಾಗಿ ಸೃಷ್ಟಿಯಗಳನ್ನು ಮಾಡ್ತಾ ಮಾಡ್ತಾ ಆಕಾಶಾತ್ ಅಸೃಜದ್ವಾಯುಂ ವಾಯುಸ್ತೇಜೋ ವಿಜಯೀ ಜನತ ತೇಜಸ ಸಲೀಲಂ ತಸ್ಮಾ ಪೃಥ್ವೀಂ ಅಸೃಜದ್ವಿಭೂ ಅಂತ ಹೇಳಿದಂತೆ ಆ ನೀರು, ಬೆಂಕಿ, ಗಾಳಿ, ಆಕಾಶವನ್ನು, ಪಂಚಭೂತಗಳನ್ನೆಲ್ಲವನ್ನು ಕೂಡ ಸೃಷ್ಟಿಯನ್ನು ಮಾಡಿದ್ರು. ನಂತರದಲ್ಲಿ ಗಂಧ, ರಸ, ರೂಪ, ಸ್ಪರ್ಶಗಳನ್ನು, ಶಬ್ದಗಳನ್ನು, ತನ್ಮಾತ್ರವಾದಂಥ ಅದರಿಂದ ಆಗುವಂತಹ ಏನು ಕಿವಿ, ತ್ವಕ್ಕು, ಕಣ್ಣು, ಜ್ಞಾನಗಳು, ಪಂಚಕರ್ಮೇಂದ್ರಿಯಗಳನ್ನು ಎಲ್ಲವನ್ನು ಕೂಡ ಸೃಷ್ಟಿಯನ್ನು ಮಾಡಿ ಈ ಅಹಂಕಾರ ತತ್ವವನ್ನು, ಮಹತ್ತತ್ವಾದ ಅಹಂಕಾರ ತತ್ವವನ್ನು ಎಲ್ಲವನ್ನು ಕೂಡ ಸೃಷ್ಟಿಯನ್ನು ಮಾಡ್ತಾ ಬಂದಿದ್ದಾರೆ. ಹೀಗೆ ಅದೆಲ್ಲದರ ಸೃಷ್ಟಿಯಾಗಿ ನಂತರದಲ್ಲಿ ಶ್ರೀರೂಪದಿಂದ ಲಕ್ಷ್ಮೀದೇವಿ, ಪುರುಷ ರೂಪದಿಂದಾಗಿ ಭಗವಂತ ಇದ್ದಾನೆ. ಇದ್ದಂತಹ ಸಂದರ್ಭದಲ್ಲಿ ಎಲ್ಲದರ ಸೃಷ್ಟಿಯಾಗಿ ಪ್ರಧಾನವಾಗಿ ಜಗತ್ತಿನ ಸೃಷ್ಟಿಯಾಗಬೇಕಾಗಿದೆ. ಅದಕ್ಕೋಸ್ಕರವಾಗಿ ಆ ಶ್ರೀ ರೂಪಿ ಭಗವಂತ ಶುಕ್ಲ ರೂಪದಲ್ಲಿರುವಂತಹ ಶ್ರೀರೂಪಿ ಲಕ್ಷ್ಮೀದೇವಿಯಲ್ಲಿ ತಾನು ವೀರ್ಯವನ್ನು ಆಧಾನವನ್ನು ಮಾಡಿದ. ವೀರ್ಯವನ್ನು ಇಟ್ಟಾಗ ಆ ಪುರುಷ ರೂಪದಿಂದಾಗಿ ಬ್ರಹ್ಮದೇವರು ಆ ಜೀವ ಸಮುದಾಯಕ್ಕೆ ಏನು ಆಧಾರರಾಗಿದ್ದಾರೋ ಆ ಬ್ರಹ್ಮದೇವರ ಸೃಷ್ಟಿಯಾಯಿತು. ಆ ಸೃಷ್ಟಿಯಾಗಿ ಈ ಅನೇಕ ರೀತಿಯಾದಂತಹ ಮಹತ್ತತ್ವ, ತಾತ್ವಿಕ ಗುಣ, ಶುಕ್ಲ ರೂಪ ಎಲ್ಲವೂ ಕೂಡ ತಿಳಿತಾ ಹೋಗ್ತದೆ. ಹೀಗೇನೆ ಆ ವಿಚಾರಗಳನ್ನು ನಾವು ತಿಳಿಬೇಕು. ಹೀಗೆ ಆ ಬ್ರಹ್ಮದೇವರ ಸೃಷ್ಟಿಯೇನೇ ಇಷ್ಟೆಲ್ಲ ಕ್ರಿಯೆಯಿಂದಾಗಿ ಈಗ ಪ್ರಕೃತಿಯ ಸಂಬಂಧಗಳು, ಶುಕ್ಲರೂಪಿ ಭಗವಂತನ ಸಂಬಂಧ, ಇಷ್ಟೆಲ್ಲರ ಸಂಬಂಧದಿಂದಾಗಿ ಯಾವ ಬ್ರಹ್ಮದೇವರ ಸೃಷ್ಟಿಯಾಗಿದ್ದಾಗ ನಮ್ಮೆಲ್ಲರನ್ನ ಸೃಷ್ಟಿ ಮಾಡಿದಂತಹ ಬ್ರಹ್ಮದೇವರ ಸೃಷ್ಟಿ ಈ ಕ್ರಮದಲ್ಲಿ ಆದಾಗ ಇನ್ನು ನಾವು ಸ್ವತಂತ್ರವಾಗಿರುವುದಕ್ಕೆ ಹೇಗೆ ಸಾಧ್ಯ ಎಂಬುದನ್ನು ನಾವು ಮೊದಲಿಗೆ ತಿಳಿಯಬೇಕಾದದ್ದು. ಸುಲಭವಾಗಿ ತಿಳಿಯೋದಿಲ್ಲ.
ಹೆಚ್ಚಿನವಾಗಿ ಅದರ ಬಗ್ಗೆ ಮನಸ್ಸನ್ನು ಕೊಟ್ಟಾಗ ಮಾತ್ರ ಅದರ ಬಗ್ಗೆ ತಿಳಿಯೋದಕ್ಕೆ ಸಾಧ್ಯ. ಎಲ್ಲ ದಿಕ್ಕುಗಳನ್ನು ಎಲ್ಲವನ್ನು ಕೂಡ ಸೃಷ್ಟಿಯನ್ನು ಮಾಡಿದರು. ಆ ಸೃಷ್ಟಿಯನ್ನು ಮಾಡಿ ನಮಗೆ ಅವುಗಳನ್ನು ತಿಳಿಸ್ತಾ ಹೋಗಿದ್ದಾರೆ. ಮುಂದೆ ಇದೇ ಕ್ರಮದಲ್ಲೇನೆ ಮತ್ತೆ ಆ ಶರೀರದಲ್ಲಿರುವಂತಹ ಭಗವಂತನಿಗೆ ನಮಗಾಗುವಂತಹ ದುಃಖಗಳಾಗಲಿ ಸುಖಗಳಾಗಲಿ ಯಾವುದು ಕೂಡ ಆಗ್ತಾ ಇಲ್ಲ. ಅದೇ ಶರೀರದಲ್ಲಿರುವಂತಹ ಜೀವನಿಗೆ ಜೀವನ ಸಂಬಂಧ ದೇಹಕ್ಕೆ ಆದದ್ದರಿಂದಾಗಿ ಸುಖ ದುಃಖಾದಿಗಳೆಲ್ಲವೂ ಕೂಡ ನಡೀತಾ ಇದೆ. ಅವುಗಳಿಗೆ ಹೇಗೆ ಅವುಗಳ ಬಗ್ಗೆ ನಮಗೆ ತಿಳಿಯೋದು ಅಂತಂದಾಗ ಅದಕ್ಕೆಲ್ಲ ಮತ್ತೆ ಅವುಗಳಿಗೆ ಆಗುವಂಥ ಕಾರಣಗಳನ್ನೆಲ್ಲವನ್ನು ಕೂಡ ನಮಗೆ ತಿಳಿಸ್ತಾ ಹೋಗ್ತಾರೆ. ಹೀಗೆ ನಾವು ಭಗವಂತನ ಬಗ್ಗೆ ಹೇಗೆ ತಿಳಿತಾ ಹೋಗ್ತೀವೋ ಆಗ ಅಂತರ್ಯಾಮಿಯಾಗಿ ಭಗವಂತನೇ ನಿಂತು ಈ ಕಾರ್ಯಗಳನ್ನು ಮಾಡಿಸ್ತಾ ಇದ್ದಾನೆ ಎಂಬುದಂತಹ ತತ್ವಗಳು ನಮಗೆ ತಿಳಿತಾ ಹೋಗಬೇಕು. ಆ ತತ್ವವನ್ನು ತಿಳಿದಾಗ ಮಾತ್ರ ಇದು ಸಾಧ್ಯವಾಗ್ತದೆ. ಈ ಭಗವಂತ ಸೃಷ್ಟಿಯನ್ನು ಮಾಡುವಾಗ ಮೊದಲಿಗೆ ಓಂಕಾರವನ್ನು ಸೃಷ್ಟಿಯನ್ನು ಮಾಡಿದ. ಆ ಪ್ರಣವ ಮಂತ್ರದಿಂದಾಗಿ ಮುಂದೆ ವ್ಯಾಹೃತಿಯಿಂದಾಗಿ ಯಾವ ಆ ಗಾಯತ್ರಿ ಮಂತ್ರ, ಪುರುಷ ಸೂಕ್ತ, ಅದರಿಂದಾಗಿ ಸರ್ವ ವೇದಗಳನ್ನು ಹೀಗೆ ಎಲ್ಲವನ್ನು ಕೂಡ ತಾನು ಸೃಷ್ಟಿಯನ್ನು ಮಾಡಿದ. ಆದರೆ ಎಲ್ಲವನ್ನು ಕೂಡ ಸೃಷ್ಟಿ ಮಾಡಿದ ಮೇಲೆ ಅವುಗಳನ್ನು ಪಾರಾಯಣಾದಿಗಳನ್ನು ಚಿಂತನೆಯನ್ನು ಮಾಡುವಂತಹ ಮನುಷ್ಯ ಅವನು ಸ್ವತಂತ್ರವಾಗಿ ಇರುವುದಕ್ಕೆ ಸಾಧ್ಯ ಇಲ್ಲ. ಇದರ ಅಧೀನವಾಗಿಯೇ ಇವುಗಳನ್ನು ಅವನು ಮಾಡ್ತಾ ಇರುವುದು. ಆ ಅಂತರ್ಯಾಮಿಯಾಗಿ ಭಗವಂತನೇ ತಾನು ಈ ಕಾರ್ಯಗಳನ್ನು ಮಾಡಿಸ್ತಾ ಇದ್ದಾನೆ ಎಂಬುವಂತಹ ತತ್ವಗಳನ್ನು ನಾವು ತಿಳಿತಾ ಬರಬೇಕು. ಪ್ರಕೃತಿಸ್ಥೋಪಿ ಪುರುಷೋ ನಾಜ್ಯತೆ ಹೃದಯ ಗುಣೈ ಅವಿಕಾರಾತ್ ಅಕೃತ್ತತ್ವ ನಿರ್ಗುಣತ್ವ ಜಲಾರ್ಥವತ ಅಂತ ಹೇಳಿದಂತೆ ಅವುಗಳ ಬಗ್ಗೆ ಆ ವಿಕಾರ, ಅವನಿಗೆ ಯಾವ ರೀತಿಯಾದ ವಿಕಾರಗಳು, ನಮಗೆ ಆಗುವಂಥ ವಿಕಾರಗಳೇನಿದ್ದಾವೋ ಆ ಮನಸ್ಸಿನ ಅನೇಕ ರೀತಿಯಾದ ವಿಕಾರಗಳೆಲ್ಲವೂ ಕೂಡ ನಮಗೆ ಆಗ್ತಾ ಹೋಗ್ತದೆ. ಅಂತಹ ವಿಕಾರಗಳ ಯಾವುದೂ ಕೂಡ ಅವನಿಗೆ ಆಗೋದೇ ಇಲ್ಲ. ಈ ವಿಕಾರಗಳು ಆಗದೇ ಇರುವುದರಿಂದಾಗಿ ಅವನಿಗೆ ಯಾಕೆ ಆಗ್ತಾ ಇಲ್ಲ ಅಂತಂದರೆ ಪ್ರಕೃತಿಯ ಸಂಬಂಧ ಎಂಬುದು ಅವನಿಗೆ ಇಲ್ಲ. ಪ್ರಕೃತಿಯ ಸಂಬಂಧ ಇತ್ತು ಅಂತಂದರೆ ಅವನಿಗೆ ಈ ರೀತಿಯಾದ ವಿಕಾರಾದಿಗಳೆಲ್ಲವೂ ಕೂಡ ಆಗಬೇಕು. ಆ ಪ್ರಕೃತಿಯ ಸಂಬಂಧ ಎಂಬುದೇ ಅವನಿಗೆ ಇಲ್ಲದೇ ಇರುವುದರಿಂದಾಗಿ ವಿಕಾರಾದಿಗಳು ಆಗುವುದಿಲ್ಲ ಎಂಬುದಾಗಿ ತಿಳಿಸಿ, ಅನಿಮಿತ್ತ ಪ್ರವೃತ್ತೇನ ಸ್ವಧರ್ಮೇಣ ಮಲಾತ್ಮನ ತೀವ್ರಯ ಮಹಿಭಕ್ತ್ಯಾತ ಶ್ರುತಿ ಸಂಭೃತಯಾಚಾರಂ ಅಂತೇಳಿ ಏನು ಓಂಕಾರಾದಿಗಳು ಎಲ್ಲವೂ ಕೂಡ ಇದ್ದಾವೋ ಅಂತಹ ಅಕಾರದಿಂದ ಹಿಡಿದು ಎಲ್ಲ ಅಕ್ಷರಗಳಿಂದಲೂ ಕೂಡ ಮುಖ್ಯವಾಗಿ ಪ್ರತಿಪಾದ್ಯನಾದವನು, ವಾಚ್ಯನಾದವನು ಭಗವಂತ ಎಂಬುವಂಥ ತತ್ವವನ್ನು ತಿಳಿತಾ ಹೋಗಬೇಕು. ಆ ಅಕಾರ ವಾಚ್ಯನಾದಂತಹ ಸರ್ವ ಶಬ್ದಗಳಿಂದ ವಾಚ್ಯನಾದಂತಹ ಭಗವಂತನ ಪ್ರೀತ್ಯರ್ಥಕ್ಕೋಸ್ಕರವಾಗಿ ನಾನು ಕಾರ್ಯವನ್ನು ಮಾಡ್ತಾ ಇದ್ದೇನೆ. ಅವನು ನಿರ್ದೋಷವಾದಂಥ ವಿಶಿಷ್ಟವಾದ ಗುಣಗಳಿಂದ ಕೂಡಿದ್ದಾನೆ. ಬಹುಕಾಲದಿಂದಲೂ ಕೂಡ ಏನೇನು ಚಿಂತನೆಗಳಿದ್ದಾವೋ ವೇದಾಂತಗಳು ಎಲ್ಲವನ್ನು ಕೂಡ ಚೆನ್ನಾಗಿ ಆ ಎಲ್ಲರಿಂದಲೂ ಕೂಡ ಮುಖ್ಯವಾಗಿ ಪ್ರತಿಪಾದ್ಯನಾದವನು ಎಂಬುವಂತಹ ತತ್ವವನ್ನು ಎಷ್ಟು ತಿಳಿತಾ ಹೋಗ್ತೀವೋ ಆಗ ಇದರ ಬಗ್ಗೆ ತಿಳಿಯುವುದಕ್ಕೆ ಸಾಧ್ಯ. ಆ ಪರಾಪರ ತತ್ವಗಳನ್ನು, ಆ ಜ್ಞಾನವನ್ನು ನಾವು ಭಕ್ತಿಯಿಂದಾಗಿ ಚಿಂತನೆಯನ್ನು ಮಾಡಬೇಕು. ಭುಕ್ತಭೋಗ ಪರಿತ್ಯಕ್ವ ದುಷ್ಟದೋಷಾಚ ನಿತ್ಯಜಃ ನೇಶರಸ್ಯಾದ ಶುಭಂ ದತ್ತೇ ಸ್ವೇ ಮಹಿಮ್ನೇ ಸ್ಥಿತಸ್ಯ ಚ ಅಂತ ಹೇಳಿದಂತೆ ಯಾವಾಗಲೂ ಕೂಡ ನಾವು ಅವರ ಬಗ್ಗೆ ದೋಷವನ್ನು ಅರಿತಾ ಹೋದರೆ ನಮಗೆ ಅದರ ಬಗ್ಗೆ ತಿಳಿಯುವುದಿಲ್ಲ. ಎಷ್ಟು ಸಾಧ್ಯವೋ ಅಷ್ಟು ಗುಣಗಳ ಬಗ್ಗೆ ತಿಳಿತಾ ಹೋಗಬೇಕು. ಅದು ಹೇಗೆ ಸಾಧ್ಯ? ಭಗವಂತನ ಬಗ್ಗೆ ಅದಾದ ನಂತರದಲ್ಲಿ ಮೊದಲು ನಾವು ಇರುವಂತಹ ಮನುಷ್ಯರಲ್ಲಿ ನಮ್ಮ ಮುಂದೆ ಇರುವಂಥವ್ರು ಏನಿರ್ತಾರೋ ಅವರ ಬಗ್ಗೆ ತಿಳಿಯುವಾಗ ದೋಷವನ್ನು ತಿಳಿಯುವುದರ ಬದಲು ಗುಣವನ್ನು ತಿಳಿತಾ ಹೋಗಬೇಕು. ಯಾವಾಗ ಸಾಧ್ಯವಾಗ್ತದೆ ಅವುಗಳ ಭೇದ ಅವ್ರ ಬಗ್ಗೆ ತಿಳಿಯುತ್ತದೆ ಅಂತಂದರೆ ದೋಷದ ಬಗ್ಗೆ ನಮಗೆ ಮನಸ್ಸು ಎಷ್ಟಿರ್ತದೋ ಅಲ್ಲಿವರೆಗೂ ಗುಣಗಳ ಬಗ್ಗೆ ತಿಳಿಯುವುದಕ್ಕೆ ಸಾಧ್ಯವಿಲ್ಲ. ಮೊದಲು ಆ ದೋಷಗಳ ಬಗ್ಗೆ ತಿಳಿಯುವಂತಹ ವಿಚಾರಗಳನ್ನು ನಾವು ಬಿಡ್ತಾ ಬರಬೇಕು. ಮನುಷ್ಯನಲ್ಲಿ ನಮ್ಮ ಸ್ನೇಹಿತರಿರ್ತಾರೆ, ಯಾರೋ ಒಬ್ಬರು ಇರ್ತಾರೆ, ಅವರ ಬಗ್ಗೆ ನಾವು ಕೇವಲ ಅವರ ದೋಷವನ್ನು ಮಾತ್ರ ನೋಡ್ತಾ ಇರ್ತೀವಿ. ಅವರು ಮಾಡುವಂತಹ ಗುಣಗಳ ಬಗ್ಗೆ ಅರಿವೆಂಬುದೇ ಇರೋದಿಲ್ಲ. ಆ ದೋಷಗಳನ್ನು ಎಣಿಸುವುದನ್ನು ನಾವು ಮೊದಲಿಗೆ ಬಿಡಬೇಕು. ಆ ದೋಷಗಳನ್ನು ಎಣಿಸುವುದನ್ನು ಬಿಟ್ಟಾಗ ಮಾತ್ರ ನಮಗೆ ಅದು ಸಾಧ್ಯವಾಗ್ತದೆ. ದೋಷಗಳನ್ನೇ ಎಣಿಸ್ತಾ ಕುಳಿತುಕೊಂಡ್ರೆ ಗುಣಗಳು ಕಾಣುವುದೇ ಇಲ್ಲ. ಯಾಕೆಂದರೆ ಸಾಮಾನ್ಯವಾಗಿ ದೇವರು ಬೇಡ, ನಮ್ಮ ಬಗ್ಗೆ ತಿಳಿಯುವಾಗ ಮನುಷ್ಯನಲ್ಲಿ ಎಷ್ಟು ಸಾಧ್ಯ? 10 ಪಟ್ಟಷ್ಟು ಒಂದು ಗುಣಗಳಿರ್ತದೆ, 90 ಪಟ್ಟಷ್ಟನ್ನು ಪಾಪಗಳನ್ನೇ ಮನುಷ್ಯ ಮಾಡ್ತಾ ಇರ್ತಾನೆ. ಯಾಕಂದರೆ ಕಲಿಯುಗದ ಧರ್ಮಗಳೆಲ್ಲವೂ ಕೂಡ ಈ ಕ್ರಮದಲ್ಲಿ ಇರ್ತದೆ. ಆಗ ನಾವು ಕೇವಲ ದೋಷಗಳನ್ನೇ ಎಣಿಸ್ತಾ ಹೋಗ್ತಿದ್ವಿ ಅಂತಂದರೆ ನಾವು ಭಗವಂತನ ಒಂದನ್ನು ತಿಳಿಯುವಾಗ ಕೂಡ ಈ ರೀತಿಯಾದ ಅಜ್ಞಾನದಲ್ಲಿಯೇ ಮುಳುಗಿ ಅವುಗಳನ್ನೇ ತಿಳಿಯುವಂತಹ ಪರಿಸ್ಥಿತಿ ನಮ್ಮದು ಬಂದ್ಬಿಡುತ್ತದೆ. ಆದರೆ ನಮ್ಮ ಮುಂದೆ ಇರುವಂತಹ ವ್ಯಕ್ತಿಗಳು, ಅವರ ಬಗ್ಗೆ ಗುಣಗಳನ್ನು ನಾವು ಎಷ್ಟು ಸಾಧ್ಯವೋ ಅಷ್ಟು ತಿಳಿತಾ ಹೋದಷ್ಟು ಆಗ ನಮಗೆ ಆ ಮನುಷ್ಯೋತ್ತಮನಾದಂತಹ ಸರ್ವೋತ್ತಮನಾದಂತಹ ಭಗವಂತನ ಬಗ್ಗೆಯೂ ಕೂಡ ಗುಣಗಳೇ ತಿಳಿತಾ ಹೋಗ್ತದೆ.
ಆದರೆ ನಮಗೂ ದೇವರಿಗೂ ಇರುವಂಥ ವ್ಯತ್ಯಾಸವೇನು ಅಂತಂದರೆ, ನಮ್ಮಲ್ಲಿ ದೋಷಗಳು ಇರ್ತದೆ, ಗುಣಗಳು ಕಮ್ಮಿ ಇರ್ತದೆ. ಆ ದೋಷಗಳನ್ನು ನಾವು ಹೆಚ್ಚು ನೋಡ್ತಾ ಇರೋದ್ರಿಂದಾಗಿ ಭಗವಂತನ ಬಗ್ಗೆ ಗುಣಗಳು ನಮಗೆ ತಿಳಿತಾ ಇಲ್ಲ. ಆದರೆ ನಮ್ಮ ನೋಡಿ ಪರಿಸ್ಥಿತಿ ಹೇಗಿದೆ, ಭಗವಂತನಲ್ಲಿ ಯಾವ ರೀತಿಯ ದೋಷಗಳು ಕೂಡ ಇಲ್ಲ. ದೋಷಗಳೇ ಇಲ್ಲದೇ ಇರುವಂಥ ಭಗವಂತನ ಬಗ್ಗೆ ದೋಷಗಳನ್ನು ಆರೋಪ ಮಾಡಿಕೊಂಡು ಅವುಗಳ ಬಗ್ಗೆ ವಿಚಾರವನ್ನು ನಾವು ಮಾಡ್ತಾ ಹೋಗ್ತೇವೆ. ಹೀಗೆ ಕೇವಲ ಗುಣ ಎಂಬುದೇ ಅವನಲ್ಲಿರುವುದು, ಸತ್ವಾದಿ ಗುಣಗಳೇ ಅವನಲ್ಲಿರುವುದು. ನಿರ್ದುಷ್ಟನಾದವನು ಅಂತಹ ಭಗವಂತನ ಬಗ್ಗೆ ನಾವು ಕೇವಲ ದೋಷಗಳನ್ನೇ ಯಾಕೆ ವಿಚಾರವನ್ನು ಮಾಡ್ತೀವಿ ಅಂತಂದರೆ, ನಮ್ಮ ಸಮೂಹದಲ್ಲಿರುವವರ ಬಗ್ಗೆ ನಾವು ಕೇವಲ ದೋಷಗಳನ್ನು ಮಾತ್ರ ಎಣಿಸ್ತಾ ಹೋಗ್ತೀವಿ. ದೋಷಗಳನ್ನು ಎಣಿಸ್ತಾ ಹೋದಷ್ಟು ಏನಾಗ್ತದೆ, ಮುಂದೆ ನಮ್ಮ ಮನಸ್ಸಲ್ಲಿರುವ ವಿಚಾರಗಳೆಲ್ಲವೂ ಕೂಡ ದೋಷಗಳ ಬಗ್ಗೆ ವಿಚಾರವನ್ನು ಮಾಡ್ತದೆ ಹೊರತು ಗುಣಗಳ ಬಗ್ಗೆ ವಿಚಾರವನ್ನೇ ಮಾಡುವಂತಹ ಶಕ್ತಿಯನ್ನು ಕಳೆದುಕೊಂಡ್ವಿ ಅಂತಂದರೆ ಆಗ ನಮಗೆ ಸರಿಯಾದ ಜ್ಞಾನ ಆಗುವುದಕ್ಕೆ ಸಾಧ್ಯ ಇಲ್ಲ. ಸರಿಯಾದ ಜ್ಞಾನ ಎಂಬುದು ಆಗಬೇಕಾದರೆ ಗುಣಗಳ ಬಗ್ಗೆ ಹೆಚ್ಚಿನ ವಿಚಾರಗಳು ಆಗಬೇಕು. ಗುಣಗಳ ಬಗ್ಗೆ, ಅವರಲ್ಲಿರುವಂಥ ವಿಶಿಷ್ಟವಾದಂಥ ಮಹಿಮೆಗಳ ಬಗ್ಗೆ ತಿಳಿತಾ ಹೋಗಬೇಕು. ಅವರಲ್ಲಿ ಏನೋ ಒಂದಿಷ್ಟು ಗುಣಗಳಂತೂ ಇದ್ದೇ ಇರ್ತದೆ. ಮನುಷ್ಯ ಸಾಮಾನ್ಯವಾಗಿ ಎಂಥ ವ್ಯಕ್ತಿ ಆದರೂ ಕೂಡ ಅವನಲ್ಲಿ ಒಂದಿಷ್ಟು ಯೋಗ್ಯವಾದ ಗುಣಗಳಿರ್ತದೆ. ಮೊದಲಿಗೇನೆ ತಿಳಿಸಿಕೊಟ್ಟಿದ್ದಾರೆ, ನಮ್ಮ ಸಂಘ, ನಮ್ಮ ಸಮೂಹ ಹೇಗಿರಬೇಕು ಅಂತಂದರೆ, ಸತ್ವಪ್ರಚುರರಾದವರಲ್ಲಿಯೇ ನಮ್ಮ ಸಮೂಹ ಎಂಬುದು ಇರಬೇಕು. ನಮ್ಮ ಸಂಘಗಳು, ನಮ್ಮ ಪರಿವಾರ, ನಾವು ಯಾವರ ಜೊತೆ ನಡ್ಕೊಂಡಿರ್ತೀವೋ, ಜೀವನದಲ್ಲಿ ನಡೀತಾ ಇರ್ತೀವೋ, ದಿನನಿತ್ಯದ ಕಾರ್ಯಗಳನ್ನು ಮಾಡ್ತೀವೋ, ಅವರು ಸತ್ವಗುಣಗಳಿಂದ ಹೆಚ್ಚಾದವರು ಇರಬೇಕು. ಅಂದರೆ ಏನು, ಸಾತ್ವಿಕ ಪ್ರವೃತ್ತಿ ಇರಬೇಕು, ಒಳ್ಳೆಯ ಮನಸ್ಸಿರುವವರು ಇರಬೇಕು. ಅಂಥವರಲ್ಲಿಯೇ ನಾವು ನಮ್ಮ ಪರಿವಾರದ ಕಾರ್ಯಗಳು ನಡೀತಾ ಇರಬೇಕು. ಆದರೆ ಇದು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಒಳ್ಳೆಯವರಲ್ಲಿಯೂ ಕೂಡ ದೋಷಗಳನ್ನು ಎಣಿಸುವುದನ್ನು ಬಿಟ್ಟು ಒಳ್ಳೆಯ ಗುಣಗಳನ್ನು ಎಣಿಸ್ತಾ ಹೋಗಬೇಕು. ಹೀಗೆ ನಾವು ಮಾಡ್ತಾ ಹೆಜ್ಜೆಯನ್ನು ಬರ್ತಾ ಹೋದಷ್ಟು ಆಗ ಭಗವಂತನ ಗುಣಗಳ ಬಗ್ಗೆ ತಿಳಿತಾ ಹೋಗ್ತದೆ. ಅವನ ಗುಣಗಳನ್ನು ತಿಳಿತಾ ಹೋದಷ್ಟು ಅವನಲ್ಲಿರುವಂತಹ ಭೇದಗಳು ಏನಿದ್ದಾವೋ ಅವುಗಳು ತಿಳಿತಾ ಹೋಗ್ತದೆ. ಏನು, ಜೀವನಿಗೂ ಮತ್ತು ಈಶನಿಗಿರುವಂತಹ ಭೇದವಾಗಲಿ, ಜಡ ಪದಾರ್ಥಕ್ಕೂ ಮತ್ತೊಂದು ಜಡ ಪದಾರ್ಥಕ್ಕಿರುವಂತಹ ಭೇದವಾಗಲಿ, ಹೀಗೆ ಏನೇನು ಭೇದಗಳನ್ನೇ ತಿಳಿಸ್ತಾ ಹೋಗಿದ್ದಾರೋ ಆ ರೀತಿಯಾದಂತಹ ಪಂಚಭೇದಗಳು ಅಂತ ಕೇಳ್ತೀವಿ. ಜೀವನಿಗೆ ಇರುವಂತಹ ಭೇದವಾಗಲಿ, ಜೀವ ಜಡಕ್ಕೆ ಇರುವಂತಹ ಭೇದವಾಗಲಿ, ಜೀವ ಈಶನಿಗಿರುವಂತಹ ಭೇದವಾಗಲಿ, ಜಡಗಕ್ಕೆ ಇರುವಂತಹ ಭೇದವಾಗಲಿ, ಜಡಕ್ಕೂ ಮತ್ತು ಈಶನಿಗಿರುವಂತಹ ಭೇದಗಳು ಏನು ಪಂಚಭೇದಗಳು ಅಂತ ನಾವು ಹೇಳ್ತೀವೋ, ಏನು ಇದರ ಅರ್ಥ ಏನು ತಿಳಿಯಬೇಕಾದರೆ, ಜಡ ಪದಾರ್ಥವಿದೆ, ಒಂದು ಕಲ್ಲು ಇದೆ, ಒಬ್ಬ ದೇವರಿದ್ದಾನೆ, ಮನುಷ್ಯನಿದ್ದಾನೆ, ಜೀವನಿದ್ದಾನೆ, ಇವರೆಲ್ಲರಲ್ಲಿಯೂ ಕೂಡ ಭೇದ ಇದೆ ಎಂಬುವಂತಹ ಜ್ಞಾನ ಬರಬೇಕು ಪರಸ್ಪರವಾಗಿ. ಆದರೆ ಜೀವನಿಗೂ ಭೇದವಿದ್ದಂತೆ, ಜಡ ಪದಾರ್ಥಕ್ಕೂ ಮತ್ತೊಂದು ಜಡ ಪದಾರ್ಥಕ್ಕೂ ಭೇದವಿದ್ದಂತೆ ದೇವರಲ್ಲಿ ಭೇದ ಎಂಬುದಿಲ್ಲ. ಕೃಷ್ಣನಾಗಿ ಭಗವಂತ ಅವತಾರವನ್ನು ಮಾಡಿದ, ಕಪಿಲನಾಗಿ ಭಗವಂತ ಅವತಾರವನ್ನು ಮಾಡಿದ್ದಾನೆ. ಆ ಭಗವಂತ, ಕಪಿಲ ರೂಪಿ ಭಗವಂತನಿಗೂ ಕೃಷ್ಣನಿಗೂ ಯಾವ ಭೇದ ಎಂಬುದು ಇಲ್ಲ. ಅವರಲ್ಲಿ ಯಾವ ರೀತಿ ಭೇದ ಇಲ್ಲ. ಅವನ ಗುಣಗಳಲ್ಲಿ, ಅವನ ಕ್ರಿಯೆಯಲ್ಲಿ ಯಾವುದರಲ್ಲಿಯೂ ಕೂಡ ಭೇದ ಎಂಬುದೇ ಇಲ್ಲ ಎಂಬುದನ್ನು ನಾವು ಸರಿಯಾಗಿ ತಿಳ್ಕೋಬೇಕು. ಹೀಗೆ ತಿಳಿದುಕೊಂಡು ಆ ಗುಣಗಳ ಬಗ್ಗೆ ಹೆಚ್ಚು ಮನುಷ್ಯರಲ್ಲಿ ಮೊದಲಿಗೆ ಗುಣವನ್ನು ಚಿಂತನೆಯನ್ನು ಮಾಡ್ತಾ ಹೋದಾಗ ಭಗವಂತನ ಬಗ್ಗೆ ಗುಣಗಳ ಚಿಂತನೆ ಎಂಬುದು ನಮಗೆ ಪ್ರಾರಂಭವಾಗ್ತದೆ. ಹೇಗೆ ಅಂದರೆ, ಹೆಜ್ಜೆಯಾಗಿ ಹೋಗುವುದಕ್ಕೆ ಸಾಧ್ಯ. ಹತ್ತನೇ ಮೆಟ್ಟಲನ್ನು ಹತ್ತಿದಾಗ ಅಲ್ಲಿ ಒಂದು ಹಾಲಿನಲ್ಲಿ ನಾವು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದಕ್ಕೆ ಸಾಧ್ಯ. 10 ಮೆಟ್ಟಲುಗಳನ್ನು ಹತ್ತದೇನೆ ಒಂದೇ ಸತಿ ಅಲ್ಲಿಗೆ ಹೋಗ್ತೇನೆ ಅಂದರೆ ಅದು ಸಾಧ್ಯ ಇಲ್ಲದೇ ಇದ್ದುದು. ಹೆಜ್ಜೆಯಾಗಿ ಹೋಗ್ತಾ ಹೋಗಬೇಕು. ಆ ಮೋಕ್ಷಕ್ಕೆ ದಾರಿ ಗೊತ್ತಾಗಬೇಕು, ಈ ವಿಷಯಗಳನ್ನು ತಿಳಿಯಬೇಕು. ಎಲ್ಲವೂ ಕೂಡ ಬಹಳ ಕ್ಲಿಷ್ಟಕರವಾದಂಥ ವಿಷಯಗಳು, ನಮಗೆ ತಲೆಗೆ ಹೋಗೋದಿಲ್ಲ. ಇವುಗಳು ಹೋಗಬೇಕಾದರೆ ಮೊದಲಿಗೆ ಏನು ಮಾಡಬೇಕು, ಹೆಜ್ಜೆಯಾಗಿ ಹೋಗಬೇಕು. ಆ ಭಗವಂತನ ಗುಣಗಳ ಬಗ್ಗೆ, ವಿಷಯಗಳ ಬಗ್ಗೆ ನಮಗೆ ಸರಿಯಾದಂಥ ಜ್ಞಾನಗಳು ಬರಬೇಕಾದರೆ ಮೊದಲಿಗೆ ಕಥಾಶ್ರವಣವನ್ನು ಮಾಡ್ತಾ ಇರಬೇಕು. ಆಗಾಗ ನಾವು ಕಥೆಗಳ ಶ್ರವಣವನ್ನು ಮಾಡ್ತಾ ಇದ್ದರೆ, ಭಗವದ್ಭಕ್ತರ ಚರಿತ್ರೆಗಳನ್ನೆಲ್ಲ ಶ್ರವಣವನ್ನು ಮಾಡ್ತಾ ಇದ್ದರೆ ಈ ತತ್ವಗಳ ಬಗ್ಗೆ ನಮಗೆ ಸ್ವಲ್ಪ ಮನಸ್ಸು ಅದರ ಬಗ್ಗೆ ತಿಳಿಯೋಕ್ಕೆ ಸಾಧ್ಯವಾಗ್ತದೆ. ಇಲ್ಲದೇ ಇದ್ದರೆ ಈ ತತ್ವಗಳು, ಭೇದಗಳ ಬಗ್ಗೆ ಎಲ್ಲ ಸರಿಯಾಗಿ ನಮಗೆ ತಿಳಿಯುವುದಕ್ಕೆ ಸಾಧ್ಯವಿಲ್ಲ. ಹೀಗೆ ಮಾಡ್ತಾ ಹೋಗಬೇಕು. ಹೆಚ್ಚಾಗಿ ನಾವು ಇದನ್ನು ಮಾಡ್ತಾ ಹೋದಾಗ ನಮಗೆ ಸಾಧ್ಯವಾಗ್ತದೆ. ಹೇಗೆ ಸಾಧ್ಯವಾಗ್ತದೆ ಅಂತ ಕೇಳಿದಾಗ ಮೊದಲನೆಯ ಪ್ರಶ್ನೆಯನ್ನು ಮಾಡಿದ್ರು, ಭಕ್ತಿಯ ಬಗ್ಗೆ ಕೇಳಿದ್ರು. ಅದನ್ನು ಭಕ್ತಿ ಎಂಬುದು ಬರಬೇಕಾದರೆ ಅಷ್ಟಾಂಗಗಳನ್ನು ನಾವು ಮಾಡಬೇಕು. ಯಮ ನಿಯಮ ಆಸನ ಪ್ರಾಣಾಯಾಮಾದಿಗಳಿದ್ದಾವೋ ಅವುಗಳನ್ನು ಸರಿಯಾಗಿ ನಾವು ಮಾಡ್ತಾ ಹೋದರೆ ನಮಗೆ ಭಕ್ತಿ ಎಂಬುದು ಬರುವುದಕ್ಕೆ ಸಾಧ್ಯ. ಆ ಭಕ್ತಿ ಬಂದರೆ ಮಾತ್ರ ಇವುಗಳನ್ನು
ಭಕ್ತಿಯಿಂದಾಗಿ ಭಗವಂತನ ಚಿಂತನೆ, ಅವನ ಗುಣಗಳ ಸ್ಮರಣೆ ಎಲ್ಲವನ್ನು ಕೂಡ ಮಾಡುವುದಕ್ಕೆ ಸಾಧ್ಯ. ಇಲ್ಲದೇ ಇದ್ದರೆ ಸಾಧ್ಯವಿಲ್ಲ ಎಂಬುದಾಗಿ ತಿಳಿಸಿಕೊಟ್ರು. ಆ ಹೆಚ್ಚಿನ ಕ್ರಮದಲ್ಲಿ ಅವುಗಳನ್ನು ಚಿಂತನೆಯನ್ನು ನಾವು ಮಾಡ್ತಾ ಹೋಗಬೇಕು. ಮಾಡ್ತಾ ಹೋದಷ್ಟು ಈ ಭಗವಂತನ ಸೃಷ್ಟಿಯ ವಿಚಾರಗಳನ್ನೆಲ್ಲ, ಆ ಸೃಷ್ಟಿ ಭಗವಂತ ಹೇಗೆ ಮಾಡಿದ್ದಾನೆ ಎಲ್ಲವನ್ನು ಕೂಡ ಏನು ಸಂಕ್ಷೇಪವಾಗಿ ನಾವು ತಿಳಿದಿದ್ದೇವೋ ಅವುಗಳ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಇರಬೇಕು. ಮಾಡ್ತಾ ಇದ್ದಷ್ಟು ವೇದಾಂತ ಶಾಸ್ತ್ರಗಳ ಶ್ರವಣಾದಿಗಳನ್ನು ಮಾಡ್ತಾ ಇದ್ದಷ್ಟು ನಮ್ಮ ಮನಸ್ಸು ಶುದ್ಧವಾಗ್ತದೆ. ಶುದ್ಧವಾದಾಗ ನಾವು ಆ ಕ್ರಿಯೆಗಳನ್ನು ಮಾಡುವುದಕ್ಕೆ ಸಾಧ್ಯವಾಗ್ತದೆ ಎಂಬುದಾಗಿ ತಿಳಿಸಿ, ಇನ್ನು ಈ ಅಷ್ಟಾಂಗಗಳಿದ್ದಾವೆ. ಆ ಭಕ್ತಿಯ ಬಗ್ಗೆ ತಿಳಿಯಬೇಕಾದರೆ, ಭಕ್ತಿ ನಮಗೆ ಹುಟ್ಟಬೇಕಾದರೆ ಈ ಅಷ್ಟಾಂಗಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಅಷ್ಟಾಂಗಗಳನ್ನು ಅಳವಡಿಸಿಕೊಂಡರೆ ಮಾತ್ರ ನಮಗೆ ಆ ಅಚಲವಾದಂತಹ ಭಕ್ತಿಯನ್ನು ನಾವು ಕೂಡ ಮಾಡ್ತೇವೆ, ಮಾಡೋದೇ ಇಲ್ಲ ಅಂತಲ್ಲ, ಅಚಲವಾದಂತಹ ಭಕ್ತಿ ಎಂಬುದು ಬರಬೇಕು. ಆ ಅಚಲವಾದ ಭಕ್ತಿ ಬಂದರೆ ನಮಗೆ ಮುಕ್ತಿ ಬರುವುದಕ್ಕೆ ಸಾಧ್ಯ, ಮುಕ್ತಿಯನ್ನು ಹೊಂದುವುದಕ್ಕೆ ಸಾಧ್ಯ. ಅದಕ್ಕೋಸ್ಕರವಾಗಿ ಅದನ್ನೆಲ್ಲವನ್ನು ಕೂಡ ಹೇಳ್ತಾರೆ. ಯೋಗಸ್ಯ ಲಕ್ಷಣಂ ವಕ್ಷ್ಯೆ ಸಬೀಜಸ್ಯ ನೃಪಾತ್ಮಜೆ ಮನೋ ಏನೈವ ವಿಧಿನ ಪ್ರಸನ್ನಂ ಯಾತಿ ಸತ್ಪಥಂ ಅಂತ ಹೇಳಿ ಅನೇಕ ರೀತಿಯಾದಂತಹ ಈ ಬ್ರಹ್ಮ ಮಾರ್ಗವನ್ನು, ದಾರಿಯನ್ನು ತಿಳಿಸ್ತೇನೆ. ಅಷ್ಟಾಂಗ ಯೋಗದ ಅಸಾಧಾರಣವಾದಂಥ ಲಕ್ಷಣಗಳನ್ನು, ಸ್ವರೂಪವನ್ನು ಹೇಳ್ತೀನಿ. ಅವುಗಳನ್ನು ತಿಳಿದು ಈ ದಾರಿಯನ್ನು ನೀನು ಪಡೆದುಕೋ ಎಂಬುದಾಗಿ ಅನೇಕ ವಿಷಯಗಳನ್ನು ತಿಳಿಸ್ತಾ ಇದ್ದಾರೆ. ಸ್ವಧರ್ಮಾಚರಣಂ ಶಕ್ತ್ಯ ವಿಧರ್ಮಾಚ ನಿವರ್ತತಾಂ ದೈವಲಬ್ಧೇನ ಸಂತೋಷ ಆತ್ಮವಿಚ್ಚರಣಾರ್ಚನಂ ಅಂತ ಹೇಳಿ. ಹೀಗೆ ಆ ಸ್ವಧರ್ಮಾಚರಣೆ ಬಹಳ ಮುಖ್ಯವಾದದ್ದಿದು. ನಾವು ಮಾಡುವಂತಹ ಕರ್ಮಗಳಲ್ಲಿ ಬಹಳ ಪ್ರಧಾನವಾದದ್ದು ಸ್ವಧರ್ಮದ ಆಚರಣೆ. ನಮಗೆ ನಮ್ಮ ಧರ್ಮಕ್ಕೆ, ನಮ್ಮ ಜಾತಿಗೆ, ನಮ್ಮ ಏನು ನಿಯಮಗಳಿದ್ದಾವೋ, ಯಾವ ವರ್ಣಾಶ್ರಮದಲ್ಲಿದ್ದೇವೆ, ಯಾವ ಆಶ್ರಮದಲ್ಲಿ ಬ್ರಹ್ಮಚಾರಿ ಅವಸ್ಥೆಯಲ್ಲಿಯೋ, ಗೃಹಸ್ಥಾಶ್ರಮದಲ್ಲಿಯೋ, ವಾನಪ್ರಸ್ಥದಲ್ಲಿಯೋ ಅಥವಾ ಸನ್ಯಾಸಾಶ್ರಮದಲ್ಲಿಯೋ, ಯಾವ ಆಶ್ರಮದಲ್ಲಿ ನಾವು ಇದ್ದೇವೆ, ಯಾವ ವರ್ಣಾಶ್ರಮಗಳಲ್ಲಿ ನಾವು ಇದ್ದೇವೆ, ಅವುಗಳಿಗೆ ಉಚಿತವಾದಂತಹ ಕರ್ಮಗಳನ್ನು ನಾವು ಪಾಲನೆಯನ್ನು ಮಾಡಬೇಕು. ಸ್ವಧರ್ಮಾಚರಣೆಯನ್ನು ಮೊದಲಿಗೆ ಮಾಡಬೇಕು. ಅದನ್ನು ಬಿಟ್ಟು, ನಮ್ಮ ಆಚರಣೆಗಳನ್ನು ಬಿಟ್ಟು ಹೆಚ್ಚಿನದನ್ನು ಮಾಡುವುದೂ ಸರಿಯಲ್ಲ. ಅದನ್ನು ಬಿಟ್ಟು, ನಮ್ಮ ಆಚರಣೆಗಳನ್ನು ಬಿಟ್ಟು ಕೆಳಗೆ ಇಳಿಯುವುದು ಕೂಡ ಸರಿಯಲ್ಲ. ಅದನ್ನು ಹೇಳ್ತಾ ಇದ್ದಾರೆ. ಸ್ವಧರ್ಮಾಚರಣಂ ಶಕ್ತ್ಯ ವಿಧರ್ಮಾಚ ನಿವರ್ತತಾಂ. ನಮ್ಮ ಆಚರಣೆಗಳು ಏನು? ನಿತ್ಯದಲ್ಲಿಯೂ ಕೂಡ ಪ್ರಾತಃ ಕಾಲದಲ್ಲಿ ಎದ್ದೇಳುವುದು, ಶೌಚಾದಿಗಳನ್ನು ಮಾಡಿಕೊಳ್ಳುವುದು, ಆ ಭಗವಂತನ ಬಗ್ಗೆ ಚಿಂತನೆಯನ್ನು ಮಾಡುವುದು, ಧ್ಯಾನ ಸ್ನಾನ, ಮುಂದೆಲ್ಲ ಭಗವಂತನ ಧ್ಯಾನ ಬಗ್ಗೆಲ್ಲ ಬರ್ತದೆ. ನಿನ್ನೆ ದಿನ ಸ್ವಲ್ಪ ಆ ಭಗವಂತನ ಲಕ್ಷಣಗಳನ್ನು ತಿಳಿದುಕೊಂಡ್ವಿ. ಆ ಭಗವಂತನ ಲಕ್ಷಣಗಳು ಹೇಗಿದ್ದಾವೆ ಎಂಬುದಾಗೆಲ್ಲ ಸ್ವಲ್ಪ ತಿಳಿದ್ವಿ. ಹಾಗೆ ಅವನ ಬಗ್ಗೆ ಎಲ್ಲವೂ ಕೂಡ ನಮಗೆ ತಿಳಿಯಬೇಕಾದರೆ ನಾವು ಆ ಧ್ಯಾನ ಸ್ನಾನವಾದಿಗಳನ್ನು, ಆ ಮಲಮೂತ್ರಾದಿ ವಿಸರ್ಜನಾದಿಗಳನ್ನು ಮಾಡಿ ಶುದ್ಧರಾಗಿ ಧ್ಯಾನ ಸ್ನಾನವನ್ನು ಮಾಡಿ, ಮಂತ್ರಸ್ನಾನಾದಿಗಳನ್ನು ಮಾಡಿ, ನಿತ್ಯ ಕರ್ಮಗಳು ಅಂತ ಏನಿದ್ದಾವೋ ಸ್ನಾನ ಸಂಧ್ಯಾ ವಂದನೆ ಜಪತಪಾದಿಗಳನ್ನು, ದೇವರ ಪೂಜೆಯನ್ನು, ತುಳಸಿ ಪೂಜೆ, ಆ ಏನು ಕೃಷ್ಣ ಮಂತ್ರಾದಿ ಜಪಗಳು ಏನು ನಮಗೆ ನಮ್ಮ ಧರ್ಮಗಳಿಗೆ ಆಚರಣೆಗೆ ಯುಕ್ತವಾಗಿದ್ದಾವೋ, ಉಕ್ತವಾಗಿದ್ದಾವೋ, ಯೋಗ್ಯವಾಗಿದ್ದಾವೋ ಅವುಗಳನ್ನು ಸರಿಯಾದ ಕ್ರಮದಲ್ಲಿ ಮಾಡುವುದು ಪ್ರಧಾನವಾದದ್ದು. ಅವುಗಳನ್ನು ನಾವು ಮೊದಲಿಗೆ ಮಾಡ್ತಾ ಬರಬೇಕು. ಸ್ವಧರ್ಮದ ಆಚರಣೆಗಳನ್ನು ಸರಿಯಾಗಿ ಮಾಡುವುದು, ಪತಿ ಸೇವೆ ಮೊದಲಾದವುಗಳನ್ನು ಮಾಡುವುದು, ಹಿರಿಯರ ಸೇವೆಯನ್ನು ಮಾಡುವುದು, ಇವುಗಳನ್ನು ಸರಿಯಾದ ಕ್ರಮದಲ್ಲಿ ನಮ್ಮ ಧರ್ಮಕ್ಕೆ ಅನುಸಾರವಾದದ್ದು ಏನಿದ್ದ ಅವುಗಳನ್ನು ಮೊದಲಿಗೆ ಮಾಡಬೇಕು. ಆಚರಣೆಗಳನ್ನು ಮಾಡಿ ಮತ್ತೊಂದನ್ನು ಮಾಡಿದರೆ ಅದಕ್ಕೆ ಫಲ ಎಂಬುದು ಸಿಗ್ತದೆ. ಅದನ್ನು ಬಿಟ್ಟು, ಪ್ರಧಾನವಾದ ಕರ್ತವ್ಯವನ್ನು ಬಿಟ್ಟು ಯಾವುದೋ ಒಂದು ಅದನ್ನು ಹೇಳಿದರೆ ಆ ಫಲ ಸಿಗ್ತದೆ, ಈ ಫಲ ಸಿಗ್ತದೆ, ಅದನ್ನು ಮಾಡೋಣ, ಇದನ್ನು ಮಾಡೋಣ ಅಂದ್ಕೊಂಡು ಕೂತ್ರೆ ಫಲ ಎಂಬುದು ಸಿಗುವುದಿಲ್ಲ. ಯಾರಿಗೆ ಯಾವ ಕ್ರಮವನ್ನು, ಯಾವ ಕರ್ಮವನ್ನು ಮಾಡುವುದಕ್ಕೆ ಹೇಳಿದ್ದಾರೋ ಅವರು ಅದನ್ನೇ ಮಾಡಬೇಕು. ಅದನ್ನು ಮಾಡುವುದರಿಂದಲೇ ಅವರಿಗೆ ಫಲ ಎಂಬುದು ಸಿಗ್ತದೆ. ಆ ಕ್ರಮದಲ್ಲಿ ಆ ಸ್ವಧರ್ಮಾಚರಣಂ ಶಕ್ತ್ಯ ವಿಧರ್ಮಾಚ ನಿವರ್ತತಂ. ಸ್ವಧರ್ಮದ ಆಚರಣೆ ಎಷ್ಟು ಮುಖ್ಯವೋ ವಿಧರ್ಮದ ಆಚರಣೆಯನ್ನು ಬಿಡುವುದೂ ಅಷ್ಟೇ ಮುಖ್ಯ. ಏನೇನೋ ನಮಗೆ ಮನಸ್ಸಿಗೆ ಬಂದಂತೆ ಮಾಡುವುದು, ಧರ್ಮಕ್ಕೆ ವಿಧರ್ಮ ಅಂದರೆ ಶಬ್ದಕ್ಕೆ ಎರಡು ರೀತಿಯಾದಂಥ ಅರ್ಥ. ನಮಗೆ ಯೋಗ್ಯವಲ್ಲದ್ದನ್ನು, ಅದು ಯೋಗ್ಯವಾದ ಧರ್ಮವೇ. ಈಗ ಉದಾಹರಣೆಗೆ ಸನ್ಯಾಸಿಗಳು ಓಂಕಾರ ಜಪವನ್ನು ಮಾಡಬೇಕು. ಈ ಓಂಕಾರವನ್ನು ಜಪವನ್ನು ಮಾಡಿದರ ಫಲ ಏನು? ಸಂಪೂರ್ಣವಾಗಿ ವೇದವನ್ನ ಪಠನವನ್ನು ಮಾಡಿದಂತಹ ಪುಣ್ಯ ಎಂಬುದು ಓಂಕಾರವನ್ನು ಜಪವನ್ನು ಮಾಡಿದಾಗ ಬರುತ್ತದೆ. ಪ್ರಣವ ಮಂತ್ರ ಅಂತ ಹೇಳಿ ಕರೀತಾರೆ. ಆದರೆ ಆ ಪ್ರಣವ ಮಂತ್ರವನ್ನು ಜಪವನ್ನು ಮಾಡುವಂಥ ಅಧಿಕಾರ ನಮಗಿಲ್ಲ. ಯಾರು ಗೃಹಸ್ಥರಾಗಿರ್ತಾರೋ, ಯಾರು ಬ್ರಹ್ಮಚಾರಿಗಳಾಗಿರ್ತಾರೋ ಅವರಿಗೆ ಈ ಪ್ರಣವ ಮಂತ್ರವನ್ನು
ಜಪವನ್ನು ಮಾಡುವ ಅಧಿಕಾರ ಇಲ್ಲ. ಸ್ವಲ್ಪ ಒಂದು 10 ಮಾಡುವುದಕ್ಕೆ ಮಾತ್ರ ಯಾರು ಯೋಗ್ಯರಾಗಿರ್ತಾರೆ, ಅತ್ಯಂತ ವಿಶೇಷವಾಗಿ ಸಾಧನೆಯನ್ನು ಮಾಡ್ಕೊಂಡಿರ್ತಾರೋ ಅವ್ರಿಗೆ ಒಂದು 10 ಮಂತ್ರವನ್ನು ಮಾತ್ರ ಮಾಡುವುದಕ್ಕೆ ಅಧಿಕಾರ, ಬಿಟ್ಟರೆ ಮುಂದೆ ಹೆಚ್ಚಿನ ಜಪವನ್ನು ಮಾಡುವುದಕ್ಕೆ ಅಧಿಕಾರ ಎಂಬುದು ಇಲ್ಲ. ಇದು ಆದರೆ ಓಂಕಾರ ಜಪವನ್ನು ಮಾಡುವ ಅತ್ಯಂತ ಶ್ರೇಷ್ಠ, ಅತ್ಯಂತ ಫಲಪ್ರದವಾದದ್ದು. ಆದರೆ ಮಾಡುವ ಅಧಿಕಾರ ನಮಗೆ ಇಲ್ಲ. ಇನ್ನು ಸ್ತ್ರೀಯರಿಗಂತೂ ಓಂಕಾರವನ್ನು ಪಠನೆ ಮಾಡುವಂಥ ಅಧಿಕಾರವೇ ಇಲ್ಲ. ಹೀಗಿರುವಾಗ ಅದನ್ನು ನಾವು ಮಾಡಿದ್ವಿ ಅಂತಂದರೆ ಅದು ವಿಧರ್ಮ ಅಂತ ಆಗ್ತದೆ. ವಿಧರ್ಮ ಅಂತ ಆದಾಗ ಅವುಗಳನ್ನು ಪಾಲನೆ ಮಾಡುವುದರಿಂದ ನಮಗೆ ಫಲವು ಸಿಗುವುದಿಲ್ಲ, ಇನ್ನು ವಿರುದ್ಧವಾದ ಫಲವೇ ಸಿಗ್ತಾ ಹೋಗ್ತದೆ. ಅದಕ್ಕೋಸ್ಕರವಾಗಿ ಸ್ವಧರ್ಮದ ಆಚರಣೆಯನ್ನು ನಾವು ಮಾಡಬೇಕು. ಇನ್ನು ವಿಧರ್ಮ ಶಬ್ದಕ್ಕೆ ಇನ್ನೊಂದು ಅರ್ಥ, ಯಾವುದೋ ಒಂದು ದುಷ್ಟವಾದಂಥ ಕಾರ್ಯಗಳಿರ್ತದೆ, ಆ ರೀತಿಯಾಗಿ ನಾವು ಭಗವಂತನನ್ನು ಚಿಂತನೆಯನ್ನು ಮಾಡುವುದು. ಯಾರಿಗೋ ಒಬ್ಬ ವ್ಯಕ್ತಿಗೆ ಕೆಟ್ಟದಾಗಲಿ ಅಂತ ಹೇಳಿ ನಾಸ್ತಿಕವಾದಂತಹ ಅಯೋಗ್ಯವಾದಂತಹ ದುಷ್ಟಕರ್ಮಗಳನ್ನು ಅಯೋಗ್ಯವಾದ ಕಾಲದಲ್ಲಿ, ಮಧ್ಯರಾತ್ರಿ ಕಾಲದಲ್ಲಿ ಯಾರಿಗೋ ಒಬ್ಬ ವ್ಯಕ್ತಿ ಕೆಟ್ಟದಾಗಲಿ ಅಂತ ಹೇಳಿ ಏನು ಪ್ರಯೋಗಗಳನ್ನು ಮಾಡುವುದು, ಎಲ್ಲ ಕೆಟ್ಟ ಕೆಟ್ಟ ಕೆಲಸಗಳು ವಿಧರ್ಮಗಳಲ್ಲಿ ಮುಕ್ತವಾದದ್ದು ಎಲ್ಲವೂ ಕೂಡ. ಅವುಗಳನ್ನು ಮಾಡುವುದೆಲ್ಲವೂ ಕೂಡ ಅವುಗಳನ್ನು ಬಿಡಬೇಕು, ಅವುಗಳನ್ನು ಸರ್ವಥಾ ಮಾಡಬಾರದು. ಸ್ವಧರ್ಮದಲ್ಲಿ ಮಾತ್ರ ನಾವು ನಿರತರಾಗಬೇಕು ಎಂಬುದನ್ನು. ಅಷ್ಟೇ ಅಲ್ಲದೆ ಶಾಸ್ತ್ರದಲ್ಲಿ ನಿಷಿದ್ಧವಾದದ್ದು ಏನು, ಈರುಳ್ಳಿ ಬೆಳ್ಳುಳ್ಳಿಗಳನ್ನು ತಿನ್ನಬಾರದು, ನಕಲಂಜಂ ಭಕ್ಷಯೇತ್, ಅಲ್ಲಂಗಡಿ ಹಣ್ಣನ್ನು ತಿನ್ನಬಾರದು, ಅನೇಕ ದುಷ್ಟ ಪದಾರ್ಥಗಳಂತೆ ಅವುಗಳನ್ನು ತಿನ್ನಬಾರದು, ಕೆಟ್ಟದ್ದನ್ನು ನೋಡಬಾರದು, ಕೆಟ್ಟದ್ದನ್ನು ಕೇಳಬಾರದು, ಯಾವುದನ್ನು ಮಾಡಬಾರದು ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶವನ್ನು ಮಾಡುವ ಮೂಲಕವಾಗಿ ನಮಗೆಲ್ಲವನ್ನು ಕೂಡ ತಿಳಿಸಿಕೊಟ್ಟಿದ್ದಾನೆ. ಯಾವುದು ಸತ್ವಗುಣಗಳಿಂದ ಕೂಡಿದ್ದು, ಯಾವುದು ಸತ್ವವಾದ ಪದಾರ್ಥಗಳು, ಯಾವುದು ರಜೋ ಪದಾರ್ಥಗಳು, ಯಾವುದು ತಮೋ ಪದಾರ್ಥಗಳು, ಬ್ರಾಹ್ಮಣರು ಯಾವುದನ್ನು ತಿನ್ನಬೇಕು, ಕ್ಷತ್ರಿಯರು ಯಾವುದನ್ನು ತಿನ್ನಬೇಕು, ಹೀಗೆ ಎಲ್ಲವನ್ನು ಕೂಡ ಅವುಗಳ ವಿಭಾಗವನ್ನು ಮಾಡಿಕೊಟ್ಟಿದ್ದಾರೆ. ಅವುಗಳನ್ನು ಸರಿಯಾಗಿ ನಾವು ತಿಳಿದುಕೊಂಡು ಅವುಗಳನ್ನು ಪಾಲನೆಯನ್ನು ಮಾಡಿದಾಗ ನಮಗೆ ಫಲ ಎಂಬುದು ಸಿಗುವುದಕ್ಕೆ ಸಾಧ್ಯ. ಹೀಗೆ ಕೇವಲ ತಿನ್ನುವುದಷ್ಟೇ ಅಲ್ಲ, ಕೇಳುವುದಾಗಲಿ ನೋಡುವುದಾಗಲಿ ಮನಸ್ಸಿನಲ್ಲಿ ಚಿಂತನೆಗಳಾಗಲಿ. ಯಾಕೆ ತಿನ್ನುವುದಕ್ಕೆ ಅಷ್ಟು ಮಹತ್ವವನ್ನು ಕೊಡ್ತಾರೆ ಅಂತಂದರೆ, ಮನಸ್ಸಿನಲ್ಲಿ ಪರಿವರ್ತನೆಯಾಗುವುದು ಮನಸ್ಸಿನಲ್ಲಿ ನಾವು ತಿನ್ನುವಂಥ ಆಹಾರಗಳಿಂದಾಗಿ. ಹೋಗ್ತಾ ಹೋಗ್ತಾ ಹೇಳ್ತಾರೆ, ಅಡಿಗೆ ಮಾಡುವಾಗೂ ಕೂಡ ಲಿಖಿತಾಮೃತ ಸಾರದಲ್ಲೆಲ್ಲ ಬರ್ತದೆ, ಆ ಭಗವಂತನ ಚಿಂತನೆಯನ್ನು ಆ ಒಂದು ಸಾರಿನಲ್ಲಿ ಅನ್ನದಲ್ಲಿ ಭಗವಂತನ ಚಿಂತನೆಯನ್ನು ಮಾಡ್ತಾ ಮಾಡ್ತಾ ಅಡಿಗೆಯನ್ನು ಮಾಡಬೇಕು, ಆ ಭಗವಂತನ ಸ್ಮರಣೆಯನ್ನು ಮಾಡ್ತಾ ಅಡಿಗೆಯನ್ನು ಮಾಡಬೇಕು. ಹೀಗೆ ಮಾಡಿದಾಗ ತಿನ್ನುವವರಿಗೂ ಕೂಡ ಆ ಸತ್ವಗುಣ ಎಂಬುದು ಹೆಚ್ಚಾಗ್ತಾ ಹೋಗ್ತದೆ. ನಾವು ಆ ತಿನ್ನುವ ಪದಾರ್ಥಗಳನ್ನು ಅಡಿಗೆಯನ್ನು ಮಾಡುವಾಗ ಕೆಟ್ಟ ವಿಚಾರಗಳನ್ನು ಮಾಡ್ತಾ ನಾವು ಅಡಿಗೆಯನ್ನು ಮಾಡಿದ್ವಿ ಅಂತಂದರೆ, ಆ ತಿನ್ನುವವರಿಗೂ ಕೂಡ ಅದನ್ನು ತಿಂದಾಗ ಅವರಿಗೆ ಕೆಟ್ಟ ವಿಚಾರಗಳೇನೇ ಅದರಿಂದ ಬರ್ತಾ ಹೋಗ್ತದೆ. ಅದಕ್ಕೋಸ್ಕರವಾಗಿ ದೇವರಿಗೆ ಸಮರ್ಪಣೆಯನ್ನು ಮಾಡಿಯೇ ನಾವು ಅದನ್ನು ಸ್ವೀಕಾರವನ್ನು ಮಾಡಬೇಕು. ಯಾರೂ ಅಡುಗೆಯನ್ನು ಮಾಡಿರ್ತೀವಿ, ಎಲ್ಲೋ ಒಂದು ಬೇರೆ ಕಡೆ ಹೋಗಿರ್ತೇವೆ, ದೇವರಿಗೆ ನೈವೇದ್ಯವಾಗದೇ ಇರುವಂಥ ಪದಾರ್ಥನ ಒಂದು ವೇಳೆ ನಾವು ತಿಂದ್ವಿ ಅಂತಂದರೆ, ಅವರು ಕೆಟ್ಟ ವಿಚಾರಗಳನ್ನೇ ಮಾಡ್ತಾ ಅಡುಗೆಯನ್ನು ಮಾಡಿದ್ರು ಅಂತಂದರೆ ಮುಗೀತು. ಆ ರೀತಿಯಾದ ದುಷ್ಟ ವಿಚಾರಗಳು, ಕೆಟ್ಟ ಅಭಿಪ್ರಾಯಗಳೆಲ್ಲವೂ ಕೂಡ ನಮ್ಮಲ್ಲಿಯೂ ಕೂಡ ಅಳವಡಿಸಿಕೊಂಡು ಹೋಗ್ಬಿಡ್ತದೆ. ಆಹಾರದ ಜೊತೆಯಲ್ಲಿ ಅವು ಕೂಡ ಸೇರಿಕೊಂಡು ಬರ್ತದೆ, ಆದರೆ ನಮ್ಮ ಕಣ್ಣಿಗೆ ಕಾಣುವುದಿಲ್ಲ. ಅವೆಲ್ಲವೂ ಕೂಡ ಅಗೋಚರವಾದದ್ದು, ಕಣ್ಣಿಗೆ ಕಾಣದೇನೆ ನಡೀತಾ ಇರ್ತದೆ ಈ ರೀತಿಯಾಗಿ. ಅದಕ್ಕೋಸ್ಕರವಾಗಿ ಆ ಅಡಿಗೆ ಮಾಡುವಾಗೂ ಕೂಡ ಶುದ್ಧವಾದ ರೀತಿಯಲ್ಲೇನೆ ಅಡಿಗೆಯನ್ನು ಮಾಡಬೇಕು. ಅಷ್ಟೇ ಅಲ್ಲ, ಮಾಡಿದ ಮೇಲೆ ಅದನ್ನು ದೇವರಿಗೆ ಸಮರ್ಪಣೆಯನ್ನು ಮಾಡಬೇಕು. ಯಾಕೆ ಅಂದರೆ ನಾವು ಶುದ್ಧವಾಗಿ 100ಕ್ಕೆ 100ರಷ್ಟು ಆ ದೇವರ ಸ್ಮರಣೆಯೇ ಸಂಪೂರ್ಣವಾಗಿ ಮಾಡ್ತಾ 1 ಗಂಟೆ 1.5 ಗಂಟೆ ಅಡಿಗೆಯನ್ನು ಮಾಡುವುದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅಚಂಚಲವಾದಂಥ ಮನಸ್ಸುಳ್ಳವರು ನಾವು. ಅದಕ್ಕೋಸ್ಕರವಾಗಿ ಎಷ್ಟು ಸಾಧ್ಯವೋ ಅಷ್ಟು ದೇವರಿಗೆ ಸ್ಮರಣೆಯನ್ನು ಮಾಡ್ತಾ ಇರಬೇಕು. ಆದರೆ ಕೆಟ್ಟ ವಿಚಾರಗಳನ್ನು ಮಾತ್ರ ಸರ್ವತಾ ತೆಗೆದುಕೊಳ್ಳಬಾರದು. ಸಾಧ್ಯವಾದಷ್ಟು ದೇವರ ಸ್ಮರಣೆಯಂತೂ ಇರಲೇಬೇಕು. ಇಲ್ಲ ಇದ್ದರೆ ಬೇರೆ ವಿಚಾರಗಳನ್ನು ಮಾಡ್ತಾ ಇದ್ರೂ ಕೂಡ ಮಧ್ಯದ ಸ್ವಲ್ಪ ಹೋಗಿರ್ತದೆ, ಕೆಟ್ಟ ವಿಚಾರವಂತೂ ಸರ್ವಥಾ ಮಾಡಬಾರದು. ಹೀಗೆ ಮಧ್ಯದಲ್ಲಿ ಏನು ಒಳ್ಳೆಯ ವಿಚಾರಗಳು ಕೆಲವು ಬಂದಿರುತ್ತದೆ, ಉಳಿದ ಸಮಯದಲ್ಲಿ ವಿಚಾರಗಳು ಬಂದೇ ಇರೋದೇ ಇಲ್ಲ. ಆ ಸಮಯದಲ್ಲಿ ಕೇವಲ ನನ್ನ ಹೆಂಡತಿ ಮಕ್ಕಳ ಬಗ್ಗೆ, ಗಂಡನ ಬಗ್ಗೆ, ಬೇರೆ ಬೇರೆ ವಿಚಾರಗಳ ಬಗ್ಗೆ ಬಂದಿರುತ್ತದೆ. ಆ ಉಳಿದ ಸಮಯದಲ್ಲಿ ದೇವರ ಸ್ಮರಣೆ ಬಂದಿರುವುದಿಲ್ಲ. ಆ ಆಹಾರದ ಬಗ್ಗೆ ಮತ್ತೆ ಅದನ್ನು ಸ್ವೀಕಾರ ಮಾಡಿದಾಗ ಅವರಿಗೆ ಬರೀ ಮತ್ತೆ ಇದೇ ಸಂಸಾರದ ವಿಚಾರಗಳೇ ಬರುತ್ತದೆ. ಅದಕ್ಕೋಸ್ಕರವಾಗಿ ದೇವರಿಗೆ ನಿವೇದನೆ ಮಾಡಬೇಕು. ದೇವರಿಗೆ ಸಮರ್ಪಣೆಯನ್ನು ಮಾಡಿದಾಗ ಅದರಲ್ಲಿರುವಂತಹ ಆಹಾರದಲ್ಲಿರುವ ಅಶುದ್ಧತೆಯೂ ಕೂಡ ಪರಿಹಾರವಾಗಿ ಶುದ್ಧವಾಗ್ತದೆ. ಅಡಿಗೆ ಮಾಡುವಾಗ ಏನು ಕೆಟ್ಟ ವಿಚಾರಗಳು ಬಂದಿರುತ್ತದೋ ಅಥವಾ ಸಾಮಾನ್ಯವಾಗಿ ಬೇರೆ ಸಂಸಾರದ ವಿಚಾರಗಳು ಬಂದಿರುತ್ತದೋ ಅವು ಹೋಗಿ ದೇವರ ಸ್ಮರಣೆ ಬರುವಂತೆ ಭಗವಂತ ಮಾಡ್ತಾನೆ. ಯಾಕಂದರೆ ಹರಿನಿವೇದಿತವಾದ ಆಹಾರವನ್ನು ಸ್ವೀಕಾರವನ್ನು ಮಾಡಿದಾಗ ನಮ್ಮ ಮನಸ್ಸು ಶುದ್ಧವಾಗ್ತದೆ. ಅದಕ್ಕೋಸ್ಕರವಾಗಿ ಇದನ್ನು ಹೇಳ್ತಾ ಇದ್ದಾರೆ, ವಿಧರ್ಮವಾದದ್ದನ್ನು ಬಿಟ್ಟು ಸಧರ್ಮದಲ್ಲಿ ನಾವು ನಿರತರಾಗಬೇಕು. ದೈವಲಬ್ಧೇನ ಸಂತೋಷ ಆತ್ಮವಿತ್ ಚರಣಾರ್ಚನಂ. ಹಾಗೆ
ದೇವರು ನಮಗೆ ಏನನ್ನು ಕೊಟ್ಟಿದ್ದಾನೋ ಅದರಲ್ಲಿ ತೃಪ್ತಿಯನ್ನು ಪಡಬೇಕು. ಅಲಂ ಬುದ್ಧಿ ಎಂಬುದು ಬಹಳ ಮುಖ್ಯವಾದದ್ದನ್ನು. ಇವೆಲ್ಲವನ್ನು ಕೂಡ ಕಪಿಲರೂಪಿ ಭಗವಂತ ಯಾಕೆ ದೇವಭೂತಿಗೆ ಇಷ್ಟೆಲ್ಲ ತಿಳಿಸ್ತಾ ಇದ್ದಾಳೆ ಅಂತಂದರೆ, ವೈರಾಗ್ಯ ಎಂಬುದು ಬಹಳ ಮುಖ್ಯ. ನಮಗೆ ಭಕ್ತಿ ಬರಬೇಕಾದ್ರೆ ಇವುಗಳೆಲ್ಲ ಪಾಲನೆಯನ್ನು ಮಾಡಿರಬೇಕು. ಪಾಲನೆಯನ್ನು ಮಾಡಿದಾಗ ನಮಗೆ ಆ ರೀತಿಯಾದಂತಹ ಮನಸ್ಸು ಬರುವುದಕ್ಕೆ ಸಾಧ್ಯ. ಅತಿಯಾದ ಆಸೆ ಇತ್ತು ಅಂತಂದರೆ ಎಷ್ಟು ಸಾಧ್ಯ? ನಮಗೆ ದೇವರು ಇಷ್ಟನ್ನು ಕೊಟ್ಟಿದ್ದಾನೆ, ಅಷ್ಟರಲ್ಲೇನೇ ತೃಪ್ತಿಯನ್ನು ಪಡಬೇಕು. ಇಲ್ಲ ನನಗೆ ಅದು ಬೇಕು ಇದು ಬೇಕು ಅಷ್ಟೇ ನಾವು ಅತಿಯಾದ ಆಸೆಯನ್ನೇ ಪಡೆದುಕೊಂಡು ಕುಳಿತರೆ ಅದರಿಂದಾಗಿ ನಮಗೆ ಸಿಗುವುದು ಕೇವಲ ದುಃಖ ಹೊರತು ಅದಕ್ಕೆ ಬಿಟ್ಟು ಇನ್ನೇನು ಸಿಗುವುದಿಲ್ಲ. ಉದಾಹರಣೆಗೆ ಹೇಳಬೇಕಾದರೆ, ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿರ್ತೇವೆ, ಮದುವೆ ಸಮಾರಂಭಗಳಿಗೆ ಹೋಗಿರ್ತೇವೆ. ಹೋದಂತಹ ಸಂದರ್ಭದಲ್ಲಿ ಅವರು ನಮಗೆ ಮದುವೆಗೆ ಹೋಗುವಾಗ ಮೊದಲಿಗೆ ಪೂರ್ವದಲ್ಲಿ ಆಮಂತ್ರಣ ಪತ್ರಿಕೆಯನ್ನು ಕೊಟ್ಟಿರ್ತಾರೆ. ಪತ್ರಿಕೆಯನ್ನು ಕೊಟ್ಟು ಬರಬೇಕು, ನೀವಿದ್ರೆ ಮದುವೆ ನಡೆಯೋದು, ಇದಕ್ಕೆ ಮಾತುಗಳನ್ನೇ ಹೇಳಿರ್ತಾರೆ. ನಮ್ಮವರು ಎಂಬ ಪ್ರೀತಿಯಿಂದಾಗಿ ಮದುವೆಗೆ ಹೋದಾಗ ಅವರಲ್ಲಿ ಯಾರೂ ಕೂಡ ಇವರನ್ನು ತಿರುಗು ನೋಡುವುದಿಲ್ಲ. ಯಾಕೆಂದರೆ ಸಂದರ್ಭ ಆಗಿರ್ತದೆ. ಆ ಮನೆಯ ಕೆಲಸಗಳನ್ನು ನೋಡ್ಕೊಳ್ಳೋದು, ಅಲ್ಲಿರುವಂಥ ಕೆಲಸಗಳನ್ನು ನೋಡ್ಕೊಳ್ಳೋದು, ಮದುವೆ ಕಾರ್ಯಗಳನ್ನು ನೋಡಿಕೊಳ್ಳೋದು, ಇದರಲ್ಲೇ ಸಂಪೂರ್ಣವಾಗಿ ನಿರತರಾಗಿರ್ತಾರೆ. ಬಂದವರನ್ನು ಮಾತನಾಡಿಸುವುದಿಲ್ಲ. ಮಾತಾಡಿಸಿಕೊಂಡು ಆರಾಮಿದ್ದೀರಾ ಅಂತ ಹೇಳುವುದು, ಮುಂದೆ ಅವರು ನಿರತರಾಗ್ತಾರೆ. ಆದರೆ ಆ ಆಮಂತ್ರಣವನ್ನು ಸ್ವೀಕರಿಸಿದಂತಹ ವ್ಯಕ್ತಿ ಹಾದಿಯಲ್ಲಿ ಬರುವಾಗ ವಿಚಾರವನ್ನು ಮಾಡಿರ್ತಾರೆ, ನನಗೆ ಬಹಳ ಕರೆದು ಬಂದಿದ್ದಾರೆ, ನಾನು ಇದ್ದೇನೆ ಮದುವೆ ನಡೆಯೋದು ಅಂತ ಹೇಳಿದ್ದಾರೆ, ಅದಕ್ಕೋಸ್ಕರ ನನಗೆ ಬಹಳ ಮರ್ಯಾದೆಯನ್ನು ಮಾಡ್ತಾರೆ, ಮೊದಲನೇ ಚೇರನ್ನು ಕೊಟ್ಟು ನನಗೆ ಕೂಡಿಸಿ ಮೊದಲು ನನ್ನಿಂದಲೇ ಆಶೀರ್ವಾದ ತಗೊಳ್ಳೋದು ಎಲ್ಲವನ್ನೂ ಕೂಡ ನನ್ನಿಂದಲೇ ಮೊದಲು ಮಾಡಿಸ್ಕೊತಾರೆ. ಈ ರೀತಿಯ ಅನೇಕ ಅಪೇಕ್ಷೆಗಳನ್ನು ಇಟ್ಕೊಂಡು ನನಗೆ ವಿಶೇಷವಾಗಿ ಆದರ ಆತಿಥ್ಯಗಳನ್ನು ಮಾಡ್ತಾರೆ ಅಂತ ಅನೇಕ ವಿಚಾರಗಳನ್ನು ಇಟ್ಕೊಂಡು ನಾವು ಹೋಗಿರ್ತೇವೆ. ಹೋದರೆ ಅವರು ಪಾಪ ಆ ಕಾರ್ಯಭಾರದಲ್ಲಿ ನಿರತರಾಗಿ ಇವರನ್ನು ಮರೆತಿರ್ತಾರೆ. ಅದಕ್ಕೋಸ್ಕರವಾಗಿ ಏನಾಯಿತು, ಆ ವ್ಯಕ್ತಿಯ ಮೇಲೆ ಬೇಜಾರಾಯಿತು, ದುಃಖವಾಯಿತು. ನನಗೆ ಅದು ಮಾಡಲಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಡುವಂಥ ಪರಿಸ್ಥಿತಿಯೂ ಬರುತ್ತದೆ. ಅಥವಾ ಎಲ್ಲೋ ಒಂದು ಕಡೆ ಕುಳಿತುಕೊಂಡು ಭಕ್ತಿಯಿಂದ ಪ್ರೀತಿಯಿಂದ ಆಶೀರ್ವಾದಾದಿಗಳನ್ನು ಮಾಡುವಂಥ ಮನಸ್ಥಿತಿ ಪರಿಸ್ಥಿತಿಯನ್ನು ಕೂಡ ಕಳ್ಕೊಂಡಿರ್ತಾನೆ. ಮನಸ್ಸು ಶುದ್ಧವಾಗದೇನೆ ದುಃಖದಲ್ಲೇ ನಿರತರಾಗ್ತದೆ. ಏನಾಯ್ತಿರಿಂದ ದುಃಖ ಸಿಕ್ತೇ ಹೊರತು ಯಾವ ರೀತಿ ಸುಖ ಎಂಬುದಾಗಲಿಲ್ಲ. ಅದೇನೇ ಯಾವ ರೀತಿ ಅಪೇಕ್ಷೆಗಳನ್ನು ಅವರು ಹೇಳಿರ್ತಾರೆ ಬಾಯಲ್ಲಿ, ಪಾಪ ಒಳ್ಳೆಯದು ಅಂತ ಹೇಳಿ ಅಪೇಕ್ಷೆಗಳು ಇಲ್ಲದೇನೆ ಹೋಗಿ ನಾವು ಒಂದು ಕಡೆ ಕುಳಿತುಕೊಳ್ಳೋದು. ಇನ್ನು ನೋಡಿದರೆ ಬನ್ನಿ ಬನ್ನಿ ಮುಂದೆ ಬನ್ನಿ ಅಂತ ಕರೆದ್ರು ಅಂದರೆ ಯಾವ ಅಪೇಕ್ಷೆಗಳು ಇಟ್ಕೊಳ್ಳದೇನೆ ಹೋದಾಗ ಅವರು ಮುಂದೆ ಕರೆದು ಕೂಡಿಸಿದ್ರು ಅಥವಾ ಆತಿಥ್ಯವನ್ನು ಮಾಡಿದ್ರಂದರೆ ಇಷ್ಟು ಕಾರ್ಯಭಾರದಲ್ಲಿ ನಮಗೆಲ್ಲ ಇಷ್ಟೆಲ್ಲ ಮಾಡಿದ್ರಲ್ಲ ಅಂತ ಇನ್ನೂ ಸುಖ ಸಂತೋಷ ಆಗ್ತದೆ ಹೊರತು ದುಃಖ ಎಂಬುದು ಆಗೋದಿಲ್ಲ. ಯಾವಾಗ ನಾವು ಅಪೇಕ್ಷೆಗಳನ್ನು ಹೆಚ್ಚು ಇಟ್ಕೊತಾ ಹೋಗ್ತೀವೋ ಆಗ ದುಃಖ ಎಂಬುದಾಗ್ತದೆ. ಅಪೇಕ್ಷೆಗಳನ್ನು ಬಿಟ್ಟಷ್ಟು ನಮಗೆ ಸುಖ ಎಂಬುದು ಆಗ್ತಾ ಹೋಗ್ತದೆ. ಅದನ್ನೇ ದೈವಲಬ್ಧೇನ ಸಂತೋಷ. ನಮಗೆ ಏನು ಲಬ್ಧವಾಗಿದೆ, ದೈವ ಅನುಗ್ರಹದಿಂದಾಗಿ ಏನು ಲಬ್ಧವಾಗಿದೆಯೋ ಅದರಿಂದಲೇ ನಾವು ಸಂತೋಷವನ್ನು ಪಡಬೇಕು, ತೃಪ್ತಿಯನ್ನು ಪಡಬೇಕು. ದೇವರ ಅನುಗ್ರಹ ಇಷ್ಟಿದೆ, ಇಷ್ಟು ದಿನಗಳ ಪರ್ಯಂತರವಾಗಿ ನಾನು ಇಲ್ಲಿರಬೇಕು ಎಂಬುದಾಗಿ ಭಗವಂತನ ಇಚ್ಛೆ ಇದೆ, ಇವರ ಸಂಬಂಧ ನನಗಿರಬೇಕು ಅಂತ ಇಚ್ಛೆ ಇದೆ. ಅಷ್ಟು ದಿನವರೆಗೂ ನಾವು ಸಂತೋಷವನ್ನು ಪಡಬೇಕು. ಕಾಲ ಮುಗಿಯಿತು ಅಂತಂದರೆ ಅವರು ಹೋಗಿ ಅವರವರ ಕಾಲಕ್ಕೆ ತಕ್ಕಂತೆ ಅವರು ಹೋಗ್ತಾ ಇರ್ತಾರೆ. ಅಷ್ಟು ದಿನಗಳ ಪರ್ಯಂತರವಾಗಿ ಇದ್ದಿದ್ದೇ ದೇವರ ಅನುಗ್ರಹ ಅಂತ ಚಿಂತನೆ ಮಾಡಬೇಕು. ಮತ್ತೆ ಮುಂದಿನ ಕಾರ್ಯದಲ್ಲಿ ನಿರತರಾಗಬೇಕು. ಯಾಕೆ ಅಂದರೆ ನಮ್ಮ ಪ್ರಧಾನವಾದ ಕಾರ್ಯ ಈ ಸಂಬಂಧಗಳಲ್ಲ. ನಮಗೆ ಪ್ರಧಾನವಾದದ್ದು ಮೋಕ್ಷ. ಆ ಮೋಕ್ಷಕ್ಕೋಸ್ಕರವಾಗಿ ನಾವು ಬಂದಿರೋದು. ನಮ್ಮ ಪ್ರಧಾನವಾದ ಕಾರ್ಯ ಮೋಕ್ಷವನ್ನು ಬಿಟ್ಟು ಈ ಸಂಬಂಧದಲ್ಲೇನೆ ನಾವು ನಿರತರಾಗಿ ಅದರಲ್ಲೇನೆ ದುಃಖವನ್ನು ಪಡ್ತಾ ಕೂತ್ರು ಅಂತಂತಂದರೆ ಇದರಿಂದ ಸಿಗುವುದು ಕೇವಲ ದುಃಖ ಹೊರತು ಯಾವ ರೀತಿಯಾದ ಸುಖ ಎಂಬುದು ಸಿಗುವುದಿಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, ದೈವಲಬ್ಧೇನ ಸಂತೋಷ. ದೇವರ ಅನುಗ್ರಹ ಮಾಡಿ ನಮಗೆ ಏನು ಕೊಟ್ಟಿದ್ದಾರೋ ಅದರಿಂದಲೇನೇ ಸಂತೋಷವನ್ನು ಪಡಬೇಕು. ಒಂದನ್ನು ಇಸ್ಕೊಂಡಿದ್ದಾನೆ, ಮತ್ತೊಂದು ಇದೆಯಲ್ಲ ಅದರ ಬಗ್ಗೆ ಸಂತೋಷವನ್ನು ಪಡಬೇಕೇ ಹೊರತು ಯಾವುದು ಇದೆಯೋ ಅದರ ಬಗ್ಗೆ ನಾವು ಸಂತೋಷ ಪಡಬೇಕೇ ಹೊರತು ಕಳೆದ ಬಗ್ಗೆ ನಾವು ದುಃಖವನ್ನು ಕುಳಿತರೆ ಅದರಿಂದ ಪ್ರಯೋಜನವಾಗುವುದಿಲ್ಲ. ಅದಕ್ಕೋಸ್ಕರವಾಗಿ ದೇವರು ನಮಗೆ ಏನು ಕೊಟ್ಟಿದ್ದಾನೆ ಅದರಿಂದಾಗಿ ನಾವು ಸಾಧನೆ ಮಾಡಿಕೊಳ್ಳೋದಕ್ಕೆ ಏನು ಸಾಧ್ಯವೋ ಆ ಸಾಧನೆಯನ್ನು ಮಾಡಿಕೊಳ್ತಾ ಹೋಗಬೇಕು ಎಂಬುವಂಥ ಸಂದೇಶವನ್ನು ಕಪಿಲರೂಪಿ ಭಗವಂತ ನಮಗೆ ಕೊಡ್ತಾ ಇದ್ದಾನೆ. ಆ ಅಲಂಬುದ್ಧಿಯನ್ನು ಪಡಬೇಕು. ಸಾಕು, ಇಷ್ಟು ದೇವರು ಕೊಟ್ಟಿದ್ದಾರೆ, ಇದರಿಂದಲೇ ನನಗೆ ತೃಪ್ತಿ ಎಂಬುವಂಥ ಜ್ಞಾನವನ್ನು ಪಡಿತಾ ಕೊಡಬೇಕೇ ಹೊರತು ದುಃಖವನ್ನು ಪಡೆಯುತ್ತಾ ಕೊಡಬಾರದು ಎಂಬ ವಿಷಯವನ್ನು ತಿಳಿಬೇಕು. ಆತ್ಮವಿಚ್ಚರಣಾರ್ಚನಂ. ಯಾಕೆ ಸಾಧ್ಯ ಅಂತಂದರೆ ಹೀಗೆಲ್ಲವನ್ನು ಕೂಡ ಮಾಡ್ತಾ ಹೋದರೆ ಆತ್ಮವಿತ, ಆ ಭಗವಂತನನ್ನು ತಿಳಿಯುವುದಕ್ಕೆ ಸಾಧ್ಯವಾಗ್ತದೆ. ಅವನ ಚರಣಾರ್ಚನಂ ಹೇಗೆ ಸಾಧ್ಯ? ಅವನನ್ನು ತಿಳಿಯುವುದಕ್ಕೆ ಸಾಧ್ಯ ಅಂದರೆ ಇಷ್ಟೆಲ್ಲವನ್ನು ಕೂಡ ಮಾಡಿ ಚರಣಾರ್ಚನಂ, ಅವನ ಚರಣಪಾದ ಕಮಲಗಳನ್ನು ಅರ್ಚನೆಯನ್ನು ಮಾಡಬೇಕು, ಪೂಜೆಯನ್ನು ಮಾಡಬೇಕು. ಅವನ ಸೇವೆಯಲ್ಲಿ ಅವನ ಪಾದಗಳನ್ನೇ ಚಿಂತನೆಯನ್ನು ಮಾಡ್ತಾ ಇರಬೇಕು.
ನೋಡಿ, ಆ ಲಕ್ಷ್ಮೀದೇವಿ ಹೇಳುವಾಗ ಹೇಳ್ತಾರೆ, ಆ ಲಕ್ಷ್ಮೀದೇವಿ ಭಗವಂತನ ಪಾದದಲ್ಲಿರುವಂತಹ ಹೆಬ್ಬೆಟ್ಟಿನಲ್ಲಿರುವಂತಹ ಉಗುರು, ಆ ಉಗುರಿನಲ್ಲಿರುವಂತಹ ಗುಣಗಳನ್ನೇ ಎಣಿಸ್ತಾ ಇದ್ದಾಳಂತೆ. ಆ ಲಕ್ಷ್ಮೀದೇವಿಯೇ ಇನ್ನೆಷ್ಟು ಈ ಪಾದದಲ್ಲಿ ಹೆಬ್ಬೆಟ್ಟಿನಲ್ಲಿ ಉಗುರಿನಲ್ಲಿರುವಂತಹ ಗುಣಗಳನ್ನು ಎಣಿಸುವಾಗ ನಾವು ಎಷ್ಟು ಗುಣಗಳನ್ನು ಬಗ್ಗೆ ತಿಳಿದಿದ್ದೇವೆ. ನಮಗೇನೂ ಕೂಡ ಗೊತ್ತಿಲ್ಲ, ಏನೇನೂ ಕೂಡ ಗೊತ್ತಿಲ್ಲ ಭಗವಂತನ ಬಗ್ಗೆ. ಮತ್ತೆ ನಾವೇನು ತಿಳಿಬೇಕು? ಸ್ತೋತ್ರಗಳು ಗೊತ್ತಿಲ್ಲ, ಪಾರಾಯಣ ಗೊತ್ತಿಲ್ಲ, ದೇವರ ಬಗ್ಗೆ ಏನೂ ಕೂಡ ಗೊತ್ತಿಲ್ಲ. ಮತ್ತೆ ಏನು ಭಗವಂತನ ಚಿಂತನೆ ಮಾಡಬೇಕು? ನನ್ನ ಬಗ್ಗೆ ಅವನ ಬಗ್ಗೆ ಗೊತ್ತಿದ್ರೆ ತಾನೇ ತಿಳಿಯುವುದಕ್ಕೆ ಸಾಧ್ಯ ಅಂತಂದರೆ ಮೊದಲು ಅವನ ಬಗ್ಗೆ ತಿಳಿಯಬೇಕು. ನಾವು ಹೋಗಿ ಯಾರು ತಿಳಿದಿರ್ತಾರೋ ಅವರಿಂದಾಗಿ ತಿಳಿದುಕೋಬೇಕು. ಇದು ಅದಕ್ಕಿಂತ ಮತ್ತೊಂದು ವಿಷಯವೇನಂತಂದರೆ, ನಾವು ಏನೂ ಕೂಡ ತಿಳಿದಿಲ್ಲಲ್ಲ, ಬೇಡ, ತಿಳಿಯಬೇಕು, ಅತ್ಯಂತ ಅವಶ್ಯಕವಾದದ್ದು. ನಾವು ಜೀವನದಲ್ಲಿ ಅನುಭವಿಸಿದ್ದೀವಲ್ಲ, ಅದಂತೂ ಕೂಡ ಸತ್ಯವಾದದ್ದು. ನನಗೆ ಕಣ್ಣಿದೆ, ಕಿವಿ ಇದೆ, ಮೂಗಿದೆ, ನಾನು ಮದುವೆಯಾಗಿದ್ದೇನೆ, ಮಕ್ಕಳಿದ್ದಾರೆ, ತಂದೆ ತಾಯರಿದ್ದಾರೆ, ಅವರಿದ್ದಾರೆ, ಮನೆ ಇದೆ, ಎಲ್ಲವನ್ನೂ ಕೂಡ ಪಡೆದಿದ್ದೀವಲ್ಲ. ಇವೆಲ್ಲವೂ ಕೂಡ ಹೇಗೆ ಸಾಧ್ಯವಾಯಿತು? ಇವೆಲ್ಲವೂ ಕೂಡ ಭಗವಂತ ಅನುಗ್ರಹ ಅಲ್ವಾ? ಎಷ್ಟೋ ಜನರಿಗೆ ಕಣ್ಣಿಲ್ಲ, ಮೂಗಿಲ್ಲ, ಒದ್ದಾಡ್ತಾ ಇದ್ದಾರೆ, ಏನೂ ಕೂಡ ಇಲ್ಲದೇನೆ ಅನಾಥರಾಗಿ ಎಲ್ಲೋ ಕಡೆ ಇದ್ದಾರೆ. ಆದರೆ ಸ್ವಾಮಿ ಭಗವಂತ ಅವನಿಗೆ ರಕ್ಷಕನಾಗೇ ಇರ್ತಾನೆ. ಆದರೆ ಏನೂ ಕೂಡ ಇಲ್ಲದೇನೆ, ಹೊತ್ತು ಆಹಾರವೂ ಇಲ್ಲದೇನೆ ಒದ್ದಾಡ್ತಾ ಇರ್ತಾರೆ. ಆ ರೀತಿಯ ಪರಿಸ್ಥಿತಿ ನಮಗೆ ಬರದೇನೆ ದೇವರು ರಕ್ಷಣೆಯನ್ನು ಮಾಡಿದ್ದಾನಲ್ಲ. ನಾವೇನೋ ರೀತಿಯಾದಂಥ ಭಗವಂತನ ಪಡೆದ ಉಪಕಾರಗಳೇನು ಪಡೆದಿದ್ದೇವೋ ಅವುಗಳನ್ನಾರ ಸ್ಮರಣೆ ಮಾಡಬೇಕು. ಬೇಡ, ನಮಗೆ ಸ್ತೋತ್ರಗಳು ಗೊತ್ತಿಲ್ವಾ? ತಿಳಿಯೋಣ ಮುಂದೆ. ಮೊದಲನೆಯ ಹೆಜ್ಜೆ, ದೇವರೇ, ನೀನು ನನಗೆ ಕಣ್ಣನ್ನು ಕೊಟ್ಟು ಅನುಗ್ರಹವನ್ನು ಮಾಡಿದ್ದೀಯಾ, ಆ ಕಣ್ಣಿನಿಂದಾಗಿ ನಿನ್ನನ್ನು ದರ್ಶನ ಮಾಡುವಂತಹ ಭಾಗ್ಯ ಸಿಕ್ಕಿದೆ, ಕೇವಲ ಈ ರೀತಿಯಾದಂಥ ಗುಣಗಳನ್ನೇ ಕೊಟ್ಟು ಅನುಗ್ರಹವನ್ನು ಮಾಡು ಎಂಬುದಕ್ಕೆ ಚಿಂತನೆ ಮಾಡಬೇಕು. ಕಿವಿಯನ್ನು ಕೊಟ್ಟಿದ್ದೀಯಾ, ನನ್ನ ಕಿವಿಗೆ ಕೇವಲ ಸ್ಮರಣೆಯನ್ನು, ದೇವರ ಚರಿತ್ರೆಯನ್ನು ಕೇಳುವಂತಹ ಭಾಗ್ಯವನ್ನು ಕೊಡು. ಆ ಕಿವಿಯನ್ನು ಕೊಟ್ಟಿದ್ದೀಯಾ, ನಿನ್ನ ಅನುಗ್ರಹವಾಗಿದೆ ಅಂತ ಏನೇನೋ ನಾವು ಅನುಭವಿಸಿದ್ದೇವೋ ಜೀವನದಲ್ಲಿ ಅವುಗಳನ್ನೇ ಹೇಳ್ತಾ ಚಿಂತನೆಯನ್ನು ಮಾಡುವಾಗ ಅದೇ ಗುಣಗಳು. ದೇವರು ನನಗೆ ಕಣ್ಣನ್ನು ಕೊಟ್ಟಿದ್ದಾನೆ, ಅದೇ ಒಂದು ಭಗವಂತನ ವಿಶಿಷ್ಟವಾದಂಥ ಗುಣ. ಕೊಡ್ಲಿ ಯಾರಾದರೂ ಒಬ್ಬರು ಕಣ್ಣು? ನನಗೆ ಸಾಧ್ಯವಿಲ್ಲ. ಕೇವಲ ಯಾವುದೋ ಒಂದು ನೇತ್ರದಾನಾದಿಗಳನ್ನು ಮಾಡಬಹುದು, ಆದರೆ ಅಲ್ಲಿ ಶಕ್ತಿಯನ್ನು ತುಂಬುವವರು ಯಾರು? ಆ ಶಕ್ತಿಯನ್ನು ತುಂಬಿದರೆ ಮಾತ್ರ ಬರುವುದಕ್ಕೆ ಸಾಧ್ಯ. ತತ್ವಾಭಿಮಾನ ದೇವತೆಗಳಲ್ಲಿ ಸನ್ನಿಹಿತರಾಗಬೇಕು, ಎಲ್ಲವೂ ಕೂಡ ಆಗಬೇಕಿಲ್ಲಿ. ಕೇವಲ ಒಂದು ಚೂರು ಕೊಟ್ಟೆ ಅಂತಂದರೆ ನಡೆಯುವುದಿಲ್ಲ. ಎಲ್ಲವೂ ಕೂಡ ನಡೆದರೆ ಆ ತತ್ವಾಭಿಮಾನಿಗೆ ಯಾರೋ ಒಬ್ಬರು ನೇತ್ರದಾನವನ್ನು ಮಾಡಬಹುದು, ಮತ್ತೊಬ್ಬ ವ್ಯಕ್ತಿಯ ಕಣ್ಣನ್ನು ಹಾಕಬಹುದು. ಆ ಭಗವಂತನ ಇಚ್ಛೆ ಇರಬೇಕು, ಇವನಿಗೆ ಕಣ್ಣು ಕಾಣಬೇಕು ಎಂಬುದಾಗಿ ಇಚ್ಛೆ ಇರಬೇಕು. ಇದ್ದರೆ ಮಾತ್ರ ಆಗ ಅದು ಆ ನೇತ್ರಾಭಿಮಾನಿ ದೇವತೆಗಳು ಅಲ್ಲಿ ಸನ್ನಿಹಿತರಾಗ್ತಾರೆ, ಆಗ ಕಣ್ಣು ಕಾಣುವುದಕ್ಕೆ ಸಾಧ್ಯ. ಅವನ ಅಪೇಕ್ಷೆ ಇಲ್ಲದೆ ಇದ್ದರೆ ಎಂತಹ ಕಣ್ಣನ್ನು ಹಾಕಿದರೂ ಕೂಡ, ಎಷ್ಟು ಶ್ರೀಮಂತನಾಗಿದ್ದರೂ ಕೂಡ ಅದು ಪ್ರಯೋಜನಕ್ಕೆ ಬರುವುದಿಲ್ಲ ಎಂಬುವ ತತ್ವವನ್ನು ನಾವು ತಿಳಿಬೇಕು. ಹೀಗೆ ಭಗವಂತನ ಗುಣಗಳು, ನಾವು ಅನುಭವಿಸಿದ ಗುಣಗಳನ್ನಾದರೂ ಕೂಡ ತಿಳಿತಾ ಹೋಗಬೇಕು. ಹೀಗೆ ಅವನ ಚರಣಾರ್ಚನಂ, ಅವನ ಪಾದಗಳನ್ನು ಸ್ಮರಣೆ ಮಾಡುವಾಗ ಅರ್ಚನಂ, ಈ ರೀತಿಯ ಗುಣಗಳನ್ನು ನಾವೇನೋ ಸಹ ಅನುಭವಿಸಿದ್ದೇವೋ ಅಂತಹ ಗುಣಗಳನ್ನಾಗಲೂ ಕೂಡ ಚಿಂತನೆ ಮಾಡ್ತಾ ಹೋಗಬೇಕು. ನಿತ್ಯವೂ ಅವನ ಒಂದು ಗುಣವಾದರೂ ತಿಳಿತಾ ಹೋಗಬೇಕು. ಒಂದು ನಿರ್ದುಷ್ಟನಾಗಿದ್ದಾನೆ, ಗುಣಪೂರ್ಣನಾಗಿದ್ದಾನೆ, ಸಕಲ ಎಲ್ಲ ತತ್ವಗಳಿಗೂ ಕೂಡ ಅಭಿಮಾನಿಯಾಗಿದ್ದಾನೆ, ಪ್ರಧಾನವಾದನವನು, ಎಲ್ಲ ಪದಗಳಿಂದ ಮುಖ್ಯ ವಾಚ್ಯನಾದವನು, ಎಲ್ಲವೂ ಕೂಡ ಒಂದು ಭಾಗವಾದರೆ ಈ ರೀತಿಯಾಗಿ ಚಿಂತನೆ ಮಾಡುವುದು ಒಂದು. ನಮ್ಮ ಜೀವನದಲ್ಲಿ ಅನುಭವಿಸಿದಂತಹ ಸುಖಗಳನ್ನು ಪಡೆದಂತಹದನ್ನು ಚಿಂತನೆ ಮಾಡುವುದು ಮತ್ತೊಂದು. ಎರಡನ್ನೂ ಕೂಡ ನಾವು ಸ್ಮರಣೆಯನ್ನು ಮಾಡಬೇಕು. ಮಾಡಿದಾಗ ಏನು ಆಗುತ್ತದೆ ಅಂದರೆ, ದೇವರೇ ನನಗೆ ಕಣ್ಣನ್ನು ಕೊಟ್ಟು ಅನುಗ್ರಹ ಮಾಡಿದ್ದೀಯಾ ಅಂತ ಚಿಂತನೆಯನ್ನು ಮಾಡಿದರೆ ಆ ಕಣ್ಣಿನಲ್ಲಿರುವಂತಹ ದೋಷಗಳಿರ್ತದೆ. ಯಾಕಂದರೆ ವಯಸ್ಸಾಗ್ತಾ ಹೋದ ಕಣ್ಣಿನ ದೋಷಗಳು ಬರ್ತದೆ, ಕಿವಿಯ ದೋಷಗಳು ಬರ್ತದೆ. ಆ ನೇತ್ರ ದೋಷ ಆಗಲಿ, ಶ್ರೋತ್ರ ದೋಷವಾಗಲಿ ಎಲ್ಲವೂ ಕೂಡ ಪರಿಹಾರವಾಗಿ ಅದರಲ್ಲಿ ಶಕ್ತಿಯನ್ನು ತುಂಬ್ತಾ ಹೋಗ್ತಾನಂತೆ ಭಗವಂತ. ಹಾಗೆಯೇ ಅವನ ಸ್ಮರಣೆಯನ್ನು ಮಾಡಬೇಕು. ಅದಕ್ಕೆ ಹೇಳ್ತಾರೆ, ಆ ಗುಣಗಳನ್ನು ಚಿಂತನೆ ಮಾಡುವಾಗ ಭಗವಂತನನ್ನು ನಾವು ಸ್ತೋತ್ರವನ್ನು ಮಾಡ್ತಾ ಇರ್ತೇವೆ. ನೀನು ಗುಣಪೂರ್ಣ, ನೇತ್ರವಂತ, ಸಿರಿವಂತ, ಗುಣವಂತ ಅಂತ ಸ್ತೋತ್ರವನ್ನು ಮಾಡಿದಾಗ ನೇತ್ರವಂತ ಅಂತ ಹೇಳಿದರೆ ನಮಗೆ ನೇತ್ರ ಶಕ್ತಿಯನ್ನು ಹೆಚ್ಚನ್ನು ಮಾಡ್ತಾನಂತೆ. ದೇವರನ್ನು ನಾವು ಹೇಗೆ ಸ್ತೋತ್ರವನ್ನು ಮಾಡ್ತೀವೋ ಆ ರೀತಿಯಾದಂಥ ಫಲವನ್ನು ಕೊಡ್ತಾನಂತೆ. ವಿಶ್ವಂಬರ ರೂಪಿ ಭಗವಂತನನ್ನ ಗಣಪತಿ ತಾನು ಪ್ರಾರ್ಥನೆಯನ್ನು ಮಾಡಿದ ಪೂರ್ವ ಜನ್ಮದಲ್ಲಿ, ಅದಕ್ಕೆ ಫಲವಾಗಿ ತನ್ನ ರೂಪವನ್ನೇ ಕೊಟ್ಟು ಅನುಗ್ರಹವನ್ನು ಮಾಡಿದ. ಏನು ಅವನ ಶಕ್ತಿ ಏನಿತ್ತು, ಆದಿಪೂಜೆಯನ್ನು ಸ್ವೀಕಾರವನ್ನು ಮಾಡುವಂತಹದ್ದು, ವಿಘ್ನಗಳನ್ನು ಪರಿಹಾರ ಮಾಡುವಂತಹ ಶಕ್ತಿ ಆ ಭಗವಂತನಲ್ಲಿ ಇತ್ತು, ವಿಶ್ವಂಬರ ರೂಪಿ ಭಗವಂತನಲ್ಲಿ. ಅಂತಹ ಫಲವನ್ನು ಇವನಿಗೆ ಕೊಟ್ಟ ಗಣಪತಿಗೆ. ಆದಿಪೂಜೆ, ಮೊದಲೇ ಪೂಜೆಯನ್ನು ಗಣಪತಿ ಸ್ವೀಕಾರವನ್ನು ಮಾಡ್ತಾ ಇದ್ದಾನೆ. ಎಲ್ಲರ ವಿಘ್ನಗಳನ್ನು ಪರಿಹಾರ ಮಾಡುವಂಥ ಶಕ್ತಿ ಅವನಲ್ಲಿ ಬಂದಿದೆ. ಯಾಕೆ ಬಂತು ಅಂತಂದರೆ, ಆ ರೀತಿಯಾದಂಥ ಗುಣಗಳನ್ನು ಅವನನ್ನು ಚಿಂತನೆಯನ್ನು ಮಾಡಿದ್ದಾನೆ. ವಿಶ್ವಂಬರ ರೂಪಿ ಭಗವಂತನ ಚಿಂತನೆಯನ್ನು ಆ ಗಣಪತಿ ತಾನು ಮಾಡಿದ್ದರ ಫಲವಾಗಿ ಅವನಿಗೆ ಈ ರೀತಿಯ ಶಕ್ತಿ ಬಂತು. ಹಾಗೆಯೇ ನಾವು ಭಗವಂತನನ್ನು ಈ ರೀತಿಯ ಚಿಂತನೆಯನ್ನು ಮಾಡಬೇಕು. ಚರಣಾರ್ಚನಂ, ಹೀಗೆ ಅವನ ಅರ್ಚನೆಯನ್ನು ಮಾಡ್ತಾ ಹೋಗಬೇಕು ಎಂಬುದಾಗಿ ತಿಳಿಸಿದರು. ಮುಂದೆ ಗ್ರಾಮ್ಯ ಧರ್ಮ ನಿವೃತ್ತಿಷ್ಟ ಮೋಕ್ಷ ಧರ್ಮ ರತಿಸ್ತತ. ನೋಡಿ,
ಗ್ರಾಮ್ಯ ಧರ್ಮ, ಗ್ರಾಮ್ಯ ಸುಖಗಳಲ್ಲಿ ನಾವು ಹೊರಗೆ ಬರಬೇಕು, ಸುಖಗಳಿಂದ ಹೊರಗೆ ಬರಬೇಕು. ಏನು ಗ್ರಾಮ್ಯ ಸುಖಗಳು ಅಂತಂದರೆ ವಿಷಯಾಸಕ್ತದಲ್ಲಿ ಅದನ್ನು ತಿನ್ನುವುದು, ಅದನ್ನು ಕೇಳುವುದು ಎಂದು ನಾವು ಏನು ಕೇಳಿದ್ವೋ ಅವುಗಳೆಲ್ಲವೂ ಗ್ರಾಮ್ಯ ಸಂಬಂಧಗಳಿಂದ ಅವುಗಳನ್ನು ಬಿಡ್ತಾ ಹೋಗಬೇಕು. ಬಿಟ್ಟು ಮೋಕ್ಷ ಧರ್ಮದಲ್ಲಿ ನಾವು ರತರಾಗಬೇಕು. ರತರಾದಾಗ ಸಾಧ್ಯವಾಗ್ತದೆ. ಮಿತಮೇಧ್ಯಾದನಂ ಶಶ್ವತ್ ವಿವಿಕ್ತ ಕ್ಷೇತ್ರ ಸೇವನಂ. ಹೇಗೆ ಸಾಧ್ಯವಾಗ್ತದೆ ಆ ಭಕ್ತಿ ಬರುವುದಕ್ಕೆ ಅಂತಂದರೆ ಅದನ್ನು ಹೇಳ್ತಾರೆ, ವಿವಿಕ್ತ ಕ್ಷೇತ್ರ ಸೇವನಂ. ಆ ಭಗವಂತನ ಕ್ಷೇತ್ರಗಳು ಅಂತ ಏನಿದ್ದಾವೋ, ಆದ್ಯಂ ಸ್ವಯಂ ವ್ಯಕ್ತಮಿದಂ ವಿಮಾನಂ ರಂಗಸಂಜ್ಞಕಂ ಶ್ರೀಮುಷ್ಣಂ ವೆಂಕಟಾದಿಷ್ಟ ಸಾಲಿಗ್ರಾಮಂ ಚ ನೇಮಿಷಂ ತೋತಾದ್ರಿ ಪುಷ್ಕರಂ ಚೈವ ನರನಾರಾಯಣಾಶ್ರಮಂ ಅಷ್ಟೋಮೇ ಮೂರ್ತಯಸ್ಸಂಧಿ ಸ್ವಯಂ ವ್ಯಕ್ತ ಮಹೀತಲೆ ಅಂತೇಳಿ ಅನೇಕ ಸ್ವಯಂ ವ್ಯಕ್ತ ಕ್ಷೇತ್ರಗಳು ನಮ್ಮ ಭಾರತದಲ್ಲಿ ಇದೆ. ಶ್ರೀರಂಗ ಕ್ಷೇತ್ರ, ತಿರುಮಲ ಕ್ಷೇತ್ರ, ಬದರಿ, ಅನೇಕ ಕ್ಷೇತ್ರಗಳೆಲ್ಲವೂ ಕೂಡ ಇದೆ. ಅವುಗಳೆಲ್ಲವನ್ನು ಕೂಡ ನಿತ್ಯವೂ ಸ್ಮರಣೆ ಮಾಡಬೇಕು. ಆ ಕ್ಷೇತ್ರಗಳಿಗೆ ಹೋಗಬೇಕು. ಆ ಅದನ್ನೇ ಹೇಳ್ತಾ ಇದ್ದಾರೆ, ವಿವಿಕ್ತ ಕ್ಷೇತ್ರ ಸೇವನ. ಆ ಕ್ಷೇತ್ರಗಳಿಗೆ ಹೋಗಿ ಆ ಕ್ಷೇತ್ರದಲ್ಲಿರುವಂತಹ ಭಗವಂತನನ್ನು ವಿಶೇಷವಾಗಿ ಸೇವೆಯನ್ನು ಮಾಡಬೇಕು. ಸೇವೆಯನ್ನು ಮಾಡುವುದರಿಂದಾಗಿ ನಮ್ಮ ಮನಸ್ಸು ಶುದ್ಧವಾಗ್ತದೆ. ಆಗ ಭಕ್ತಿ ಎಂಬುದು ಹೆಚ್ಚಾಗ್ತಾ ಹೋಗ್ತದೆ. ನಾವು ನಮ್ಮ ಮನೆಯಲ್ಲಿ ಇದ್ದಾಗ ಮಾಡಿದಾಗ ಏನು ಪುಣ್ಯ ಬರುತ್ತದೆಯೋ ಅದಕ್ಕಿಂತ ಹೆಚ್ಚಿನ ಪುಣ್ಯ ಕ್ಷೇತ್ರದಲ್ಲಿ ಮಾಡಿದಾಗ ಬರುತ್ತದೆ. ಅದಕ್ಕೋಸ್ಕರವಾಗಿ ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ ಅಂತ ಹೇಳಿ ನಾವು ನಮ್ಮ ಮನೆಗಳಲ್ಲಿ ಮಾಡಿದ ಅನೇಕ ರೀತಿಯ ಕ್ರಿಯೆಗಳನ್ನು ಮಾಡಿರ್ತೀವಿ, ಕೆಲಸಗಳನ್ನು, ತಪ್ಪುಗಳೆಲ್ಲವನ್ನು ಕೂಡ ಮಾಡಿರ್ತೀವಿ. ಆದರೆ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ಭಗವಂತನ ದರ್ಶನವನ್ನು ಮಾಡುವುದರಿಂದ, ಭಗವಂತನ ಸೇವೆಯನ್ನು ಮಾಡುವುದರಿಂದ, ನಮ್ಮ ಯಥಾಶಕ್ತಿಯಾದಂಥ ಸೇವೆಯನ್ನು ಮಾಡುವುದರಿಂದಾಗಿ, ಪುಣ್ಯಕ್ಷೇತ್ರವನ್ನು ಸೇವೆಯನ್ನು ಮಾಡುವುದರಿಂದ ವಿಶೇಷವಾಗಿ ಭಗವಂತನ ಪೂರ್ಣವಾದ ಅನುಗ್ರಹವನ್ನು ಮಾಡ್ತಾರೆ. ನೋಡಿ, ಅದಕ್ಕೆ ಜ್ವಲಂತ ದೃಷ್ಟಾಂತ ಘಟಿಕಾಚಲದಲ್ಲಿ ಒಂದು ನರಸಿಂಹದೇವರ ಚಿಂತನೆಯನ್ನು ನಾವು ಮಾಡ್ತೇವೆ. ಆ ಘಟಿಕಾಚಲ ನರಸಿಂಹದೇವರನ್ನು ವಿಶೇಷವಾಗಿ ಹನುಮಂತ ದೇವರು ವಿಶೇಷವಾಗಿ ಭಕ್ತಿಯಿಂದಾಗಿ ಪೂಜೆಯನ್ನು ಮಾಡಿದ್ದರ, ತಪಸ್ಸನ್ನು ಮಾಡಿದ್ದರ ಫಲವಾಗಿ ಭಗವಂತ ತನ್ನ ರೂಪವನ್ನೇ, ತನ್ನದಲ್ಲಿರುವಂಥ ಏನು ಚಕ್ರಶಂಖಗಳನ್ನು ಭಗವಂತ ಧಾರಣೆಯನ್ನು ಮಾಡಿದ್ದಾನೋ ಆ ರೂಪವನ್ನೇ ಅವನಿಗೆ ಕೊಟ್ಟು ಅನುಗ್ರಹವನ್ನು ಮಾಡಿದ್ದಾನೆ. ಎಲ್ಲೇ ಆಗಲಿ ಹನುಮಂತ ದೇವರನ್ನು ನಾವು ದರ್ಶನ ಮಾಡಿದಾಗ ನಿಂತಿರುವಂಥ ಹನುಮಂತ ದೇವರನ್ನು, ಗದೆಯನ್ನು ಧಾರಣೆ ಮಾಡಿದ ರೂಪವನ್ನೇ ನೋಡಬಹುದು ಹೊರತು ಚಕ್ರಶಂಖಾದಿಗಳನ್ನು ಧಾರಣೆ ಮಾಡಿದಂಥ ರೂಪಗಳನ್ನು ನಾವು ನೋಡುವುದಕ್ಕೆ ಸಾಧ್ಯ ಇಲ್ಲ. ಆದರೆ ಭಗವಂತನ ಆ ಕ್ರಮದಲ್ಲಿ ಆ ರೀತಿಯ ಲಕ್ಷಣಗಳಿಂದ ಕೂಡಿದಂಥ ಭಗವಂತನನ್ನು ಚಿಂತನೆ ಮಾಡಿದ್ರಿಂದಾಗಿ ಆ ರೀತಿಯಾದ ರೂಪವನ್ನೇ ಕೊಟ್ಟು ಅನುಗ್ರಹವನ್ನು ಮಾಡಿದ್ದಾನೆ. ಚಕ್ರಶಂಖಗಳನ್ನು ಹಿಡಿದಿರುವಂತಹ ಅಭಯಮುದ್ರೆಯಂದಿರುವಂತಹ ಆ ಹನುಮಂತ ದೇವರನ್ನು ನಾವು ಅಲ್ಲಿ ನೋಡುವುದಕ್ಕೆ ಸಾಧ್ಯವಾಗ್ತದೆ. ಆ ರೀತಿಯಾದ ವಿಶಿಷ್ಟವಾದದ್ದು. ಅಲ್ಲಿಯೂ ಕೂಡ ಅಷ್ಟೇ ವಿಶೇಷವಾಗಿ ಯಾವ ಸಪ್ತ ಋಷಿಗಳು ಆ ಯಾವ ನರಸಿಂಹದೇವರನ್ನು ಚಿಂತನೆಯನ್ನು ಮಾಡ್ತಾ ಇದ್ರು. ಹೇಗೆ ಅಂತಂದರೆ, ಆ ನರಸಿಂಹದೇವರು ಆ ಘಟಿಕಾ ಕಂಬದಿಂದ ಹೊರಗೆ ಬಂದಾಗ ಹೇಗೆ ಭಗವಂತನ ರೂಪ ಇತ್ತು, ಯೋಗ ನರಸಿಂಹದೇವರ ರೂಪ, ಆ ರೂಪವನ್ನು ಚಿಂತನೆಯನ್ನು ಮಾಡಿ ಆ ರೂಪವನ್ನು ದರ್ಶನವನ್ನು ಮಾಡಬೇಕು ಅಂತ ಪ್ರಯತ್ನವನ್ನು ಪಡ್ತಾ ಇದ್ರು. ಆ ಸಮಯದಲ್ಲಿ ಬಂದ ದುಷ್ಟರು, ಅನೇಕರು ದೈತ್ಯರು ಅದನ್ನು ತಡೆಯುವುದಕ್ಕೆ, ಅವರಿಗೆ ವಿಘ್ನವನ್ನು ಮಾಡುವುದಕ್ಕೆ ಮಾಡಿದಾಗ ಹನುಮಂತ ದೇವರು ಬಂದು ಅವರನ್ನು ರಕ್ಷಣೆಯನ್ನು ಮಾಡಿದರು. ಆ ದುಷ್ಟರನ್ನು ನಾಶವನ್ನು ಮಾಡಿದರು. ಮಾಡಿ ಅಲ್ಲೇನೇ ವಿಶೇಷವಾಗಿ ಭಗವಂತನ ಸೇವೆಯನ್ನು ಮಾಡಿದ್ದರ ಫಲವಾಗಿ ಆ ಯಾವ ನರಸಿಂಹದೇವರ ಪೂರ್ಣ ಅನುಗ್ರಹ ಎಂಬುದು ಹನುಮಂತ ದೇವರಲ್ಲಾಯಿತು. ಹಾಗೆಯೇ ಭಕ್ತರಾದಂಥ ಹನುಮಂತ ದೇವರು ಹೇಗೆ ಆ ರೀತಿಯ ವಿಶಿಷ್ಟ ಲಕ್ಷಣವನ್ನು ಪಡೆದರೋ, ಹಾಗೆಯೇ ಭಗವಂತನ ನಾವು ಎಷ್ಟು ಸಾಧ್ಯವೋ ಅಷ್ಟು ಗ್ರಾಮ್ಯ ಧರ್ಮಗಳನ್ನು ಬಿಟ್ಟು ಆ ಕ್ಷೇತ್ರ ಸೇವನಂ, ಆ ಕ್ಷೇತ್ರದಲ್ಲಿರುವಂಥ ಅಧಿಪತಿ ಆ ಭಗವಂತನನ್ನ ಸೇವೆಯನ್ನು ಮಾಡಿದಾಗ ಆ ರೀತಿ ಅವನ ವಿಶಿಷ್ಟವಾದ ಪೂರ್ಣ ಅನುಗ್ರಹ ಎಂಬುದಾಗಿ ನಮಗೆ ಆ ಭಗವಂತನಲ್ಲಿ ಭಕ್ತಿಯನ್ನು ಮಾಡುವುದಕ್ಕೆ ದಾರಿ ಎಂಬುದು ಸಿಗ್ತದೆ. ಮನಸ್ಸು ಚಂಚಲವಾಗದಂತೆ ಅಚಲವಾದ ಭಕ್ತಿ, ಆಗಲೇ ಹೇಳಿದಂತೆ ಸಾಮಾನ್ಯವಾದ ಭಕ್ತಿಯನ್ನು ನಾವು ಮಾಡ್ತೇವೆ, ಅಚಲವಾದ ಭಕ್ತಿಯನ್ನು ಮಾಡುವುದಿಲ್ಲ. ಅಚಲವಾದ ಭಕ್ತಿಯನ್ನು ಮಾಡುವುದಕ್ಕೆ ಸಾಧ್ಯವಾಗ್ತದೆ. ಯಾಕೆ ಅಂದರೆ ಆ ಕ್ಷೇತ್ರದಲ್ಲಿರುವಂಥ ಶಕ್ತಿ ಅಷ್ಟಿರ್ತದೆ. ನಮ್ಮ ಮನೆಯಲ್ಲಿ ನಾವು ಪೂಜೆಯನ್ನು ಮಾಡುವುದು ಎಷ್ಟಿರ್ತದೆಯೋ ಅದಕ್ಕಿಂತ ಹೆಚ್ಚಿನ ಭಾಗ ಪಾಪವನ್ನು ಮಾಡುವುದೇ ಜಾಸ್ತಿ ಇರ್ತದೆ. ನಾವು ಕೆಟ್ಟ ವಿಚಾರಗಳನ್ನು ಮಾಡುವುದು, ಕೆಟ್ಟ ಕೆಲಸಗಳನ್ನು ಮಾಡುವುದು ಅದೇ ಜಾಸ್ತಿ ಆಗಿರ್ತದೆ. ಆದರೆ ಪುಣ್ಯ ಸಂಪಾದನೆ ಕಮ್ಮಿ ಇರ್ತದೆ. ಅದೇ ಕ್ಷೇತ್ರದಲ್ಲಿ ಆಗಿಯಲ್ಲ, ಎಲ್ಲರೂ ಕೂಡ ಭಗವಂತನ ಸೇವೆಯನ್ನೇ ಮಾಡ್ತಾ ಇರ್ತಾರೆ, ಭಗವಂತನ ಸ್ಮರಣೆ ಮಾಡ್ತಾ ಇರ್ತೀನಿ. ನಿತ್ಯವೂ ಕೂಡ ಪ್ರತಿ ಸಮಯದಲ್ಲಿಯೂ ಕೂಡ ಪೂಜಾದಿಗಳು ನಡೀತಾ ಇರ್ತದೆ. ಪುಣ್ಯ ಸಂಪಾದನೆ ಅಲ್ಲಿ ಜಾಸ್ತಿ ಇರೋದ್ರಿಂದಾಗಿ ಭಗವಂತನ ಸನ್ನಿಧಾನ ಜಾಸ್ತಿ ಇರ್ತದೆ. ಅಲ್ಲಿ ಭಗವಂತ ಎಲ್ಲ ಕಡೆಯೂ ಕೂಡ ಇದ್ದೇ ಇರ್ತಾನೆ. ಆದರೆ ಆ ಸನ್ನಿಧಾನ ಎಂಬುದು ಬಹಳ ಮುಖ್ಯವಾಗ್ತದೆ. ನಮ್ಮಲ್ಲಿಯೂ ಕೂಡ ದೇವರಿದ್ದಾನೆ, ಯತಿಗಳಲ್ಲಿಯೂ ಕೂಡ ದೇವರಿದ್ದಾನೆ. ಆದರೆ ನಮಗೂ ಯತಿಗಳಿಗಿರುವಂಥ ವ್ಯತ್ಯಾಸವೇನು? ಅವರು ಯಾಕೆ ಅಷ್ಟು ದೇವರ ಸ್ಮರಣೆಯನ್ನು ಜಾಸ್ತಿ ಮಾಡ್ತಾರೆ ಅಂದರೆ ಭಗವಂತನ ಸನ್ನಿಧಾನ ಅವರಲ್ಲಿ ಜಾಸ್ತಿ ಇರುತ್ತದೆ. ಭಗವಂತನ ಸನ್ನಿಧಾನ ಇದ್ದಷ್ಟು ನಾವು ಭಕ್ತಿಯನ್ನು ಮಾಡುವುದಕ್ಕೆ ಸಾಧ್ಯವಾಗ್ತದೆ. ನಾವು ಭಗವಂತನ ಸನ್ನಿಧಾನವನ್ನು ನಾವೇ ಕಡಿಮೆಯನ್ನು ಮಾಡ್ಕೊತೀವಿ.
ಪಾಪ ಕರ್ಮಗಳನ್ನು ಮಾಡಿ. ಅದಕ್ಕೋಸ್ಕರವಾಗಿ ಹೇಳ್ತಾ ಇದ್ದಾರೆ, ಗ್ರಾಮ್ಯ ಧರ್ಮ ನಿವೃತ್ತಿಷ್ಟ, ಗ್ರಾಮ್ಯ ಧರ್ಮಗಳನ್ನು ಏನು ವಿಷಯ ಭೋಗಗಳಿದ್ದಾವೋ ಅವುಗಳನ್ನು ಬಿಡ್ತಾ ಬರಬೇಕು. ಅವುಗಳ ನಿವೃತ್ತ ಧರ್ಮಗಳನ್ನು ಬಿಡ್ತಾ ತಿನ್ನುವ ಮಿತವಾದ ಏನು ಯೋಗ್ಯವಾದದ್ದನ್ನು ತಿನ್ನುವುದು, ಹರಿನಿವೇದಿತವಾದ ತಿನ್ನೋದು, ಭಗವಂತನ ದರ್ಶನ ಮಾಡುವುದು, ಏನು ಪೂರ್ವೋಕ್ತವಾಗಿದ್ದವೋ ಅವುಗಳನ್ನು ಮಾಡಿ ಇವೆಲ್ಲ ಮೋಕ್ಷ ಧರ್ಮದಲ್ಲಿ ಆಸಕ್ತಿ ಆಗಬೇಕು. ನಾವು ಮೋಕ್ಷ ಪಡೆಯಬೇಕು ಅಂತ ಅದರಲ್ಲಿ ಭಗವಂತನಲ್ಲಿ ಮನಸ್ಸು ಹೆಚ್ಚು ಜಾಸ್ತಿ ಆಗಬೇಕು. ಈ ರೀತಿ ಆದಾಗ ಆಗ ನಮಗೆ ಸಾಧ್ಯವಾಗ್ತದೆ. ಎಲ್ಲವನ್ನು ಕೂಡ ಮಾಡಿ ಮಿತಮೇಧ್ಯಾಧನಂ ಶಶ್ವತ್ ವಿವಿಕ್ತ ಕ್ಷೇತ್ರ ಸೇವನಾದಿಗಳನ್ನೆಲ್ಲವನ್ನು ಕೂಡ ಮಾಡಬೇಕು. ಮಾಡಿ ಅಷ್ಟೇ ಅಲ್ಲದೆ ಮಿತಮೇಧ್ಯಾಧನಂ ತಿನ್ನುವುದು ಅನೇಕ ರೀತಿಯ ತಿಂತೀವಿ, ಅದು ಬೇಕು ಇದು ಬೇಕು, ಅದನ್ನು ಮಾಡಿಸ್ಕೊಂಡು ತಿನ್ನೋಣ, ಇದನ್ನು ಮಾಡಿಸ್ಕೊಂಡು ತಿನ್ನೋಣ. ಈ ರೀತಿಯ ತಿನ್ನುವುದರಲ್ಲಿ ಆಸಕ್ತಿ ಎಂಬುದು ಕಮ್ಮಿಯಾಗಿ ಆ ಪದಾರ್ಥಗಳನ್ನು ಸೃಷ್ಟಿಯಾಗುವುದಕ್ಕೆ ಹೇಗೆ ಸೃಷ್ಟಿಯಾಯಿತು, ಆ ಸೃಷ್ಟಿಗೆ ಕಾರಣನಾದಂಥ ಭಗವಂತನನ್ನ ಚಿಂತನೆಯನ್ನು ಮಾಡುವುದನ್ನು ಜಾಸ್ತಿ ಮಾಡಬೇಕು. ಅದನ್ನು ಮಾಡಿಸ್ಕೊಂಡು ತಿನ್ನಬೇಕು, ಇದನ್ನು ಮಾಡಿಸ್ಕೊಂಡು ತಿನ್ನಬೇಕು ಅಂತ ಹೇಳಿ ಆಹಾರವನ್ನು ತಿನ್ನಬೇಕು. ಎಷ್ಟು ತಿನ್ನಬೇಕು ಅಂತಂದರೆ ನಮ್ಮ ಸಾಧನೆಗೆ ಎಷ್ಟು ಅದು ಏನು ಅನುಕೂಲವಾಗಿರ್ತದೋ ಅಷ್ಟನ್ನು ಮಾತ್ರ ತಿನ್ನಬೇಕು. ಅದಕ್ಕೆ ಊಟಕ್ಕೆ ಕೂತಾಗ ಹೇಳ್ತಾರೆ ಸೌಕಾಶ ಕೂಡ್ರಿ ಅಂತ ಹೇಳ್ತಾರೆ. ಏನರ್ಥ? ಸಾವಕಾಶವಾಗಿ ಕುಳಿತುಕೊಳ್ಳಿ ಅಂತೇಳಿ ಶಬ್ದದ ಅರ್ಥ ಬಿಡಿಸಿ ಹೇಳ್ತಾರೆ. ಸೌಕಾಶ ಕೊಡ್ರಿ ಅಂತ ನಾವು ಅದನ್ನು ಮುಂದೆ ಮಾಡ್ಕೊಂಡಿದ್ದೀವಿ. ಸಾವಕಾಶವಾಗಿ ಕುಳಿತುಕೊಳ್ಳಿ, ಊಟವನ್ನು ಮಾಡಿ, ಸಾವಕಾಶವಾಗಿ ಊಟವನ್ನು ಮಾಡಿ. ಏನು ಸಾವಕಾಶವಾಗಿ ಊಟವನ್ನು ಮಾಡಿ ಅಂದರೆ ಏನರ್ಥ ಅಂತಂದರೆ ಅವಕಾಶ ಸಹಿತವಾಗಿ ಊಟವನ್ನು ಮಾಡಿ ಅಂದರೆ ಏನು, ನಿಮ್ಮ ಹೊಟ್ಟೆಯಲ್ಲಿ ಅವಕಾಶ ಉಳಿಸಿ ನೀವು ಊಟವನ್ನು ಮಾಡಿರಿ. ಅಂದರೆ ಸಂಪೂರ್ಣವಾಗಿ ಗುತ್ತಿಗೆಯವ್ರಿಗೆ ಬರಗೋವರೆಗೂ ಊಟವನ್ನು ಮಾಡಬೇಡ್ರಿ, ಸ್ವಲ್ಪ ಅರ್ಧ ಊಟವನ್ನು ಮಾಡ್ರಿ ಅಂತ ಅದರ ಅರ್ಥ. ಅವಕಾಶ ಕೊಡ್ರಿ ಅಂತ ಹೇಳ್ತೇನೆ ಅಂದರೆ ಅರ್ಧಂಬರ್ಧ ಊಟ ಮಾಡ್ರಿ ಅಂತ ಅರ್ಥ. ಹೌದೇನು ಅವಕಾಶ ಕೊಡ್ರಿ ಅಂತ ಹೇಳಿದ್ದಾರೆ ಅಂತ ಹೇಳಿ ಎಷ್ಟು ತಿನ್ನಬೇಕೋ ಅದಕ್ಕಿಂತ ಅದ್ರ ಡಬಲ್ ಊಟವನ್ನು ಮಾಡಿಬಿಡ್ತೀವಿ ನಾವು. ಹಂಗಲ್ಲ, ಅವ್ರು ಹೇಳ್ತಿರೋದು, ಬಾಯಲ್ಲಿ ಹೇಳ್ತಿರೋದು ಅರ್ಧ ಊಟ ಮಾಡ್ರಿ ಅಂತ ಅವ್ರು ಹೇಳ್ತಿರ್ತಾರೆ. ಏನರ್ಥ ಅಂತಂದರೆ ಅರ್ಧ ನಾವು ಊಟವನ್ನು ಮಾಡಬೇಕು, ಇನ್ನು ಕಾಲು ಭಾಗ ನೀರಿಗೋಸ್ಕರವಾಗಿ ಬಿಡಬೇಕು, ಕಾಲು ಭಾಗ ಗಾಳಿಗೋಸ್ಕರವಾಗಿ ಬಿಡಬೇಕು. ಹೀಗೆ ಅರ್ಧ ಕಾಲು ಹೀಗೆ ಬಿಟ್ಟಾಗ ನೀರು ಗಾಳಿ ಆಹಾರಕ್ಕೆ ಬಿಟ್ಟಾಗ ನಮ್ಮ ದೇಹ ಸರಿಯಾಗಿ ಇರ್ತದೆ. ಅದನ್ನು ಬಿಟ್ಟು ಸಂಪೂರ್ಣವಾಗಿ ನಮಗೆ ಸಾಕು ಎನ್ನುವುದಕ್ಕೆ ಕೂಡ ಇನ್ನು ಹೆಚ್ಚಿನ ರೀತಿಯಾಗಿ ತಿಂದರೆ ಗಾಳಿಗೆ ಜಾಗ ಇಲ್ಲ, ನೀರಿಗೆ ಜಾಗ ಇಲ್ಲದಿದ್ದಾಗ ಆರೋಗ್ಯ ಕೆಡುವುದಕ್ಕೆ ಪ್ರಾರಂಭವಾಗ್ತದೆ. ಹಾಗೆ ಇದೊಂದು ಭಾಗವಾದರೆ ಅದಕ್ಕೆ ಹೇಳ್ತಾರೆ ಸೇವನಂ ಅಂತ ಶಬ್ದವನ್ನು ಇಡ್ತಾರೆ. ತಿನ್ನದೇನೆ ಸಂಪೂರ್ಣವಾಗಿ ಗಾಳಿಗೆ ಜಾಗವನ್ನು ಬಿಡುವುದೂ ಅಲ್ಲ, ಸಂಪೂರ್ಣವಾಗಿ ನೀರನ್ನು ಕುಡಿದು ಬರೀ ನೀರು ಇರುವುದಕ್ಕೆ ಮಾಡಿದರೂ ಕೂಡ, ಹೇಗೆ ಮಾಡಿದರೂ ಕೂಡ ಆರೋಗ್ಯಕ್ಕೆ ಸಮಸ್ಯೆ. ಇದರಿಂದ ಶಾಸ್ತ್ರದಲ್ಲಿ ಎಂದಿಗೂ ಕೂಡ ಆರೋಗ್ಯಕ್ಕೆ ವಿರುದ್ಧವಾಗಿ ಯಾವುದನ್ನೂ ಕೂಡ ಹೇಳುವುದೇ ಇಲ್ಲ. ಏಕಾದಶಿ ಒಂದು ದಿನ ಮಾತ್ರ ಉಪವಾಸವನ್ನು ಹೇಳಿರ್ತಾರೆ, ಪ್ರತಿದಿನವೂ ಕೂಡ ಉಪವಾಸವನ್ನು ಸರ್ವಥಾ ಹೇಳುವುದಿಲ್ಲ. ಆರೋಗ್ಯಕ್ಕೆ ವಿರುದ್ಧವಾಗಿ ಯಾವುದನ್ನೂ ಕೂಡ ಶಾಸ್ತ್ರ ತಿಳಿಸುವುದಿಲ್ಲ. ಶಾಸ್ತ್ರಕ್ಕೆ ವಿರುದ್ಧವಾಗಿ ಆಹಾರವಿಲ್ಲ, ಆಹಾರಕ್ಕೆ ವಿರುದ್ಧವಾಗಿ ಶಾಸ್ತ್ರವಿಲ್ಲ. ಎರಡೂ ಕೂಡ ಪರಸ್ಪರವಾಗಿ ಕೂಡಿದ್ದದು. ಒಳ್ಳೆಯ ಆಹಾರ ಅಂತಂದರೆ ಶಾಸ್ತ್ರ ಸಮ್ಮತವಾದದ್ದು ಅಂತ ಎಂಬುದಾಗಿ ನಾವು ತಿಳಿಬೇಕು. ಹೀಗೆ ಏನು ಹೇಳಿದ್ದಾರೋ ಸರಿಯಾದ ರೀತಿ ಅಪೇಕ್ಷೆ ಯೋಗ್ಯವಾದದ್ದನ್ನು ತಿಂದು ಏನು ಮಾಡಿದಾಗ ಈ ಚಿಂತನೆ ಬರುತ್ತದೆ ಎಂಬುದಾಗಿ ತಿಳಿಸಿ ಅಹಿಂಸಾ ಯಮದ ಬಗ್ಗೆ ತಿಳಿಸ್ತಾ ಹೋಗ್ತಾರೆ. ಅಹಿಂಸಾ ಸತ್ಯಮಸ್ತೇಯಂ ಯಾವದರ್ಥ ಪರಿಗ್ರಹ ಬ್ರಹ್ಮಚರ್ಯಂ ತಪಶೌಚಂ ಸ್ವಾಧ್ಯಾಯ ಪುರುಷಾರ್ಚನಂ ಅಂತೇಳಿ. ಹೀಗೆ ಅಹಿಂಸಾ, ಹಿಂಸೆಯನ್ನು ಮಾಡುವುದು. ಅನೇಕ ರೀತಿಯ ಹಿಂಸೆಯನ್ನು ಮಾಡ್ತಾ ಇರ್ತೇವೆ ನಾವು. ಯಾರಿಗೂ ಹೊಡೆಯೋದು, ಬಡಿಯೋದು, ಈ ರೀತಿಯ ಕೆಟ್ಟ ವಿಚಾರಗಳನ್ನು ಹಿಂಸೆ ಮಾಡುವುದಂದರೆ ಕೇವಲ ದೈಹಿಕವಾಗಿ ಹಿಂಸೆ ಮಾಡುವುದಲ್ಲ, ಮಾನಸಿಕ ಹಿಂಸೆಯನ್ನು ಮಾಡೋದು. ಬರೀ ಯಾರಿಗೋ ಒಬ್ರು ಬೈಯೋದ್ರಿಂದಲೂ ಕೂಡ ಅವನಿಗೆ ಮನಸ್ಸಿಗೆ ದುಃಖವಾಗ್ತದೆ, ಬೇಜಾರಾಗ್ತದೆ. ಹೀಗೆ ಹಿಂಸೆಯನ್ನು ಮಾಡಬಾರದು. ಅಹಿಂಸಾ ಸತ್ಯಮಸ್ತೇಯಂ, ಸತ್ಯವನ್ನು ಮಾತನಾಡುವುದು. ಯತ್ ಸತ್ಯಂ ಯತ್ ಸಜ್ಜನಾನಂ ಗವಾಂ ಹಿತಂ ತತ್ ಸತ್ಯಂ ಅಂತೇಳಿ. ಸಜ್ಜನರಿಗೆ ಆಗಲಿ ಗೋಗಳಿಗಾಗಲಿ ಯಾವುದು ಹಿತವಾಗಿರ್ತದೋ ಅದೇ ಸತ್ಯ ಅಂತೇಳಿ. ನಾನು ಇದನ್ನು ನೋಡಿದೆ ಅದೇ ಸತ್ಯ ಎಂಬುದಾಗಿ ತಿಳಿಯುವುದಲ್ಲ, ಅದರ ಬಗ್ಗೆ ಸರಿಯಾಗಿ ತಿಳ್ಕೋಬೇಕು. ಪೂರ್ವಾಪರವನ್ನು ಚಿಂತನೆಯನ್ನು ಮಾಡಬೇಕು. ಪೂರ್ವಾಪರಗಳ ಚಿಂತನೆಯನ್ನು ಮಾಡದೇನೆ ನಾವು ಹೋಗಿದಾಗ ಏನು ನಡೀತಾ ಇರ್ತದೋ ಅದು ನೋಡಿದ್ದು ಮಾತ್ರ ಸತ್ಯ ಎಂಬುದಕ್ಕೆ ತಿಳಿಯಬಾರದು. ಅದಕ್ಕೋಸ್ಕರವಾಗಿ ಹೇಳ್ತಾರೆ, ಬ್ರಹ್ಮದೇವರ ಲಕ್ಷಣವನ್ನು ಹೇಳ್ತಾ ಇರ್ತಾರೆ. ಬ್ರಹ್ಮದೇವರ ಲಕ್ಷಣವನ್ನು ಸ್ತೋತ್ರವನ್ನು ಮಾಡುವಾಗ ಬ್ರಹ್ಮದೇವರು ಭಗವಂತನ ಲಕ್ಷಣಗಳನ್ನು ತಿಳಿಸ್ತಾ ಇರ್ತಾರೆ. ತಿಳಿಸುವಾಗ ಅಲ್ಲಿ ಹೇಳುವಾಗ ಅವನಿಗೆ ಯಾವ ರೀತಿಯಾದಂಥ ಗುಣಗಳಿಲ್ಲ, ಅವನಲ್ಲಿ ಯಾವ ರೂಪವಿಲ್ಲ, ಈ ರೀತಿಯಾದಂತಹ ಬರೀ ನಿರ್ಗುಣವಾದದ್ದನ್ನೇ ಬ್ರಹ್ಮದೇವರು ಸ್ತೋತ್ರವನ್ನು ಮಾಡಿದ್ದಾರೆ. ಭಾಗವತದಲ್ಲಿ ಬರುತ್ತದೆ. ಆ ಸ್ತೋತ್ರವನ್ನು ನೋಡಿದಾಗ ಏನಿಸ್ತದೆ, ಭಗವಂತನ ಯಾವ ಗುಣ ಇಲ್ಲ, ರೂಪವಿಲ್ಲ,
ಅವನಲ್ಲಿ ಯಾವ ಗುಣಗಳಿಲ್ಲ, ಹೀಗೆಲ್ಲವೂ ಕೂಡ ತೋರ್ತಾ ಹೋಗ್ತದೆ. ಏನಪ್ಪ ಇದು ಅಂದರೆ ಭಗವಂತನ ಗುಣಗಳೇ ಇಲ್ಲವಾ ಎಂಬುದಾಗಿ ನಮಗೆ ತಿಳಿದು ಬರ್ತದೆ. ಅದಕ್ಕೋಸ್ಕರವಾಗಿ ಪೂರ್ವಾಪರಗಳ ವಿಚಾರವನ್ನು ಮಾಡಬೇಕು. ಪೂರ್ವಾಪರಗಳ ಬಗ್ಗೆ ತಿಳಿಯದೇನೆ ಕೇವಲ ಒಂದನ್ನು ನಾವು ಏನು ನೋಡುತ್ತೇವೋ ಅದೊಂದನ್ನೇ ತಿಳಿದರೆ ಅದು ಸರಿಯಾದ ಜ್ಞಾನವಲ್ಲ. ಅದು ಯಾಕೆ ಹೇಳಿದ್ದಾರೆ ಅಂತಂದರೆ ಏನರ್ಥ ಅಲ್ಲಿ ಅಂತಂದರೆ, ಪೂರ್ವದಲ್ಲಿ ಈ ನಮಗೆಲ್ಲ ಏನು ಪಂಚಭೂತಗಳ ಸಂಬಂಧವಿದೆಯಲ್ಲ, ಪಂಚಭೂತಗಳ ಸಂಬಂಧ ಇರ್ತಾ ಇರೋದ್ರಿಂದ ನಮಗೆ ಸುಖ ದುಃಖಾದಿಗಳೆಲ್ಲವೂ ಕೂಡ ನಡೀತಾ ಇದೆ. ಈ ಸುಖ ದುಃಖಾದಿಗಳ ಏನಿವು ಆಗಲೇ ಕೇಳಿದ್ವಿ ನಾವು ಇದ್ರ ಬಗ್ಗೆ. ನಶ್ವರವಾದದ್ದು. ಏನಾಗೊಂದು ಸುಖ ಆಯಿತು, ಅದು ಯಾವಾಗಲೂ ಕೂಡ 100 ವರ್ಷಗಳು ಪರ್ಯಂತರವಾಗಿರ್ತದ, ಇರೋದಿಲ್ಲ. ಅವೆಲ್ಲವೂ ಕೂಡ ಸ್ವಲ್ಪ ಸಮಯ ಮಾತ್ರ ಇರುವಂಥದ್ದು. ಊಟವನ್ನು ಮಾಡ್ತೇನೆ, ಚೆನ್ನಾಗಿ ತಿಂತೇನೆ, ಏನೋ ಒಂದು ಒಳ್ಳೆ ಸಿಹಿ, ನನಗೆ ಇಷ್ಟವಾದ ಸಿಹಿಯನ್ನು ಮಾಡಿದ್ರು ಚೆನ್ನಾಗಿ 2 ತಿನ್ನುವಲ್ಲಿ 4 ತಿಂದೆ, ಸಂತೋಷ ಆಯಿತು. ಎಷ್ಟು ಸಮಯ ಇರ್ತದೆ ಅದು? 1-2 ತಾಸು, ಬಹಳ 4 ತಾಸು. ಅದು ಕರಗಿ ಹೋದ್ಮೇಲೆ ಹೊಟ್ಟೆ ಮತ್ತೆ ಹಶ್ವ ಆಯಿತು ಅಂದರೆ ಮತ್ತೊಂದು ಪದಾರ್ಥಕ್ಕೆ ಹೋಗ್ತೀವಿ ನಾವು. ಹೀಗೆ ಇದು ನಶ್ವರವಾದದ್ದು. ಇಂತಹ ಸುಖ ಎಂಬುದು ದೇವರಿಗೆ ಇಲ್ಲ, ಇಂತಹ ರೂಪ ಎಂಬುದು ಅವನಿಗೆ ಇಲ್ಲ. ಈ ಪಂಚಭೂತಗಳ ಸಂಬಂಧದಲ್ಲಿ ಬರುವಂತಹ ನಶ್ವರವಾದಂತಹ ಸುಖಾದಿಗಳಾಗಲಿ, ಗುಣವಾಗಲಿ, ರೂಪವಾಗಲಿ ಯಾವುದು ಕೂಡ ಭಗವಂತನಲ್ಲಿ ಇಲ್ಲ ಎಂಬುದಾಗಿ ಹೇಳ್ತಾರೆ. ಹೊರತು ಅವನಲ್ಲಿ ರೂಪನೇ ಇಲ್ಲ, ಗುಣವೇ ಇಲ್ಲ ಅಂತ ಅರ್ಥ ಅಲ್ಲ. ಹಾಗೆ ನೋಡಿ, ಹೇಳುವಾಗ ಪೂರ್ವಾಪರಗಳ ವಿಚಾರವನ್ನು, ಪೂರ್ವದಲ್ಲಿರುವಂಥ ವಿಷಯ, ಮುಂದೆ ಬರುವಂಥ ವಿಷಯಗಳ ತಿಳಿಯದೇನೆ ಅದೊಂದೇ ಶ್ಲೋಕ ತಿಳಿದ್ರೆ ಏನಂತ ಹಂಗೆ ತಿಳ್ಕೊಂಡು ಹೋಗ್ಬಿಡ್ತಾರೆ ಕೆಲವು. ಇದೇ ಸಮಸ್ಯೆ ಆಗೋದು. ಕೇವಲ ಒಂದನ್ನು ಮಾತ್ರ ನೋಡಿ, ಅಂದರೆ ಭಗವಂತನ ಗುಣ ಇಲ್ಲ ಅದನ್ನೇ ಸಾರ್ಕೊಂಡು ಹೋಗ್ಬಿಡುತ್ತೆ ಎಲ್ಲ ಕಡೆ. ಭಗವಂತ ಇಲ್ಲ, ದೇವರು ನಾನು ಒಂದೇ, ಜಗತ್ತೆಲ್ಲ ಸುಳ್ಳು, ಹೀಗೆ ಅನೇಕ ತತ್ವಗಳೆಲ್ಲವನ್ನು ಕೂಡ ಚಿಂತನೆ ಮಾಡ್ತಾರೆ. ಆ ರೀತಿ ಮಾಡಿ ಅಂಧತಮಸ್ಸಿಗೆ ಹೋಗುವುದರ ಬದಲು ಪೂರ್ವದಲ್ಲಿ ಏನು ನಡೆದಿದೆ, ಉತ್ತರದ ಮುಂದೆ ಏನು ನಡೀತಾ ಇದರ ಬಗ್ಗೆ ತಿಳಿದುಕೊಂಡು ಹೋದಾಗ ನಮಗೆ ಸರಿಯಾದ ಜ್ಞಾನವಾಗ್ತದೆ. ಆ ಕ್ರಮದಲ್ಲಿಯೇ ಇಲ್ಲಿಯೂ ಕೂಡ ಸತ್ಯ ಅಂತಂದರೆ ಏನು ನಡೀತಾ ಇದೆ ಎಂಬುದನ್ನು ತಿಳಿದುಕೊಂಡಾಗ ಮಾತ್ರ ಅದರ ಸದ್ಯ ತಿಳಿದು ಬರುತ್ತದೆ. ಒಬ್ಬ ವ್ಯಕ್ತಿ ಒಂದು ಮನುಷ್ಯನನ್ನು ಕೊಲ್ಲುವುದಕ್ಕೆ ಹೋಗ್ತಾ ಇದ್ದಾನೆ ಅಂದರೆ ಅದಕ್ಕೆ ನಾವು ಸಹಾಯವನ್ನು ಮಾಡುವುದು ಸತ್ಯ ಅಲ್ಲ. ಮನುಷ್ಯನನ್ನು ಕೊಲ್ಲುವುದಕ್ಕೆ ಹೋಗ್ತಾ ಇರ್ತಾನೆ, ಅವನು ಯಾವ ಕಡೆ ಹೋದ ಅಂತ ಕೇಳಿದಾಗ ನಾವು ದಾರಿಯನ್ನು ತೋರಿಸ್ಕೊಟ್ವಿ ಅಂತಂದರೆ ನಮಗೆ ಆಗ ಹತ್ಯೆಯನ್ನು ಮಾಡಿದಂಥ ಪಾಪ ಎಂಬುದು ಬರ್ತದೆ. ಅವನು ಸಜ್ಜನ ಇರ್ತಾನೆ, ಸಾಧುಗಳಿರ್ತಾರೆ, ಅವನನ್ನು ಕೊಲ್ಲುವುದಕ್ಕೆ ಯಾವ ದುಷ್ಟ ವ್ಯಕ್ತಿ ಅಟ್ಟಿಸ್ಕೊಂಡು ಬರುವಾಗ ನಾವು ದಾರಿಯನ್ನು ತೋರಿಸಬಾರ್ದು. ಕೇಳಿದರೆ ಗೊತ್ತಿಲ್ಲ ಅಂತ ಹೇಳಬೇಕು, ಅಥವಾ ಮತ್ತೊಂದು ಸುಳ್ಳನ್ನೇ ಹೇಳಬೇಕು. ಅದೇ ಸತ್ಯ, ಸುಳ್ಳನ್ನು ಹೇಳುವುದೇ ಸತ್ಯ ಅಂತ ಆಗ್ತದೆ. ಯಾಕೆಂದರೆ ಒಬ್ಬ ವ್ಯಕ್ತಿಯ ರಕ್ಷಣೆ ಆಯಿತು, ಸಜ್ಜನರ ರಕ್ಷಣೆ ಆಯಿತು, ಆಗ ನಮಗೆ ಪುಣ್ಯ ಎಂಬುದು ಬರ್ತದೆ. ಒಬ್ಬ ಸಜ್ಜನನ ರಕ್ಷಣೆಯನ್ನು ಮಾಡಿದಂತಹ ಪುಣ್ಯ ಎಂಬುದು ಬರ್ತದೆ. ಇದು ಸತ್ಯವೇ ಹೊರತು ಕೇವಲ ನಾವು ನೋಡಿದ್ದು, ನಮಗೇನು ಕಾಡ್ತಾ ಇದೆಯೋ ಅಥವಾ ನಮಗೆ ಮನಸ್ಸಿಗೆ ಬಂದಿದ್ದು ಇದೇ ಸತ್ಯ ಅಂತ ತಿಳಿದುಕೊಳ್ಳುವುದಲ್ಲ. ಅದನ್ನು ಹೇಳಿದರು, ಅಹಿಂಸಾ ಸತ್ಯಮಸ್ತೇಯಂ. ಕಳ್ಳತನ ಮಾಡಬಾರ್ದು, ಸರ್ವಥಾ ಕಳ್ಳತನ ಮಾಡಬಾರ್ದು. ಕಳ್ಳತನ ಬಗ್ಗೆ ಹೇಳುವಾಗ ಹೇಳ್ತಾರೆ, ಕಳ್ಳತನದ ಬಗ್ಗೆ ಹೇಳುವಾಗ ಕೇವಲ ಮತ್ತೊಬ್ಬರ ವಸ್ತುವನ್ನು, ನಮಗೆ ಸಂಬಂಧ ಇಲ್ಲದೆ ಇರುವಂಥ ವಸ್ತುವನ್ನು ತೆಗೆದುಕೊಳ್ಳೋದಲ್ಲ. ನಮ್ಮ ಮನೆಯಲ್ಲಿರುವಂಥವರ ವಸ್ತುಗಳನ್ನು ತೆಗೆದುಕೊಳ್ಳುವಾಗ ಕೂಡ ಕೇಳಿಯೇನೇ ತೆಗೆದುಕೋಬೇಕು. ಕೇಳದೇನೆ ತೆಗೆದುಕೊಂಡೇ ಕಳ್ಳತನ ಮಾಡಿದಂತಹ ಪಾಪ ಎಂಬುದು ಬರ್ತದೆ. ಯಾರೋ ಮತ್ತೊಬ್ಬರು ಇರ್ತಾರೆ, ಅವರ ವಸ್ತುವನ್ನು ಕೇಳಿ ತೆಗೆದುಕೊಳ್ಳೋದಲ್ಲ. ನಮ್ಮ ಮನೆಯಲ್ಲಿರುವಂತಹ ಹೆಂಡತಿ, ಮಕ್ಕಳ, ಗಂಡನ, ತಂದೆ ತಾಯಿಯರ ವಸ್ತುವನ್ನು ತೆಗೆದುಕೊಳ್ಳುವಾಗ ಸಹಿತ ಒಂದು ಮಾತನ್ನು, ಇದನ್ನು ತೆಗೆದುಕೊಳ್ತೀನಿ ಅಂತ ಕೇಳಿ, ಏನೋ ಭಾಳ ವಿನಯದಿಂದ ಅಲ್ಲ, ಸಣ್ಣ ಮಕ್ಕಳ ಹತ್ರ ವಿನಯದಿಂದ ಕೇಳಿ ತೆಗೆದುಕೊಳ್ಳೋದಲ್ಲ, ಇದನ್ನು ತೆಗೆದುಕೊಳ್ತೀನಿ ಅಂತ ಒಂದು ಮಾತು ಹೇಳಿ ಆದರೂ ಕೂಡ ಅದಕ್ಕೆ ತೆಗೆದುಕೋಬೇಕು. ನನ್ನ ಮನೆಯದೇ ಅಲ್ಲ ವಸ್ತು ಅಂತ ತೆಗೆದುಕೊಳ್ಳೋದಲ್ಲ. ಈ ರೀತಿ ಮಾಡಿದರೆ ಕಳ್ಳತನ ಮಾಡಿದಂತಹ ಪಾಪ ಎಂಬುದು ಬರ್ತದೆ. ಇನ್ನೂ ಮತ್ತೊಬ್ಬರ ವಸ್ತುವನ್ನು ತಗೊಳ್ಳೋದಂತೂ ಇನ್ನೂ ಮಹಾಪಾಪಕರವಾದದ್ದು. ಹೀಗೆ ಅಸ್ತೇಯಂ, ಕಳ್ಳತನವನ್ನು ಮಾಡಬಾರ್ದು. ಯಾವದರ್ಥ ಪರಿಗ್ರಹ, ಯಾವದರ್ಥ ಪರಿಗ್ರಹ, ನಾವು ಎಷ್ಟನ್ನು ಪರಿಗ್ರಹ ಮಾಡಬೇಕು, ಗ್ರಹಣ ಮಾಡಿ ಇಟ್ಕೋಬೇಕು ಅಂತಂದರೆ, ನಮ್ಮ ಜೀವನವರೆಗೂ, ನಮ್ಮ ದೇಹದ ಸಂಬಂಧ ಜೀವನಿಗೆ ಇರುವವರೆಗೂ ಇಷ್ಟು ವರ್ಷಗಳ ಕಾಲ, 100 ವರ್ಷ ಮನುಷ್ಯನ ಒಂದು ಕಾಲಾವಧಿ. ಇಷ್ಟು ವರ್ಷಕ್ಕೆ ನನಗೆ ಎಷ್ಟು ಬೇಕು ಅಷ್ಟೇನ ನಾವು ಸಂಗ್ರಹ ಮಾಡಿ ಇಟ್ಕೋಬೇಕು. ಹೊರತು ಅಂದರೆ ಬಹಳವಾಗಿ ಪರಿಗ್ರಹವನ್ನು ಮಾಡುವುದೆಲ್ಲವನ್ನು ಕೂಡ ಮಾಡಬಾರ್ದು. ದಾನಾದಿಗಳನ್ನು ಸ್ವೀಕರಿಸುವುದು ಎಲ್ಲವೂ ಕೂಡ ಬಹಳ ಪಾಪಕರವಾದದ್ದು. ಯಾಕಂದರೆ ಅವರು ದಾನವನ್ನು ಕೊಡುವಾಗ ಪಾಪ ಸಹಿತವಾಗಿ ಕೊಟ್ಟಿರ್ತಾರೆ. ಎಚ್ಚರದಿಂದ ಇಸ್ಕೋಬೇಕು. ಬ್ರಹ್ಮಚರ್ಯಂ ತಪಶ್ಚೌಚಂ, ಬ್ರಹ್ಮಚರ್ಯದ ಆಚರಣೆ ಬಹಳ ಮುಖ್ಯವಾದದ್ದು. ಬ್ರಹ್ಮಚರ್ಯದಲ್ಲಿ ಇರಬೇಕು. ನಾವು ಯಾವ್ಯಾವ ಕಾಲದಲ್ಲಿ ಬ್ರಹ್ಮಚರ್ಯದಲ್ಲಿ ಇರಬೇಕು? ಕೇವಲ ಬ್ರಹ್ಮಚಾರಿಗಳು ಮಾತ್ರ ಬ್ರಹ್ಮಚರ್ಯದಲ್ಲಿ ಇರುವುದಲ್ಲ, ಗೃಹಸ್ಥಾಶ್ರಮದಲ್ಲಿರುವವರು ಕೂಡ ಬ್ರಹ್ಮಚರ್ಯದಲ್ಲಿ ಇರಬೇಕು. ಅಯುಕ್ತವಾದಂತಹ ಕಾಲಗಳಲ್ಲಿ, ದಿನಗಳಲ್ಲಿ ಸಂಗಾದಿಗಳನ್ನು ಮಾಡುವುದು ಸರ್ವಥಾ ಮಾಡಬಾರದು. ಆ ರೀತಿಯಾಗಿ ಮಾಡದೇನೆ ಇದ್ರೂ ಕೂಡ ಅವನು ಬ್ರಹ್ಮಚರ್ಯ ಪಾಲನೆ ಮಾಡಿದಂತೆ. ಉದಾಹರಣೆಗೆ ಹೇಳುವಾಗ ಹೇಳ್ತಾರೆ, ಸರಿಯಾದ ಕ್ರಮದಲ್ಲಿ ಯಾವ ದಿನದಲ್ಲಿ ಸಂಘವನ್ನು ಮಾಡಬೇಕು, ಯಾವ ಪದಾರ್ಥಗಳನ್ನು ತಿನ್ನಬೇಕು, ಯಾವ ದಿನದಲ್ಲಿ ತಿನ್ನಬಾರದು, ಇದೇ ನಿಯಮಗಳಿದ್ದಾವೋ ಅವುಗಳನ್ನು ಸರಿಯಾಗಿ ಯಾರು ಪಾಲನೆಯನ್ನು ಮಾಡ್ತಾರೋ ಅವನು ಬ್ರಹ್ಮಚಾರಿ ಅಂತ ಆಗ್ತಾರೆ.
ಅವನು ಗೃಹಸ್ಥಾಶ್ರಮದಲ್ಲಿ ಇದ್ರೂ ಕೂಡ ಸಂಗಾದಿಗಳನ್ನು ಮಾಡ್ತಾ ಇದ್ರೂ ಕೂಡ ಅವನು ಬ್ರಹ್ಮಚಾರಿ ಅಂತ ಆಗ್ತಾನೆ. ಆದರೆ ಅವನು ಅಕಾಲದಲ್ಲಿ ಸಂಘಾದಿಗಳನ್ನು ಮಾಡುವುದಾಗಲಿ ಅಯುಕ್ತವಾದ ಪದಾರ್ಥಗಳನ್ನು ತಿನ್ನುವುದಾಗಲಿ ಮಾಡ್ತಾ ಇದ್ದರೆ ಅವನು ಬ್ರಹ್ಮಚಾರಿ ಆಗಿದ್ರು ಕೂಡ ಬ್ರಹ್ಮಚಾರಿ ಅಲ್ಲ. ಅವನು ಬ್ರಹ್ಮಚರ್ಯ ಎಂಬುದೇ ನಷ್ಟವಾಗಿ ಹೋಗಿರ್ತದೆ ಅವನು. ಅದನ್ನೇ ಹೇಳ್ತಾರೆ, ಅರ್ಜುನನ ಅಶ್ವತ್ಥಾಮಾಚಾರ್ಯ ದೃಷ್ಟಾಂತವನ್ನು ಕೊಡ್ತಾರೆ ಈ ಸಮಯದಲ್ಲಿ. ಅರ್ಜುನ ಯಾವ ಬಾಣವನ್ನು ಅಶ್ವತ್ಥಾಮಾಚಾರ್ಯರು ಬಾಣವನ್ನು ಬಿಟ್ಟಿರ್ತಾರೆ, ಅದನ್ನು ತಿರುಗಿ ಮರಳಿ ಪಡೆದುಕೋ ಅಂತಂದರೆ ಅವ್ರಿಗೆ ಪಡೆಯೋದಕ್ಕಾಗೋದಿಲ್ಲ. ಉಪಪಾಂಡವರ ಮೇಲೆ ಬಿಟ್ಟಾಗ ಆ ಬಾಣವನ್ನು ಮತ್ತೆ ಮರಳಿ ಪಡೆದುಕೋ ಅಂತಂದರೆ ಅವ್ರ ಕೈಲಿ ಆಗೋದಿಲ್ಲ. ಯಾಕೆಂದರೆ ಅವರು ಬ್ರಹ್ಮಚರ್ಯವನ್ನು ಕಳ್ಕೊಂಡಿರ್ತಾರೆ. ಅವ್ರು ಯಾರು ಮದುವೆ ಆಗಿದ್ರು? ಅವರು ಮದುವೆನೇ ಆಗಿರಲಿಲ್ಲ. ಅವರು ಬ್ರಹ್ಮಚರ್ಯ ಹೆಂಗೆ ಕಳ್ಕೊಂಡಿದ್ರು ಅಂತಂದರೆ, ದುರ್ಯೋಧನ ಮರಣ ಹೊಂದುವ ಸಮಯದಲ್ಲಿ ನನ್ನ ಕ್ಷೇತ್ರದಲ್ಲಿ, ನನ್ನ ಹೆಂಡತಿಯ ಕ್ಷೇತ್ರದಲ್ಲಿ ನೀನು ಸಂತಾನವನ್ನು ಪಡೆದು ನನ್ನ ವಂಶದ ಅಭಿವೃದ್ಧಿಯನ್ನು ಮಾಡು ಎಂಬುದಾಗಿ ಕೇಳಿರ್ತಾರೆ. ಆಗ ಇವರು ಆಯಿತು ಅಂತೇಳಿ ಅವರ ಕ್ಷೇತ್ರದಲ್ಲಿ ಸಂಘವನ್ನು ಮಾಡಿ ಪಡೆದಿರಲಿಲ್ಲ. ಕೇವಲ ಆಯಿತು ಓಂ ಅಂತ ಹೇಳಿರ್ತಾರೆ ಅಷ್ಟೇ. ಅಷ್ಟು ಹೇಳಿದ್ದಕ್ಕೇನೆ ಅವರು ಏನು ಬ್ರಹ್ಮಚಾರ್ಯ ಎಂಬುದು ಹೋಗ್ಬಿಡ್ತು ಅವ್ರು ಅಶ್ವತ್ಥಾಮಾಚಾರ್ಯರು. ಇತ್ತ ಕಡೆಯಲ್ಲಿ ಇದನ್ನು ಅವರು ಬಿಟ್ಟಂತಹ ಬಾಣವನ್ನು ನೀನು ಹಿಂದೆ ಪಡೆದುಕೋ ಅಂತ ಹೇಳಿದಾಗ ತಕ್ಷಣದಲ್ಲಿ ವೇದವ್ಯಾಸ ದೇವರು ಹೇಳಿದಾಗ ಅರ್ಜುನ ಕ್ಷಣದಲ್ಲಿ ಏನೇ ಅದನ್ನು ಅವರು ಬಿಟ್ಟದ್ದನ್ನು ಕೂಡ ಅವನು ಹಿಂದೆ ಪಡೆದ. ಅಂತಹ ಶಕ್ತಿ ಇವರಲ್ಲಿ ಇರ್ತದೆ. ಯಾಕೆ ಸಾಧ್ಯವಾಗ್ತದೆ ಅಂತಂದರೆ ಬ್ರಹ್ಮಚರ್ಯ. ಅರ್ಜುನ ಮದುವೆ ಆಗಿದ್ನಲ್ಲ, ಹೇಗೆ ಬ್ರಹ್ಮಚರ್ಯ ಅವನಲ್ಲಿ ಬಂತು ಅಂತಂದರೆ, ಅವನು ಯೋಗ್ಯವಾದ ಸಮಯದಲ್ಲಿ ಯಾವ ಕಾಲದಲ್ಲಿ ಏನು ಮಾಡಬೇಕು ಅವುಗಳನ್ನು ಮಾತ್ರ ಮಾಡುತ್ತಿದ್ದ, ಸರಿಯಾಗಿ ರೀತಿಯಾಗಿ ಮಾಡ್ತಾ ಇದ್ದ. ಸರಿಯಾದ ರೀತಿಯಾಗಿ ಧರ್ಮವನ್ನು ಪಾಲನೆಯನ್ನು ಮಾಡಿದರೆ ಅವನಲ್ಲಿ ಬ್ರಹ್ಮಚರ್ಯ ಸದಾ ಇದ್ದೇ ಇರ್ತದೆ ಎಂಬುದಕ್ಕೆ ಅರ್ಜುನರ ಚರಿತ್ರೆ ಮತ್ತು ಈ ಅಶ್ವತ್ಥಾಮಾಚಾರ್ಯ ಚರಿತ್ರೆ ನಮಗೆ ಜ್ವಲಂತ ದೃಷ್ಟಾಂತವಾಗಿದೆ. ಅರ್ಜುನನ ಮದುವೆ ಆಗಿದ್ರೂ ಕೂಡ ಬ್ರಹ್ಮಚರ್ಯ ಪಾಲನೆ ಎಂಬುದಾಯಿತು. ಅಶ್ವತ್ಥಾಮಾಚಾರ್ಯರು ಮದುವೆ ಆಗದೇ ಇದ್ರೂ ಕೂಡ ಕೇವಲ ಪರಸ್ತ್ರೀಯಲ್ಲಿ ನಾನು ಸಂಘವನ್ನು ಮಾಡಿ ವಂಶಾಭಿವೃದ್ಧಿಯನ್ನು ಮಾಡು ಎಂಬುದಾಗಿ ಹೇಳಿದಾಗ ಆಯಿತು ಅಂತ ಒಪ್ಕೊಂಡಿದ್ದಕ್ಕೇನೆ ಅವನಿಗೆ ಆ ಬ್ರಹ್ಮಚರ್ಯವನ್ನು ತಾನು ಕಳೆದುಕೊಂಡ. ಅದಕ್ಕೋಸ್ಕರವಾಗಿ ಯಾವುದು ಬ್ರಹ್ಮಚರ್ಯ ಎಂಬುದನ್ನು ಕೂಡ ತಿಳ್ಕೋಬೇಕು. ಬ್ರಹ್ಮಚಾರಿ ನಾನು ಬ್ರಹ್ಮಚಾರಿ ಸಾಧ್ಯ ಇಲ್ಲ, ಸರಿಯಾಗಿ ತಿಳಿದರೆ ಮಾತ್ರ ಅದು ಸಾಧ್ಯವಾಗ್ತದೆ. ಬ್ರಹ್ಮಚರ್ಯಂ ತಪಃ ಶೌಚಂ, ತಪಸ್ಸು ಸರಿಯಾದ ರೀತಿಯಾಗಿ ತಪಸ್ಸನ್ನು ಪಾಲನೆಯನ್ನು ಮಾಡಬೇಕು, ಭಗವಂತನ ಚಿಂತನೆಯನ್ನು ಮಾಡಬೇಕು. ಆ ತಪಸ್ಸು ನೋಡಿ ಹೇಳುವಾಗ ಹೇಳ್ತಾರೆ ತಪಃ ಶೌಚಂ ಅಂತ ಹೇಳಿ, ಎರಡೂ ಶಬ್ದವನ್ನು ಕುರಿಸಿ ಹೇಳ್ತಾರೆ, ತಪಸ್ ಶೌಚಂ ಅಂತ ಹೇಳಿ. ನೋಡಿ ವಿಶೇಷ ಏನು ಅಂತಂದರೆ ಇಲ್ಲಿ ನಾವು ಮಾಡುವಾಗ ಶೌಚವನ್ನು ಶುದ್ಧವಾಗಿಯೇ ತಪಸ್ಸನ್ನು ಮಾಡಬೇಕು. ಯಾವುದೋ ಒಂದು ಕೊಳಕಿನ ಸ್ಥಳದಲ್ಲಿ ಕುಳಿತುಕೊಂಡು ನಾನು ತಪಸ್ಸನ್ನು ಮಾಡ್ತೀನಿ ಅಂದರೆ ಫಲ ಸಿಗೋದಿಲ್ಲ. ಫಲ ಸಿಗಬೇಕಾದರೆ ಶುದ್ಧವಾದ ಸ್ಥಳದಲ್ಲಿ ಏನೇ ಕುಳಿತುಕೊಂಡು ನಾವು ಮಾಡಬೇಕು ತಪಸ್ಸನ್ನು. ಶುದ್ಧವಾದ ಸಮಯದಲ್ಲಿ ಶುದ್ಧವಾದ ಸ್ಥಳದಲ್ಲಿ ಕುಳಿತು ಮಾಡಿದ್ರೇನೆ ಫಲ ಸಿಗ್ತದೆ ಹೊರತು ಇಲ್ಲದೇ ಇದ್ರೆ ಸಿಗೋದಿಲ್ಲ. ಶ್ರುತಂ ಸ್ವಾಧ್ಯಾಯ ಪುರುಷಾರ್ಥನಂ, ಸ್ವಾಧ್ಯಾಯ ನಮಗೆ ಹೇಳಿದಂತಹ ಅಧ್ಯಯನಗಳನ್ನು ಏನು ಹೇಳಿದ್ದಾರೋ ಅವುಗಳನ್ನು ಸರಿಯಾಗಿ ರೀತಿಯಾಗಿ ಮಾಡಬೇಕು. ಉದಾಹರಣೆಗೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಹೀಗೆ ವೇದಗಳಿದೆ. ಅವರಿಗೆ ಉಕ್ತವಾದಂತಹ ವೇದಗಳು ಏನಿದ್ದಾವೋ ಋಗ್ವೇದಾದಿಗಳು ಅವುಗಳನ್ನು ಸರಿಯಾದ ರೀತಿಯಾಗಿ ಪಾಲನೆಯನ್ನು ಮಾಡಬೇಕು. ಮಾಡಿದಾಗ ಆ ಫಲ ಎಂಬುದು ಸಿಗ್ತದೆ. ಅವರು ಯಾವ ವೇದವಿದೆ ಋಗ್ವೇದವಾಗಿದ್ದರೆ ಋಗ್ವೇದವನ್ನು ಸರಿಯಾದ ರೀತಿಯ ಪಾಲನೆಯನ್ನು ಮಾಡಬೇಕು, ಅಧ್ಯಯನವನ್ನು ಮಾಡಬೇಕು. ಮಾಡಿದಾಗ ಅವರಿಗೆ ಅವುಗಳ ಫಲ ಸಿಗ್ತದೆ. ಸ್ವಾಧ್ಯಾಯ ಅವರ ಏನು ವೇದವಿದೆಯೋ ಆ ವೇದವನ್ನು ಸರಿಯಾದ ರೀತಿಯ ಅಧ್ಯಯನವನ್ನು ಮಾಡಬೇಕು. ಪುರುಷಾರ್ಥನಂ, ಪುರುಷರೂಪಿ ಭಗವಂತನನ್ನು ವಿಶೇಷವಾಗಿ ಅವನ ಪ್ರಾರ್ಥನಾದಿಗಳನ್ನು ಸ್ತೋತ್ರವನ್ನು ಮಾಡಬೇಕು. ಇವುಗಳೆಲ್ಲವನ್ನು ಕೂಡ ಮಾಡಿದಾಗ ಅವನಲ್ಲಿ ಯಮ ಎಂಬುವಂತಹ ಗುಣ, ಅಷ್ಟಾಂಗದಲ್ಲಿ ಒಂದಾದದ್ದು ಯಮ, ಆ ಯಮ ಎಂಬುವಂತಹ ಗುಣ ಅವನಲ್ಲಿ ಹೆಚ್ಚಾಗ್ತದೆ ಎಂಬುದಾಗಿ ತಿಳಿಸಿ, ಇನ್ನೊಂದು ಹೀಗೆ ಮೌನ, ಆ ಪ್ರತಿಯೊಂದನ್ನು ಕೂಡ ಆಸನ, ಯಮ ಆಸನ ಪ್ರತಿಯೊಂದನ್ನು ಕೂಡ ತಿಳಿಸ್ತಾ ಹೋಗ್ತಾರೆ. ಅದರಲ್ಲಿ ಒಂದನ್ನು ತಿಳಿದು ಇವತ್ತಿನ ದಿನ ಉಪನ್ಯಾಸವನ್ನು ಸಮರ್ಪಣೆಯನ್ನು ಮಾಡೋಣ. ಮೌನಂ ಸದಾಸನಂ ದೇಹಸ್ಥೈರ್ಯಂ ಪ್ರಾಣಾನಾಂ ಚ ಜಯಶನೈಹಿ ಅಪ್ರತ್ಯಾಹಾರಶ್ಚೇಂದ್ರಿಯಾಣಂ ವಿಷಯಾನ್ ಮನಸಾ ಹೃದಿ ಅಂತ ಹೇಳಿ ಮೌನ ಎಂಬುದು ಬಹಳ ಮುಖ್ಯವಾದದ್ದು. ಯಾವ ಸಮಯದಲ್ಲಿ ನಾವು ಮಾತನಾಡಬೇಕು ಆ ಸಮಯದಲ್ಲಿ ಮಾತನಾಡಬೇಕು. ಎಲ್ಲ ಸಮಯದಲ್ಲೂ ಎಲ್ಲವನ್ನು ಕೂಡ ಮಾತನಾಡುವುದಲ್ಲ. ನಾವು ಯಾವುದು ವ್ಯರ್ಥವಾಗಿ ಮಾತನಾಡಿ ನಮ್ಮ ಜೀವನದಲ್ಲಿ ಬಹಳ ಮಾತನಾಡುವುದರಿಂದ ಆಯುಷ್ಯವು ಕೂಡ ಹಾನಿಯಾಗಿ ಹೋಗ್ತದೆ. ಎಷ್ಟು ಮಾತನಾಡಬೇಕು, ಎಷ್ಟು ಭಗವಂತನ ಗುಣಗಳನ್ನು ಚಿಂತನೆಯನ್ನು ಮಾಡುವುದಕ್ಕೆ ಉಪಕೃತವಾಗಿರುತ್ತದೆಯೋ ಅಷ್ಟನ್ನು ನಾವು ಮಾತ್ರ ಮಾತನಾಡಬೇಕು. ವ್ಯರ್ಥವಾಗಿ ಹರಟೆಯನ್ನು ಹೊಡೆಯುವುದು ಇದು ಸಾಧನೆಗೆ ದಾರಿಯಲ್ಲ. ಮೌನಂ ಸದಾಸನಂ, ಯೋಗ್ಯವಾದ ರೀತಿಯಾಗಿ ಪದ್ಮಾಸನಾದಿಗಳನ್ನು ಹಾಕೋಬೇಕು. ನಾವು ಕುಳಿತುಕೊಳ್ಳುವುದು ಕೂಡ ನಮಗೆ ಈಗಿನ ಪದಾರ್ಥಗಳೂ ಕೂಡ ಅಷ್ಟೇ ಇದೆ, ನಮ್ಮ ದೇಹದ ಪರಿಸ್ಥಿತಿಯೂ ಹಾಗೇ ಇದೆ. ಸ್ವಲ್ಪ ಸಮಯ ನಮಗೆ ಒಂದು ಕಡೆ ಕೂಡೋದಕ್ಕೆ ಆಗೋದಿಲ್ಲ, ಪರಿಸ್ಥಿತಿ ಹಾಗಾಗೋಗಿದೆ. ಯಾಕೆಂದರೆ ಹಿಂದಿನ ಕಾಲದಲ್ಲಿ ಇರುವಂಥ ಆಹಾರ ಪದಾರ್ಥಗಳು ಆಗಿರ್ತಿತ್ತು. ಎಷ್ಟು ಸಮಯ ಆದರೂ ಕೂಡ
ಇವತ್ತು ಬೆಳಗ್ಗೆ ಊಟವನ್ನು ಮಾಡಿದರೆ ರಾತ್ರಿವರೆಗೆ ಇರುವಂಥ ಶಕ್ತಿ ಇರ್ತದೆ, ಯಾಕಂದರೆ ಆ ಪದಾರ್ಥಗಳಲ್ಲಿ ಅಷ್ಟು ಶಕ್ತಿ ಇರ್ತಿತ್ತು. ಆದರೆ ಈಗ ನಾವು ತಿನ್ನುವಂಥ ಪದಾರ್ಥಗಳಲ್ಲಿ ಎಷ್ಟು ಶಕ್ತಿ ಇಲ್ಲ. ಯಾಕೆ ಅಂತಂದರೆ ಬೆಳೆಯುವಾಗ ಕೂಡ ಹಿಂದೆ ಪೂರ್ವದಲ್ಲೆಲ್ಲ 6 ತಿಂಗಳಿಗೆ ಒಮ್ಮೆ ಮಾತ್ರ ಬೆಳೀತಾ ಇದ್ರು ಆ ಕ್ಷೇತ್ರದಲ್ಲಿ. 6 ತಿಂಗಳಿಗೆ ಒಮ್ಮೆ, ವರ್ಷದಲ್ಲಿ 2 ಬಾರಿ ಬೆಳೆಯುವುದು ಈ ಕ್ರಮದಲ್ಲಿ ನಡೀತಾ ಇತ್ತು. ಈಗೆಲ್ಲ ಆಗಿ ರೀತಿಯಾಗೆಲ್ಲ ಅನೇಕ ಅದಕ್ಕೆ ಔಷಧಿಗಳನ್ನೆಲ್ಲವನ್ನು ಕೂಡ ಹಾಕಿ ಒಂದೇ ಕ್ಷೇತ್ರದಲ್ಲಿ ಏನೇ ಅನೇಕ ಬಾರಿ 4 ಬಾರಿ ಬೆಳೆಯೋದು, 3 ಬಾರಿ 4 ಬಾರಿ 5 ಬಾರಿ ಬೆಳೆಯೋದೆಲ್ಲ ಮಾಡ್ತಾರೆ. ಆ ರೀತಿ ಮಾಡಿದಾಗ ಯಾವ ಶಕ್ತಿಯುಕ್ತವಾದಂಥ ಪದಾರ್ಥಗಳು ಆಹಾರಗಳು ನಮಗೆ ಸಿಗೋದಿಲ್ಲ. ಸಿಗದೇ ಇದ್ದಾಗ ಅವುಗಳನ್ನು ಪಾನವನ್ನು ಮಾಡುವುದರಿಂದ ತಿನ್ನುವುದರಿಂದ ನಮ್ಮ ಶಕ್ತಿಯೂ ಕೂಡ ಬರೋದಿಲ್ಲ. ಅವುಗಳನ್ನು ತಿನ್ನುವುದೂ ಕೂಡ ನಾವು ಸರಿಯಾದ ಕ್ರಮದಲ್ಲಿಯೂ ಕೂಡ ತಿನ್ನುವುದಿಲ್ಲ. ಆಹಾರದಲ್ಲಿಯೂ ಕೂಡ ಶಕ್ತಿ ಇಲ್ಲದೇ ಇದ್ದಾಗ ನಮಗೆ ಆಸನಾದಿಗಳನ್ನು ಗೆಲ್ಲುವುದಕ್ಕೆ ಸಾಧ್ಯ ಇಲ್ಲ. ಆದರೆ ಆಸನ ಶಕ್ತಿ, ಪದ್ಮಾಸನಾದಿಗಳನ್ನು ಎಲ್ಲವನ್ನು ಕೂಡ ಸರಿಯಾಗಿ ಪದ್ಮಾಸನ, ವೀರಾಸನ ಏನೇನು ಯೋಗ್ಯವಾದ ಆಸನಗಳನ್ನು ತಿಳಿಸಿದ್ದಾರೋ ಅವುಗಳನ್ನು ಸರಿಯಾಗಿ ನಾವು ಹಾಕಿಕೊಂಡು ಕೂಡುವುದರಿಂದಾಗಿ ನಮಗೆ ಸಾಧನೆ ಎಂಬುದು ಮಾಡುವುದಕ್ಕೆ, ಏಕಾಗ್ರತೆ ಎಂಬುದು ನಮ್ಮಲ್ಲಿ ಬರುವುದಕ್ಕೆ ಸಾಧ್ಯವಾಗ್ತದೆ. ಅದರಲ್ಲಿ ಒಂದು ಆಸನ ಜಯ, ಬಹಳ ಮುಖ್ಯವಾದದ್ದು ಇದು. ಶೈಲಾಜಿನ ಕುಶೋತ್ತರಂ. ನಾವು ಕುಳಿತುಕೊಳ್ಳುವಾಗೂ ಅಷ್ಟೇ ಒಂದು ಪೂಜೆಯನ್ನು ಮಾಡ್ತೇವೆ ಅಂತಂದರೆ ಶೈಲ, ಕೃಷ್ಣ ಹೇಳ್ತಾನೆ ಎಲ್ಲವನ್ನೂ ಕೂಡ ಗೀತೆಯನ್ನು ನಾವು ಚೆನ್ನಾಗಿ ಅಧ್ಯಯನ ಮಾಡಿಬಿಟ್ರೆ ನಮಗೆ ಸಂಪೂರ್ಣವಾದಂತಹ ಜ್ಞಾನ ಹೇಗೆ ಇರಬೇಕೆಂಬುದು ತಿಳಿದು ಬಂದುಬಿಡ್ತದೆ. ಆದರೆ ಅದನ್ನೇ ನಾವು ಅಧ್ಯಯನ ಮಾಡುವುದಿಲ್ಲ. ಅದು ಹೇಳ್ತಾರೆ ಹೇಗೆ ಕುಳಿತುಕೊಳ್ಳಬೇಕು, ಸಾಧನೆ ಆಗಬೇಕು ಅಂದರೆ ಹೇಗೆ ಸಾಧ್ಯ ಅಂತಂದರೆ ಶೈಲಾಜಿನ ಕುಶೋತ್ತರಂ. ಶೈಲ ಯಾವ ದರ್ಭಾಸನ ಏನು ಕೇಳ್ತೀವಿ ಇಲ್ಲ, ದರ್ಭಾಸನೆಯನ್ನು ದರ್ಭೆಯನ್ನು ಹಾಕಿಕೊಳ್ಳುವುದು, ಕೃಷ್ಣಾಜಿನವನ್ನು ಹಾಕಿಕೊಳ್ಳುವುದು, ಶೈಲಾಜಿನ ಕುಶ, ದರ್ಭೆ, ಕೃಷ್ಣಾಜಿನ ಮತ್ತು ಧಾವಳಿಯಾಸನ ಅಂತ ನಾವು ಕೇಳ್ತೀವಲ್ಲ, ಆ ಉಣ್ಣೆಯಿಂದ ಬರುವಂಥದ್ದು. ಮೂರನ್ನೂ ಕೂಡ ಒಂದೊಂದಾಗಿ ಒಂದರ ಮೇಲೆ ಒಂದು ಹಾಕೊಂಡು ಹೋಗಬೇಕು. ಶೈಲ ಮೊದಲು, ಅದನಂತಲೇ ಅಜಿನ, ಕೃಷ್ಣಾಜಿನ, ಅದನಂತಲೇ ಕುಶ, ಹೀಗೆ ಅವುಗಳನ್ನು ಹಾಕಿಕೊಂಡು ಅದರಲ್ಲಿ ಕುಳಿತುಕೊಂಡು ನಾವು ಯಾವ ತಪಸ್ಸನ್ನಾಗಲಿ ಆಸನ ವಿಶೇಷವಾಗಿ ಪೂಜಾದಿಗಳನ್ನು ಮಾಡಬೇಕು. ಹೀಗೆ ಮಾಡುವುದರಿಂದಾಗಿ ನಮಗೆ ಆಸನ ಸಿದ್ಧಿ ಆಗ್ತದೆ. ಆಸನ ಸಿದ್ಧಿ ಆಯಿತು ಅಂತಂದರೆ ಆಗ ಒಂದೊಂದೇ ಹೆಚ್ಚಾಗ್ತಾ ಹೋಗ್ತದೆ, ಮಾಡುವಂಥ ಕರ್ಮದಲ್ಲಿ ಫಲ ಸಿಗ್ತಾ ಹೋಗ್ತದೆ. ಹೊರತು ಯಾವುದೋ ಒಂದು ಮಣೆಯನ್ನು ಹಾಕ್ಕೊಂಡಿರ್ತೀವಿ, ಮಣೆಯಲ್ಲಿ ಯಾವ ಮರದ ಮಣೆ ಎಂಬುದಾಗಿ ತಿಳ್ಕೋಬೇಕು ನಾವು. ಯಾವುದೋ ಒಂದು ಮನಸ್ಸಿಗೆ ಬಂದಂಥ ಸಿಕ್ಕಂತಹ ಮಣೆಯನ್ನು ಹಾಕಿಕೊಂಡು ಕೊಡುವುದಲ್ಲ. ಅದೇ ಹೇಳ್ತಾ ಇರ್ತಾರೆ, ಅವ್ರ ಮನೆಯಲ್ಲಿ ನಿತ್ಯವೂ ಕೂಡ ಪೂಜೆಗೆ ಕೂತಾಗ ಜಗಳ ಆಡ್ತಾ ಇದ್ರಂತೆ ಅವ್ರ ಮನೆಯವರು. ಅನಂತರದಲ್ಲಿ ಮೌನವಾಗಿರ್ತಾ ಇದ್ರಂತೆ. ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಜ್ಯೋತಿಷ್ಯರ ಹತ್ರ ಹೋದ್ರಂತೆ. ಮನೆಯಲ್ಲಿ ನಮ್ಮ ಮನೆಯವರು ದೇವ್ರ ಪೂಜೆ ಕುಳಿತರು ಅಂದರೆ ಜಗಳ ಆಡೋಕ್ಕೆ ಶುರು ಮಾಡ್ತಾರೆ. ಗೊತ್ತಾಗೋದಿಲ್ಲ ಯಾಕೆ ಅಂತ ಗೊತ್ತಾಗದೆ. ಪೂಜೆ ಮುಗಿತು ಅಂದರೆ ಮತ್ತೆ ಶಾಂತರಾಗ್ಬಿಡ್ತಾರೆ. ಆ ಸಮಯದಲ್ಲಿ ಏನಾದ್ರು ದೆವ್ವ ಏನಾದ್ರು ಸೇರ್ಕೊತಾ ಇದೆಯಾ ಏನು ಗೊತ್ತಾಗ್ತಾ ಇಲ್ಲ ನನಗೆ ಅಂತ. ಅದಕ್ಕೆ ಅವ್ರು ಕೇಳಿದ್ರಂದ್ರೆ ಭಾಳ ಎಲ್ಲ ಜಾತಿಗೆ ಎಲ್ಲ ನೋಡೋಕೆ ಹೋಗಲಿಲ್ಲ ಅಂತ. ಇವ್ರ ಜಾತಿಗೆ ಇವ್ರಿಗೇನು ಮೈ ಮೇಲೆ ದೆವ್ವ ಬಂದಿದೆ ಅಲ್ಲ, ಎಲ್ಲಕ್ಕೆ ನೋಡೋಕೆ ಹೋಗಲಿಲ್ಲ ಅಂತ. ಫಸ್ಟ್ ಕೇಳಿದ್ರಂತೆ, ನಿಮ್ಮ ಮನೆಯಲ್ಲಿ ಅವರು ದೇವ್ರ ಪೂಜೆ ಮಾಡ್ಬೇಕಾದ್ರೆ ಏನು ಹಾಕೊಂಡು ಕೂತಿರ್ತಾರೆ ಅಂತ. ಮಣೆ ಹಾಕೊಂಡಿರ್ತಾರೆ. ಯಾವ ಮಣೆ ಅದು ಅಂತ. ಯಾವುದೋ ಹುಣಸೆ ಹಣ್ಣಿನ ಮರ ಅಂತ ಯಾರೋ ಹುಣಸೆ ಹಣ್ಣಿನ ಮರದ್ದು ಮಣೆ ಮಾಡ್ಕೊಟ್ಟಿದ್ರು, ಅದನ್ನ ಹಾಕ್ಕೊಂತೀವಿ. ಅದಕ್ಕೆ ಅದ್ರಲ್ಲಿ ದೆವ್ವ ಪಡ್ಕೊಂಡಿರ್ತದ್ರಲ್ಲಿ, ಅದಕ್ಕೋಸ್ಕರವಾಗಿ ಈ ರೀತಿಯಾಗಿ ಅದಕ್ಕೋಸ್ಕರವಾಗಿ ಯಾವುದೋ ನಮಗೆ ಸಿಕ್ಕಿದ್ದು ಮಣೆ ಫ್ರೀಯಾಗಿ ಸಿಗತ್ತೆ ಅಥವಾ ಕಡಿಮೆ ರೇಟಿಗೆ ಸಿಗತ್ತೆ ಅಂತೇಳಿ ಆ ಆಸನಗಳನ್ನು ಮಣೆಗಳನ್ನು ಯಾವುದನ್ನು ಹಾಕಿಕೊಂಡು ಕುಳಿತುಕೊಂಡ್ರೆ ಅದರಿಂದಾಗಿ ನಮ್ಮ ಮನಸ್ಸಿನಲ್ಲಿ ವ್ಯತ್ಯಾಸಗಳು ಆಗ್ತಾ ಹೋಗ್ತದೆ. ಅದಕ್ಕೋಸ್ಕರವಾಗಿ ಸರಿಯಾದ ಪದಾರ್ಥಗಳನ್ನು ಉಪಯೋಗಿಸಬೇಕು. ಅವುಗಳಿಂದಾಗಿ ನಮ್ಮ ದೇಹಕ್ಕೂ ಒಳ್ಳೆಯದು, ಮನಸ್ಸಿಗೂ ಒಳ್ಳೆಯದು ಎಂಬುದನ್ನು ತಿಳಿಸ್ತಾ ಸದಾಸನಂ, ಯೋಗ್ಯವಾದ ರೀತಿ ಆಸನಾದಿಗಳನ್ನು ಹಾಕಿಕೊಂಡು ಕುಳಿತುಕೊಳ್ಳಬೇಕು. ಸ್ಥೈರ್ಯಂ, ಇಂದ್ರಿಯ ನಿಗ್ರಹಾದಿಗಳನ್ನು ನಾವು ಮಾಡಬೇಕು. ಪ್ರಾಣಾಯಾಮಾದಿಗಳನ್ನು ಮಾಡುವುದರಿಂದಾಗಿ ಇದು ಸಾಧ್ಯವಾಗ್ತದೆ. ಅದು ಒಂದೇ ಸತಿ ಸಾಧ್ಯ ಇಲ್ಲ. ಆ ಸ್ಥೈರ್ಯ, ಆ ಭಗವಂತನ ಭಕ್ತರು ಶ್ರೀಮದ್ ಆಚಾರ್ಯರು ಯಾವ ತತ್ವವನ್ನು ಯಾವ ದಾರಿಯಲ್ಲಿ ಹೋಗಬೇಕು ಎಂಬುದಾಗಿ ತಿಳಿಸಿದ್ದಾರೋ ಅದೇ ದಾರಿಯಲ್ಲಿ ಮಾರ್ಗದಲ್ಲಿ ಹೋಗಬೇಕು. ಸದಾಚಾರ ಸ್ಮೃತಿ ಎಂಬುದಾಗಿ ಶ್ರೀಮದ್ ಆಚಾರ್ಯರು ನಮಗೆ ಮಾಡಿಕೊಟ್ಟಿದ್ದಾರೆ. ಅವುಗಳಲ್ಲಿ ಯಾವ ಕ್ರಮದಲ್ಲಿ ನಾವು ಯಾವಾಗ ಎದ್ದೇಳಬೇಕು, ಏನು ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದಾರೆ. ಅವುಗಳನ್ನು ಸರಿಯಾಗಿ ನಾವು ಪಾಲನೆ ಮಾಡಿದರೆ ಸಾಕು, ನಮ್ಮ ಜೀವನ ಸಾರ್ಥಕವಾಗಿ ಹೋಗ್ತದೆ. ಅದನ್ನು ಬಿಟ್ಟು ಬೇರೆ ಯಾವುದನ್ನೂ ಮಾಡ್ತಾ ಕೊಳ್ತೀವಿ, ಆಗ ಫಲ ಸಿಗುವುದಿಲ್ಲ. ಅದನ್ನು ಯುಕ್ತವಾದಂಥ ಮಾಡಿದಾಗ ಸ್ಥೈರ್ಯತೆ ಎಂಬುದು ಜಾಸ್ತಿ ಆಗ್ತದೆ. ಜಯ 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 ಪ್ರಾಣಾನಾಂ ಚ ಜಯಶನೈಹಿ. ಹೋಗ್ತಾ ಪ್ರಾಣಾಯಾಮಾದಿಗಳನ್ನು ಮಾಡ್ತಾ ನಾವು ಇಂದ್ರಿಯವನ್ನು ಗೆಲ್ತಾ ಹೋಗಬೇಕು. ಆಗ ಪ್ರಾಣಾಯಾಮಾದಿಗಳನ್ನು ಮಾಡಿ ಅವುಗಳೆಲ್ಲ ಮಾಡಿದಾಗ ಇಂದ್ರಿಯವನ್ನು ನಾವು ಗೆಲ್ತೀವಿ. ಇಂದ್ರಿಯಗಳನ್ನು ಗೆದ್ದಾಗ ಆಗ ಅಲ್ಲಿ ಭಗವಂತನನ್ನು ನಿಲ್ಲಿಸುವುದಕ್ಕೆ ಸಾಧ್ಯವಾಗಿ ನಮ್ಮ ಮನಸ್ಸಿನಲ್ಲಿ ಭಗವಂತನ ರೂಪ ಬರಬೇಕು ಅಂದರೆ ಸುಲಭವಾಗಿ ಬರೋದು ಸಾಧ್ಯ ಇಲ್ಲ. ವಿಶೇಷವಾಗಿ ಎಲ್ಲ ಇಂದ್ರಿಯಗಳನ್ನು ಗೆದ್ದು ಬೇರೆ ವಿಚಾರಗಳನ್ನು ಮಾಡದೇನೆ ಭಗವಂತನ ಗುಣಗಳನ್ನೇ ಚಿಂತನೆಯನ್ನು ಮಾಡ್ತಾ ಹೋದರೆ ಮುಂದೆ ಭಗವಂತನ ಗುಣಗಳು ಭಗವಂತನ ಲಕ್ಷಣಗಳನ್ನೆಲ್ಲ ಹೇಳ್ತಾರೆ.
ಹೀಗೆ ಚಿಂತನೆಯನ್ನು ಮಾಡ್ತಾ ಹೋದರೆ ಆಗ ಒಂದು ಭಗವಂತನ ಒಂದು ರೂಪ ನಮಗೆ ಗೊತ್ತಾಗ್ತಾ ಕಾಣ್ತಾ ಬರ್ತದೆ. ಹೀಗೆ ಕಾಣ್ತಾ ಕಾಣ್ತಾ ಹೋಗ್ತಾ ಆ ಭಗವಂತನ ದರ್ಶನ ಎಂಬುದು ನಮಗೆ ಆಗ್ತದೆ. ಆ ಭಗವಂತನ ರೂಪವನ್ನೇ ನಾವು ನೋಡ್ತಾ ನೋಡ್ತಾ ತಪಸ್ಸನ್ನು ಚಿಂತನೆಯನ್ನು ಮಾಡಿದಾಗ ನಮ್ಮ ಸಾಧನೆಯನ್ನು ಮಾಡಿಕೊಳ್ಳೋದಕ್ಕೆ ಸಾಧ್ಯ ಎಂಬಂತ ಹೀಗೆ ಅನೇಕ ವಿಷಯಗಳಿದೆ. ಆ ಪ್ರಾಣಾಯಾಮದ ಫಲ ಎಲ್ಲವನ್ನು ಕೂಡ ಮುಂದೆ ತಿಳಿಸ್ತಾರೆ. ಅವುಗಳನ್ನು ಮತ್ತೆ ಭಗವಂತನ ಹೇಗೆ ಭಗವಂತನ ರೂಪವನ್ನು ಚಿಂತನೆಯನ್ನು ಮಾಡಬೇಕು, ಅವರ ಲಕ್ಷಣಗಳೇನು, ಹೀಗೆ ಮತ್ತು ಆ ಕ್ಷೇತ್ರ ಆ ಕಪಿಲ ರೂಪಿ ಭಗವಂತ ಉಪದೇಶವನ್ನು ಮಾಡ್ತಾ ಇರುವುದು ಆ ಬಿಂದು ಸರೋವರದ ತೀರದಲ್ಲಿ. ಆ ಬಿಂದು ಸರೋವರದ ಮಹಿಮೆ ಏನು, ಮಾತೃಗಯ ಕ್ಷೇತ್ರದ ಮಹಿಮೆ ಏನು, ಇದರ ಬಗ್ಗೆ ಎಲ್ಲವೂ ಕೂಡ ನಾಳೆ ದಿನ ಚಿಂತನೆಯನ್ನು ಮಾಡೋಣ. ಏನು ಇವತ್ತಿನ ದಿನ ಚಿಂತನೆಯನ್ನು ಮಾಡಿದ್ದೀವೋ ಅದೆಲ್ಲವನ್ನು ಕೂಡ ದೇವರಿಗೆ ಸಮರ್ಪಣೆಯನ್ನು ಮಾಡೋಣ. ಆಯೇನ ಮಾತ ಮನಸ್ಸೇಂದ್ರಿಯವ ಬುದ್ಧತ್ವನವ ಅನುಸೃತ ಸ್ವಭಾವಂ ಕರೋಮಿ ಯದ್ಯ ಸಕಲಂ ಪರಸ್ಮೈ ನಾರಾಯಣ ಇತಿ ಸಮರ್ಪಯಾಮಿ. ವಿಷ್ಣವೇ ನಮಃ, ವಿಷ್ಣವೇ ನಮಃ, ವಿಷ್ಣವೇ ನಮಃ. ಸಂಪೂರ್ಣಂ ಶ್ರೀಕೃಷ್ಣಾರ್ಪಣಮಸ್ತು.